सुरेन्द्र महनीय गुणशीलम् सेवित सुरेन्द्र महनीय गुणशीलम् जप तप समाधि सुख वरदानुकूलम् भावित सुरमणिगण भक्त परिपालम् भयङ्कर विशङ्गमातङ्ग कुलकालम् श्री विघ्नराजं भजे। तजं ततनं ततधीं ततधिं तताकृतं तजं ततनं ततधीं ततधिं तताकृतं तजं ततधीं ततनं ततधिं तताकृतं हरि रण ततन जोनु तजोनु धीमि तकडदग दारिगिडदं तारि रण ततन जोनु तजोनु धीमि तकडदं तदिंगिनग दारि रण तकडदग दारिगिडदं तान जोनु तकडदं तदिंगिनग जोनु धीमि तत्तिकडदगडदं 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 कनक केयूर हारावळी कलित गंभीर गौरगिरिशोभं सुशोभम् कामादि भय भरित मूढ मद कलि कलुष खण्डित मखण्ड प्रतापम् सनक सुख नारद पतञ्जलि पराशर मदङ्ग मुनि संग सल्लापम् सत्य परमाब्जनयन प्रमुद भुक्तिकर तत्त्वमसि नित्य निगमादि स्वरूपम् श्री विघ्नराजं भजे श्री विघ्नराजं भजे श्री विघ्नराजं भजेऽहं 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 श्री विघ्नराजं श्री विघ्नराजं भजे श्री विघ्नराजं भजे ಹರಿ ಓಂ. ವಿಘ್ನ ವಿನಾಶಕನಾದ ಶ್ರೀ ಗಣೇಶನ ಸ್ತುತಿಯೊಂದಿಗೆ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ಜ್ಞಾನಶ್ರೀ ಹಾಗೂ ಜೈಷ್ಣವಿ ಇವರಿಗೆ ಅಭಿನಂದನೆಗಳು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗನ ನೋಡಲು ಚಂದ, ಮಕ್ಕಳು ಬಿಡುವ ಬಣ್ಣ ಬಣ್ಣದ ಗಾಳಿಪಟ ನೋಡಲು ಚಂದ. ಇದೀಗ ಶ್ರೀಕೃಷ್ಣ ಬಾಲ ಗೋಕುಲದ ಶಿಕ್ಷಾರ್ಥಿಗಳಿಂದ ಪಟ ಗಾಳಿಪಟ ಎನ್ನುವಂತಹ ಸುಂದರ ಹಾಡಿಗೆ ನೃತ್ಯ ಪ್ರದರ್ಶನ. ಈ ನೃತ್ಯ ಪ್ರದರ್ಶನದಲ್ಲಿ ಕಲ್ಲೇರಿ ಅಂಗನವಾಡಿ ಕೇಂದ್ರದ ಮಕ್ಕಳು ಕೂಡ ಜೊತೆ ಸೇರ್ತಾ ಇದ್ದಾರೆ. ಅವರಿಗೂ ಅಭಿನಂದನೆಗಳು. ಇದೀಗ ಶ್ರೀಕೃಷ್ಣ ಬಾಲಗೋಕುಲ ಹಾಗೂ ಕಲ್ಲೇರಿ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಂದ ಪಟ ಗಾಳಿಪಟ ಅನ್ನುವಂತಹ ಹಾಡಿಗೆ ನೃತ್ಯ ಪ್ರದರ್ಶನ.
ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಮಜ ಹಾಕೋಣ ಬಾ, ಮಜ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾನ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತವು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಗುದು, ಒಮ್ಮೊಮ್ಮೆ ಬಾಗುದು ಕೇಳು. ಹೀಗೆ ಆಗಾಗ ಏರುವುದು, ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂನು ನೀನಲ್ಲ. ಏ ಏ ಏ ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. रंगी पर ओढ़ आवी ಪುಟ್ಟ ಪುಟ್ಟ ಹೆಜ್ಜೆ ಹಾಕಿಕೊಂಡು ನರ್ತಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಮಹಿಳೆಯರ ನೃತ್ಯ. रंगी पर ओढ़ आवी खुशियों संगे लावी हर खाए हयो हाय हाय रंगी पर ओढ़ आवी खुशियों संगे लावी हर खाए हयो हाय हाय
आशानी किरणों बिखराए उमंग भी छलकाए मन हड़वे थी गुनगुनाए हाय 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 शुभारंभ हो शुभारंभ मंगल बेला आई सपनों की डहरी पे दिल की बाजी रे शहनाई 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 हे शुभारंभ हो शुभारंभ मंगल बेला आई सपनों की डहरी पे दिल की बाजी रे शहनाई शहनाई ख्वाबों के बीज कच्ची जमीन पे हमको बोना है आशा के मोती सांसों की माला हमें पिरोना है अपना बोझ मिल के साथ ही हमको ढोना है शहनाई 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 रास रचिलो साज सजिलो शुभ घड़ी छे आवी आजा आजा टमटमाता शमणाओ जे लावी ओ लावी अपनी बनेगी हो ख्वाबों के बीज कच्ची जमीन पे हमको बोना है आशा के मोती सांसों की माला हमें पिरोना है अपना बोझ मिल के साथ ही हमको ढोना है शहनाई 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 मंगल बेला आई सपनों की डहरी पे दिल की बाजी रे शहनाई शहनाई साज सजिलो शुभ घड़ी छे आवी आजा आजा टमटमाता शमणाओ जे लावी ओ लावी ನರ್ತಿಸಿದ ಕಲಾವಿದರಿಗೆ ಧನ್ಯವಾದಗಳು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ನೋಡಲು ಚಂದ, ಮಕ್ಕಳು ಬಿಡುವ ಬಣ್ಣ ಬಣ್ಣದ ಗಾಳಿಪಟ ನೋಡಲು ಅಂದ. ಇದೀಗ ಶ್ರೀಕೃಷ್ಣ ಬಾಲಗೋಕುಲದ ಶಿಕ್ಷಾರ್ಥಿಗಳಿಂದ ಪಟ ಪಟ ಗಾಳಿಪಟ ಎನ್ನುವ ಸುಂದರ ಹಾಡಿಗೆ ನೃತ್ಯ.
ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿಯಲ್ಲ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ ಮತ್ತೆ ಆಷಾಢ ಮೂಡುತ್ತಿದೆ ಗಾಳಿನೂ ಬೀಸುತ್ತಿದೆ ಪಟ್ಟ ಭೂಮಿನ ದಾಟುತ್ತಿದೆ ದಾರ ನುಡ್ಡಿಲೈತೆ ಆಹಾ ಮಜ ಹಾಕೋಣ ಬಾ ಮಜ ಮಾಡೋಣ ಬಾ ಬಣ್ಣ ಹಚ್ಚೋಣ ಬಾ ಬಾನ ಮುಚ್ಚೋಣ ಬಾ ಪಟ ಪ್ರಗತಿಯ ಸಂಕೇತ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿಯಲ್ಲ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ ಪಟ್ಟ ಮೇಲೇರಿ ಬೀಗುದು ಒಮ್ಮೊಮ್ಮೆ ಬಾಗುದು ಕೇಳು ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು ಇದ್ದ ಮರೆತೋರು ಗೊತ್ತಾದ್ರು ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ನೀನಲ್ಲ ಏ ಏ ಏ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ ನರ್ತಿಸಿದ ಪುಟಾಣಿಯರಿಗೆ ಧನ್ಯವಾದಗಳು. ಸೇವಾ ಸಾಧಕರಿಗೆ ಜೈ ಹನುಮಾನ್ ಘೋಷವಾಕ್ಯ ಪ್ರೇರಣಾ ಶಕ್ತಿ. ಶ್ರೀರಾಮ ಭಕ್ತ ಜೈ ಹನುಮಾನ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಶ್ರೀಕೃಷ್ಣ ಬಾಲಗೋಕುಲದ ಇನ್ನೊಂದು ನೃತ್ಯ ತಂಡ. ಮುನಿವರ ಆರತಿ ಉತಾರೆ ಜಯ 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 ಹನುಮ ಉಚಾರೆ लंकाचारी असुर संहारे जो हनुमान की आरती पावे बसी वैकुंठ परम पद पावे श्री आंजनेयं प्रसन्नांजनेयं श्रीरामदूतं
ಮಹಾಕಾಯ ವೀರಂ ಪ್ರಳಯವೇ ನಡೆಯಲಿ ಆಂಜನೇಯ ಅಸುರರ ಎದುರಿಸು ಆಂಜನೇಯ ಗಗನವೇ ಜರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ जय 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 बजरंग भारत की जय हनुमल लाठी जय 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 बजरंगी दलन रघुनाथ कला की जय 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 बजरंगी अंजलि बुद्ध महाबलदाई जय 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 बजरंग सैतन के प्रभु सदा सहाय शंकर सुवन केसरी नंदन तेज प्रताप महाजगवंदन रामदूत अतुलित बलधाम अंजलि पुत्र पवन सुत नाम जय हनुमान जय हनुमान भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ಓ ಭುಜ ಬಲವಾ ತೋರಿ ನಿಂತೋನೆ ಭವ ಭಯವಾ ನೀಗುಬಾ जय शिव रूपने बजरंगी जय जय भवतारक ಓ बजरंगी ನರ ನರವು ರಾಮ ಎಂದೋನೆ ನಿಜ ಗುಣವಾ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣರ ಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ जय 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 बजरंगी ಬಜರಂಗಿ ಬಜರಂಗಿ जय 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 बजरंगी ಬಜರಂಗಿ ಬಜರಂಗಿ जय 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 बजरंगी ಬಜರಂಗಿ जय 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 ಜಯ ಜಯ ಬಜರಂಗಿ ಓ ಅಣು ಅಣುವು ನಿನ್ನ ಓಂಕಾರ ಪವನ ಸುತ ನೋಡು ಬಾ जय जगपालक बजरंगी जय जय भक्त ग्रेसर ಓ बजरंगी ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡು ಬಾ ರಘುರಾಮನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ ಜನುಮಾಂತರ ಕೆಡುಕು ಎನ್ನುವ ಲಂಕಾ ದಹನ ಮಾಡೋ ಗುರುವೇ ತೋರೋ ಕರುಣ ಸುರವಾನರ ಕೊಡುಬ ಬಲ ಪರಶೌರ್ಯ ನಾಶ ಕೇಸರ जय 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 बजरंगी भारत की जय हनुमल लाठी जय 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 बजरंगी दलन रघुनाथ कला की जय 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 बजरंगी अंजलि बुद्ध महाबलदाई जय 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 बजरंग सैतन के प्रभु सदा सहाय श्रीयाञ्जनेयं प्रसन्नाञ्जनेयं श्रीरामदूतं महाकायवीरम् बजरंगी 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 श्रीयाञ्जनेयम् ನರ್ತಿಸಿದ ಕಲಾವಿದರಿಗೆ ಧನ್ಯವಾದಗಳು. ನೃತ್ಯ ಕಲಾವಿದರ ಹೆಜ್ಜೆಯೊಂದಿಗೆ ಗೆಜ್ಜೆಯ ನಿನಾದ ಇಲ್ಲದಿದ್ದರೆ ಏನು ಚಂದ. ಈಗ ಗಲ್ಲು ಗಲ್ಲು ಎನ್ನುವ ಗೆಜ್ಜೆನಾದದ ಹಾಡಿಗೆ ಹೆಜ್ಜೆ ಹಾಕುತ್ತಾರೆ ಶ್ರೀಕೃಷ್ಣ ಬಾಲಗೋಕುಲದ ಮಕ್ಕಳು.
ದಾವ್ ಗೆಜ್ಜೆ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವ್ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಘಲ್ಲು ತಾ ಜುಳುತಾ ಗೆಜ್ಜೆ ಘಲ್ಲು ತಾ ಜುಳುತಾ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ಗಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಘಲ್ಲು ಘಲ್ಲೆನು ತಾವ್ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ ಗ್ರಾಮ ಫೋನಿನ ಗಾನ ಚಂದ ಅಟ್ಟು ಟಮಟೆಯ ತಾಳ ಚಂದ ಮಟ್ಟಾನ ಹಾಡಿ ಮಾಡೋ ಜಗಳ ಚಂದ ಕತ್ತು ತಿನ್ನುವ ಕೋಳಿ ಚಂದ ಹಳ್ಳ ಬಟ್ಟಿಯ ಸೇದಿ ಚಂದ ಹಳ್ಳದ ಏಡಿ ಕಾಯಿ ಚಂದ ಚಂದ ಅಜ್ಜ ಅಜ್ಜಿ ಕಳ್ಳ ನೋಟ ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ ಘಲ್ಲು ಘಲ್ಲೆನು ತಾವ್ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಘಲ್ಲು ಘಲ್ಲೆನು ತಾವ್ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಸುಂದರವಾದಂತಹ ಗೀತೆಗೆ ಹೆಜ್ಜೆ ಹಾಕಿದಂಥ ಎಲ್ಲ ಬಾಲಗೋಕುಲದ ಮಕ್ಕಳಿಗೆ ಅಭಿವಂದನೆಗಳು. ನವಶಕ್ತಿ ಯುವಕಮಂಡಲದ ಎಲ್ಲ ಸದಸ್ಯ ಬಂಧುಗಳಲ್ಲಿ ವಿನಂತಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ನವಶಕ್ತಿ ಯುವಕ ಮಂಡಲದ ನವೀಕೃತ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನವಶಕ್ತಿ ಯುವಕ ಮಂಡಲದ ಸಭಾಂಗಣದಲ್ಲಿ ನಡೆಯುವುದಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ನವಶಕ್ತಿ ಯುವಕ ಮಂಡಲದ ಸದಸ್ಯರು ನವಶಕ್ತಿ ಯುವಕ ಮಂಡಲದ ಸಭಾಂಗಣದ ಹತ್ತಿರ ಬರಬೇಕು. ಅಲ್ಲಿ ನಡೆಯುವಂತಹ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಭಾಗಿಗಳಾಗಬೇಕಾಗಿ ವಿನಂತಿಸಿಕೊಳ್ತೇವೆ. ನೃತ್ಯ ಪ್ರದರ್ಶನ ಮುಂದುವರಿಯುತ್ತದೆ. ಗಣ್ಯರು
ಅತಿಥಿಗಳು ಆಗಮಿಸುವಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಜೊತೆಗೆ ಇಲ್ಲಿ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುವುದಕ್ಕಿದೆ. ಈ ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಿಮ್ಮ ನಿರೀಕ್ಷೆಯ ಕದಂಬ ನಾಟಕ ನಡೆಯುವುದಕ್ಕಿದೆ. ಎಲ್ಲ ಕಲಾಭಿಮಾನಿ ಹಿತೈಷಿ ಬಂಧುಗಳು, ನವಶಕ್ತಿ ಯುವಕ ಮಂಡಲದ ಹಿತೈಷಿ ಬಂಧುಗಳು ಪೂರ್ಣ ಅವಧಿಯವರೆಗೆ ನಮ್ಮ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಕಾರಣೀಭೂತರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದೀಗ ನೃತ್ಯ ಪ್ರದರ್ಶನ ಮುಂದುವರಿಯುತ್ತದೆ. ಸತ್ಯಂ ಶಿವಂ ಸುಂದರಂ. ಈ ಪ್ರಪಂಚವೇ ಶಿವಮಯ. ಶಿವ ಕಾಣೆಯಾದರೆ ಈ ಪ್ರಪಂಚವೇ ಇಲ್ಲ. ಕಾಣದಂತೆ ಮಾಯವಾದನು ನಮ್ಮ ಶಿವ ಎಂಬ ಹಾಡಿಗೆ ಈಗ ನೃತ್ಯ ಪ್ರದರ್ಶನ ಶ್ರೀಕೃಷ್ಣ ಬಾಲಗೋಕುಲದ ಶಿಕ್ಷಾರ್ಥಿಗಳಿಂದ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ
ಪ್ರೀತಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ನಿರಂತರ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳನ್ನು ಬಿಂಬಿಸುವ ಆಕ್ಷನ್ ನೃತ್ಯ ಮೈಮ್ ಶೋ ಇದೀಗ ನಿಮ್ಮ ಮುಂದೆ ಶ್ರೀಕೃಷ್ಣ ಬಾಲಗೋಕುಲದ ಮಕ್ಕಳಿಂದ.
ತಂಡದ ಕಲಾವಿದರಿಗೆ ಧನ್ಯವಾದಗಳು. ಗೇರ್ ಗೇರ್ ಮಂಗಣ್ಣ ಮಂಗಚೇಷ್ಟೆ ಇದೀಗ ಶ್ರೀಕೃಷ್ಣ ಬಾಲಗೋಕುಲದ ಮಕ್ಕಳಿಂದ. ಕಡ್ಲೆಕಾಯಿ ನುಂಗಣ್ಣ, ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ, ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ. ಕಡ್ಲೆಕಾಯಿ ನುಂಗಣ್ಣ, ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ. ಮಂಗಣ್ಣ, ಏ ಮಂಗಣ್ಣ, ಎರಡೇ ಎರಡು ಕಾಯನ್ನ ಕಿತ್ತು ತಮ್ಮಂಗ್ ಹಾಕಣ್ಣ, ಒಂದೇ ಗೇಣು ಇದೆಯಾ ಲಂಕೆಗೆ ಹಾರಿದ್ಯಂತಲ್ಲ, ಲಂಕೆಗೆ ಬೆಂಕಿ ಇಟ್ಯಂತೆ ಮಂಕಿ ಅಂದ್ರೆ ನೀನಲ್ವಾ. ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ, ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ.
ನಮ್ ಪಕ್ಕದ ಮನೆ ರಂಗಣ್ಣ ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ. ಗೊಳ್ಳರ ಹಟ್ಟಿಯಲ್ಲಿ ಬಾಲಕೃಷ್ಣ ಬಾಲಲೀಲೆಯಲ್ಲಿ ಪ್ರತಿಬಿಂಬಿಸುವ ನೃತ್ಯ ಗೊಳ್ಳರ ಗೋಪಿ ಲೋಲ ಹಾಡಿಗೆ ಶ್ರೀಕೃಷ್ಣ ಬಾಲಗೋಕುಲದ ಶಿಕ್ಷಾರ್ಥಿಗಳಿಂದ. Krishna, Krishna, Nam Krishna, Banda. Krishna, Krishna, Nam Krishna, Banda. ಗೆದ್ದು ಗೆದ್ದು ಜಗವಾಗಾಯೋ ಇವನ ಗುರಿ ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಬಂದ ನಿಮ್ ಹೃದಯ ಎಲ್ಲಂದ ಚಂದ ಚಂದ ಇಂತ ಆನಂದ ಕೊಲ್ಲರ ಕೊಲ್ಲ ಇನ್ನೋ ಗೋಪಿ ಲೋಲ ಮುರಾರಿ ಮಲ್ಲಾರ ಮಲ್ಲ ಇನ್ನೋ ಮನ್ಸು ಕದ್ಯೋ ಮುರಾರಿ ಕಣ್ಣೆಯ ಕದ್ದು ಕದ್ದು ನಾರಿಯ ಗೆದ್ದು ಗೆದ್ದು ಜಗವಾಗಾಯೋ ಇವನ ಗುರಿ
ಸಮುದ್ರ ಮಂಥನದಲ್ಲಿ ಹಲ ಅಲ ಬಂದಾಗ ಆ ವಿಷವನ್ನು ನುಂಗಿ ಜಗಿದ ಸಕಲ ಜೀವಿಗಳನ್ನು ರಕ್ಷಿಸಿದವ ನೀಲಕಂಠ ಪರಶಿವ. ನಟ ಭಯಂಕರ ಶಂಕರನ ನಾಟ್ಯಕ್ಕೆ ಜಗವೇ ನಡುಗಿದೆ. ಅಂತಹ ಶಂಭೋ ಶಂಕರ ಹಾಡಿಗೆ ಇದೀಗ ನೃತ್ಯ ಪ್ರದರ್ಶನ ಕುಮಾರಿ ಜ್ಞಾನಶ್ರೀ ಇವರಿಂದ. शिव शंभो स्वयंभो ओम शंभो 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 शिव शंभो स्वयंभो गंगाधर शंकर करुणाकरा मामव भवसागर तारक गंगाधर शंकर करुणाकरा मामव भवसागर तारक भो शंभो शिव शंभो स्वयंभो भो शंभो शिव शंभो स्वयंभो धिमि धिमि किट किट तो तोम तरि किट किट तो धिमि धिमि किट किट तोम तरि किट किट तो मतंग मुनिवर वंदित ईशा मतंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नटेश मतंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नटेश ईशा सवेश सर्वेश भो शंभो शिव शंभो स्वयंभो शंभो शिव शंभो स्वयंभो ಇದೀಗ ಪ್ರೇಮನಾಥ ಪಾಸಾಯೆ ಎಂಬ ತುಳು ಹಾಡಿಗೆ ಹೆಜ್ಜೆ ಹಾಕಿ ನಿಮ್ಮನ್ನು ಮನರಂಜಿಸಲಿದ್ದಾರೆ ಬಾಲಗೋಕುಲದ ಮಕ್ಕಳು. प्रेमनाते पास आते प्रेमनाते पास आते मल्ला क्लास पुर्लो कलते एक नाते बंजारा दिलते ऐता कुसिन पट्टोडित्ते सेर्ति माता नलिपूग इत्ते सेर्ति माता नलिपूग इत्ते सेर्ति माता नलिपूग इत्ते
ನಕಲು ಫೋನ್ ನಂಬರ್ ನಿಂಪುದಿ ಒಳ್ಳೆ ಕಾಲೇಜಿ ಮುಗಿಂಡಲ ಕಾಲ ಎತ್ತು ಕರಿಂಡಲ ಫೇಸ್ಬುಕ್ ಟಚ್ ಡುಪ್ಪುಲೆ ಬರವು ಸರವುಡು ಮಿತ್ತೆ ಬತ್ತೆ ಬರವು ಸರವುಡು ಮಿತ್ತೆ ಬತ್ತೆ ಕಾಲೇಜಿಗೆ ಪುದರ್ ಕನತೆ ಒಂಜಿ ಕಲ್ಲಡು ರಡ್ಡೆನ ತಲ್ತೆ ಆಯ್ನಾರೆ ಕಡನೆ ಆಯ್ನೆ ಪೊಲ್ತೆ ಎಲ್ಲದೇನು ಏರು ತೋತೆ ಎನಿತ ಖುಷಿಯೇ ಇನಿಕೊಂಡು ಆತೆ ಎನಿತ ಖುಷಿಯೇ ಇನಿಕೊಂಡು ಆತೆ ಗೆಂದಿ ಅಪ್ಪ ಗೆಂದಿಯೇ ಸೋತು ಸೋತು ಗೆಂದಿಯೇ ನೂದು ನೂದು ಮಾರ್ಕ್ಗ ಖಾಲಿ ಒಂಜಿ ಮಾರ್ಕ್ಗು ಮುಪ್ಪತ್ತಾಜಿ 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 ಎಂಚಿನ ಬಿಗಾರ ಹತ್ಯ ಮಾರ್ಕ್ ರೇಷನ್ ಕಾರ್ಡ್ಗೆ ಫೋಟೋ ಒಂಜಿ ಸೇರವಡೊಂದು ಎನ್ನ ಕನಸು ಪಾಪ್ಯುಲೇಷನ್ ಗೊಂಜಿ ಎನ್ನ ಎಲ್ಲಿಯ ಕೊಡುಗೆ ಕೊರಿಯರೆ ಮನಸ್ಸು ಮಂಡೆ ಬೆಚ್ಚ ಮಲ್ಪುನ ಬೊಡ್ಚಿ ಮಾತೆರೆಗುಂಡು ತಮ್ಮನದ ವನಸು ಮಾತೆರೆಗುಂಡು ತಮ್ಮನದ ವನಸು ಮಾತೆರೆಗುಂಡು ತಮ್ಮನದ ವನಸು ನಲಿಪೂಗ 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 ಇತ್ತೆ ಗಿಜಕ ಗಿರಿಜಕ ಗಿರಿಜಕ ಕೈಕಾರು ಕೊಟ್ಟೊಂದು ನಲಿಪೂಗ ಇತ್ತೆ ಗಿಜಕ ಗಿರಿಜಕ ಗಿರಿಜಕ ಕೈನ ಬಿಟ್ಟಾದ ನಲಿಪೂಗ ಇತ್ತೆ ಗಿಜಕ ಗಿರಿಜಕ ಗಿರಿಜಕ ನಲ್ತದ ಮಗರುಗ ಇತ್ತೆ ಗಿಜಕ ಗಿರಿಜಕ ಗಿರಿಜಕ ಪ್ರೇಮನಾಥೆ ಮುಪ್ಪತ್ತಾಜಿ ಮಾರ್ಕ್ ತೆತ್ತನ್ನ ಮಲ್ಲೆತ್ತು ನಿಖಲು ಮಾತ ನೂದೆಟ್ಟು ನೂದು ದೆಪ್ಪುನ ಪ್ರಯತ್ನ ಮಲ್ಪುಲೆ ಎಂದು ಬಣ್ಣದ ನಿಖಲಿಗೆ ಅಭಿನಂದನೆ ಸಲ್ಲಿಸ ಒಂದು ಇದೀಗ ನಟರಾಜ ನಟಭಯಂಕರ ನಮಾಮಿ ನಮಾಮಿ ಶಂಕರನಿಗೆ ಪ್ರಣಾಮ ಸಲ್ಲಿಸಲು ಹಾಡಿನೊಂದಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಶ್ರೀಕೃಷ್ಣ ಬಾಲಗೋಕುಲದ ನೃತ್ಯ ತಂಡ. ನಟರಾಜ ನಟರಾಜ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಳ
ಹರಿ ಓಂ. ಸ್ಥಳೀಯ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ನಂತರ ನಡೆದಕ್ಕಿದೆ. ಕಲಾಭಿಮಾನಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದೀಗ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಇದರ ನವೀಕೃತ ಕಟ್ಟಡ ಉದ್ಘಾಟನೆ ಮತ್ತು ವಾರ್ಷಿಕೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುವುದಕ್ಕಿದೆ. ಈಗಾಗಲೇ ನಮ್ಮ ಆಹ್ವಾನಿತ ಗಣ್ಯರು ಸಭೆಗೆ ಆಗಮಿಸಿದ್ದಾರೆ. ದೂರದಲ್ಲಿರುವಂತಹ ಎಲ್ಲ ನವಶಕ್ತಿ ಯುವಕ ಮಂಡಲದ ಸದಸ್ಯರು, ಪದಾಧಿಕಾರಿಗಳು ಹಾಗೆಯೇ ಹಿತೈಷಿ ಬಂಧುಗಳು ಈ ಸಭಾಂಗಣದಲ್ಲಿ ಬಂದು ಆಸನವನ್ನು ಸ್ವೀಕರಿಸಬೇಕು. ಮುಂದೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳಿಗೆ ಆತ್ಮೀಯ ಆಹ್ವಾನ. ಈ ಸಭಾಂಗಣದಲ್ಲಿ ನಿಮಗಾಗಿ ಆಸನಗಳು ಕಾಯ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಈ ಆಸನದಲ್ಲಿ ಕುಳಿತು ಮುಂದೆ ನಡೆಯುವಂತಹ ಗಣ್ಯರ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾವಿರದ 1984ರಲ್ಲಿ ಉದಯವಾದಂತಹ ಈ ಯುವಕ ಮಂಡಲ 40 ವರ್ಷಗಳ ಸುದೀರ್ಘಾವಧಿಯ ಸಮಾಜ ಸೇವಾ ಕಾರ್ಯವನ್ನು ಮಾಡಿ ಈ ವರ್ಷ ನಮ್ಮ ಹಳೆಯ ಕಟ್ಟಡವನ್ನು ನವೀಕರಣ ಮಾಡಿ ಅದರ ಉದ್ಘಾಟನೆಗೊಂಡು ಇದೀಗ ಈ ಒಂದು 41ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಾ ಇದೆ. ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ, ಹಿತೈಷಿಗಳಿಗೆ, ಬಂಧು ಭಗಿನಿಯರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಸಭಾ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನವಶಕ್ತಿ ಯುವಕ ಮಂಡಲದ ಈ ಒಂದು ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳುವುದಕ್ಕಿದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಲೇಶು ಸರ್ವದ. ಪ್ರಥಮ ಪೂಜೆಯನ್ನು ಸ್ವೀಕರಿಸುವಂತಹ ಗಣೇಶನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೇವರಾಗಿರುವ ತಾಯಿ ಗರುಡ ಮಹಾಕಾಳಿಯನ್ನು ಕೈಮುಗಿದು ಸ್ಮರಿಸಿಕೊಳ್ಳುತ್ತಾ ಇಂದಿನ ಈ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ.
ಅರಳದ ಕೇಂದ್ರ ಶಕ್ತಿ ನವಶಕ್ತಿ ಯುವಕ ಮಂಡಲ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಅವಿರತ ಪರಿಶ್ರಮದ ಫಲಶ್ರುತಿಯಾಗಿ ಯುವಕರೆಲ್ಲರ ಕಾಯಕದ ಫಲವಾಗಿ 41 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅರಳ ಗ್ರಾಮ ಒಂದು ಮಾದರಿ ಗ್ರಾಮ ಆಗುವಲ್ಲಿ ಪೂರ್ಣ ಕಾರ್ಯಚಟುವಟಿಕೆಯಿಂದ ವಿಜೃಂಭಿಸಿದಂತಹ ಸಂಸ್ಥೆ. ಹಿರಿಯರ ಆಶೀರ್ವಾದ, ಗಣ್ಯರ ಮಾರ್ಗದರ್ಶನ ಹಾಗೂ ಪದಾಧಿಕಾರಿಗಳ ಕರ್ತೃತ್ವ ಶಕ್ತಿಯ ಫಲವಾಗಿ, ಸದಸ್ಯರೆಲ್ಲರ ಪರಿಶ್ರಮದ ಫಲವಾಗಿ ನವಶಕ್ತಿ ಯುವಕ ಮಂಡಲ 40 ವರ್ಷಗಳ ಸುದೀರ್ಘ ಸೇವೆಯನ್ನು ನಡೆಸಿ 41ನೇ ವರ್ಷದಲ್ಲಿ ಈ ಒಂದು ಉತ್ಸವವನ್ನು ಮಾಡ್ತಾ ಇದೆ. ಬಂದಿರುವಂತಹ ಎಲ್ಲ ಸಭಾಸದರಿಗೆ ನವಶಕ್ತಿ ಯುವಕ ಮಂಡಲದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಈ ತನಕ ಸ್ಥಳೀಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ತಮ್ಮೆಲ್ಲರನ್ನು ಮನರಂಜಿಸಿದ್ದಾರೆ. ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ವೈಭವ ನಡೆದಕ್ಕಿದೆ. ಆ ಬಳಿಕ ನಮ್ಮೆಲ್ಲರ ನಿರೀಕ್ಷೆಯ ಪಿಂಗಾರ ಕಲಾವಿದರು ಮೂಡಬಿದ್ರೆ ಇವರಿಂದ ಕದಂಬ ಅನ್ನುವಂತಹ ತುಳು ನಾಟಕ ಮೂಡಿಬರುವುದಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಇದೀಗ ನಮ್ಮೆಲ್ಲರ ಆಹ್ವಾನಿತ ಗಣ್ಯರ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕಿದೆ. ಆತ್ಮೀಯರೇ, ಕಳೆದ 40 ವಸಂತಗಳನ್ನು ದಾಟಿ 41ನೇ ಸಂವತ್ಸರಕ್ಕೆ ಪಾದಾರ್ಪಣೆಗೈದಂತಹ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ತನ್ನ 41ನೇ ವರ್ಷದ ಒಂದು ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ನವೀಕೃತ ಕಟ್ಟಡದ ಉದ್ಘಾಟನೆಯನ್ನು ಗೈದು ಈಗ ಕೆಲವೇ ಕ್ಷಣಗಳಲ್ಲಿ 41ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ಕ್ಷಣಗಣನೆ ಸಂದರ್ಭ 41ನೇ ವರ್ಷಕ್ಕೆ ಪಾದಾರ್ಪಣೆ. ಇದಕ್ಕೆ ದುಡಿದಂತಹ ಎಲ್ಲ ಪೂರ್ವ ಸೂರಿಗಳನ್ನು ಸ್ಮರಿಸುತ್ತಾ, ಇದಕ್ಕೆ ಬಲ ಬೆಂಬಲವಾಗಿ ನಿಂತಹ ಊರಿನ ಸರ್ವರನ್ನು ಕೂಡ ಸ್ಮರಿಸುತ್ತಾ, ಎಲ್ಲರ ಸಹಾಯ ಸಹಕಾರದೊಂದಿಗೆ 41ನೇ ವರ್ಷಕ್ಕೆ ಪದಾರ್ಪಣೆಗೈದಂತಹ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಶ್ರೀ ಗರುಡ ಮಹಾಕಾಳಿ ತಾಯಿಯ ಪೂರ್ಣ ಆಶೀರ್ವಾದದೊಂದಿಗೆ ಕೃಪೆಯೊಂದಿಗೆ 40 ಸಂವತ್ಸರಗಳನ್ನು ವಸಂತಗಳನ್ನು ಪೂರೈಸಿ 41ನೇ ವರ್ಷದ ನವ ಸಂಭ್ರಮದಲ್ಲಿ ಇರುವಂತಹ ನವಶಕ್ತಿ ಯುವಕ ಮಂಡಲ ಮುಖ್ಯ ಅತಿಥಿಗಳಾಗಿ ಓಂ ಜನಹಿತಾಯ ಸಂಸ್ಥೆ ಅರಳ ಇದರ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾಗಿರುವಂತಹ ಶಾಂತರಾಮ್ ಶೆಟ್ಟಿ, ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ಶ್ರೀ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು, ಶ್ರೀ ಸಂದೇಶ್ ಶೆಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಗ್ರಜ ಬಿಲ್ಡರ್ಸ್ ಮಂಗಳೂರು, ಶ್ರೀ ಪ್ರಕಾಶ್ ಅಂಚನ್ ಮಾಲಕರು ಅಂಚನ್ ಗಾರ್ಮೆಂಟ್ಸ್ ಬಂಟ್ವಾಳ, ಶ್ರೀ ಪ್ರಭಾಕರ ಪ್ರಭು ನೂತನ ನಿರ್ದೇಶಕರು ಸಿಎ ಬ್ಯಾಂಕ್ ಸಿದ್ದಗಟ್ಟೆ, ಶ್ರೀ ದುರ್ಗಾದಾಸ್ ಶೆಟ್ಟಿ ಅಧ್ಯಕ್ಷರು ಹಿಂದೂ ಧರ್ಮೋತ್ಥಾನ ವೇದಿಕೆ ಟ್ರಸ್ಟ್ ರಾಯ್ ಕೊಯ್ಲಾ ಅರಳ, ಶ್ರೀಮತಿ ದೇವಕಿ ಪ್ರಥಮ ಪ್ರಜೆ ಅರಳ ಗ್ರಾಮ ಪಂಚಾಯತ್, ನವಶಕ್ತಿ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀ ರಂಜನ್ ಕುಮಾರ್ ಶೆಟ್ಟಿ, ಹಾಗೆಯೇ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅಶ್ವಿತಾ ಇವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಮೊನ್ನೆ ನಮ್ಮ ಕ್ರೀಡೋತ್ಸವವನ್ನು ಉದ್ಘಾಟನೆ ಮಾಡಿದಂತಹ ಕುಲವೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಆಳ್ವ ಇವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮಂಗಳೂರಿನ ಪ್ರತಿಷ್ಠಿತ ಕಟ್ಟಡ ನಿರ್ಮಾಣ ಸಂಸ್ಥೆ ಅಗ್ರಜ ಬಿಲ್ಡರ್ಸ್ನ
ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಸಂದೇಶ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಹೃದಯಾಂತರಾಳದ ದೈವತ್ವವನ್ನು ಜಾಗೃತಿಗೊಳಿಸುವಂಥದ್ದೇ ಪ್ರಾರ್ಥನೆ. ಪ್ರಾರ್ಥನೆಯ ಪ್ರಭಾವ ಬದುಕಿನಲ್ಲಿ ಅನನ್ಯವಾದುದು. ಅನ್ನವಿಲ್ಲದೆ ಬದುಕಬಲ್ಲ, ಆದರೆ ಮನುಷ್ಯ ಪ್ರಾರ್ಥನೆ ಇಲ್ಲದೆ ಬದುಕಲಾರ ಎಂಬಂತೆ ನಮ್ಮ ಮಹಾತ್ಮ ಗಾಂಧಿಯವರ ಉಕ್ತಿಯಂತೆ ಅನನ್ಯನು ಹಾಗೂ ನಿರಂಜನನು, ನಿರ್ವಿಕಾರನು, ನಿರಾಮಯನು ಆದಂತಹ ಭಗವಂತನನ್ನು ಪ್ರಾರ್ಥಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಮನೀಷಾ, ತನ್ವಿ, ಜ್ಞಾನಶ್ರೀ ಇವರು. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀ ಶುಭದಾಯಕ. ಚರಣ ಕಮಲ ನಿನ್ನ ಪೂಜಿಪೆಯನು ದಿನ, ಚರಣ ಕಮಲ ನಿನ್ನ ಪೂಜಿಪೆಯನು ದಿನ. ಪಾವನಗೊಳಿಸೋ ಈ ಶಾಂತಿಧಾಮ, ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ಸ್ಮರಿಸುವೆ ನಿನ್ನಯ ದಿವ್ಯ ನಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಜ್ಞಾನಶ್ರೀ, ತನ್ವಿ, ಕೃಪಾ ಹಾಗೂ ಜೈಷ್ಣವಿ ಇವರಿಗೆ ಅಭಿವಂದನೆಗಳು. ನವಶಕ್ತಿ ಯುವಕ ಮಂಡಲ ಯುವಕರ ಶಕ್ತಿಯಾಗಿ ಗ್ರಾಮದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡುವುದರ ಮೂಲಕ ಒಂದು ಸತ್ಕೀರ್ತಿವಂತವಾದಂತಹ ಸಂಘವಾಗಿದೆ. ಈ ಸಂಘದ ಪ್ರಾಸ್ತಾವನೆಯನ್ನು ಹಾಗೂ ಸ್ವಾಗತವನ್ನು ಮಾಡೋದಕ್ಕಿದ್ದಾರೆ ಯುವಕ ಮಂಡಲದ ಪ್ರಸಕ್ತ ಸಾಲಿನ ಅಧ್ಯಕ್ಷರಾಗಿರುವಂತಹ ರಂಜನ್ ಕುಮಾರ್ ಶೆಟ್ಟಿ. ಹರಿ ಓಂ. ವೇದಿಕೆದ ಮಿತ್ತುಪ್ಪನ ಗಣ್ಯರು ಅಂಚನೆ ಎದುರು ಸೇರಿದಿನ ಮಾತೆರೆಗಳ ಒಂದಿಸ ಒಂದು ಯಾನು ಯುವಕ ಮಂಡಲದ ಬಗ್ಗೆ ಒಂಜಿರಡ್ಡು ಪಾತೆರ ಪನಿಯರೆ ಇಚ್ಛೆ ಪಡಪೆ. ಸಂಘಟನೆ ಸಹಬಾಳ್ವೆ ಸೇವೆ ಪನ್ಪಿನ ಧ್ಯೇಯ ವಾಕ್ಯದೊಟ್ಟಿಗೂ ಒಂಜಾತ್ ಜವನೇರನ್ನು ಒಟ್ಟು ಸೇರ ಒಂದು ಹಿರಿಯಕಲ್ನ ಆಶೀರ್ವಾದ ದೇತೊಂದು ಸರತ್ತ ವರ್ಮಣೊತ್ತ 84 ಒಂಜಿ ಯುವಕ ಮಂಡಲನು ಒಂಜಾತ್ ಯುವಕರು ಹಿರಿಯಕಲ್ನ ಒಟ್ಟು ಸೇರಿಗೆಡು ಪುಟ್ಟು ಪಾಡುವೆರು. ಈ ಊರುಡು ಒಂಜಿ ಸಂಘ ಬೋಡು ಮಾತೆರ್ನಲ ಸುಖ ದುಃಖಡು ನಮ್ಮ ಪಾಲು ಪಡೆಯೋಡು ಪನ್ಪಿನ ಇರಾದೇನು ದೀವೊಂದು ಅವೇ ಒಂಜಿ ಪಾತೆರೊಂಡು ಎಂಚೆ ಮಂಡ ಬೀಜ ಎಡ್ಡೆತ್ತಂಡ ಅವು ಮರ ದೈ ಆದು ಮರ ಅದು ಫಸಲು ಕೊರ್ಪಿನಲ್ಪ ದಾಲ ಸಂಶಯ ಇಜ್ಜಿಂದು ಅಂಚನೆ ಈ ಒಂಜಿ ಸಂಘ ಎಡ್ಡೆ ದೇಯಡು ನಮ್ಮ ಪುಟುಪಾಡಿನದಾತ್ರ ಪ್ರತಿಯೊಂಜಿ ಕ್ಷೇತ್ರೊಡ್ಲ ತನ್ನ ಚಾಪುನು ಮೂಡ್ಪದನೆಂದು ಪನಿಯರೆ ಎಂಕಿ ಸಂದರ್ಭಡು ಖುಷಿಯ ಒಂದುಂಡು. ಸಾಮಾಜಿಕ ಆದಿಪ್ಪು, ರಾಜಕೀಯ ಆದಿಪ್ಪು, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡೆ
ಇಂಚೇನೆ ಬೇತೆ ಬೇತೆ ಕ್ಷೇತ್ರುಡು ತನ್ನ ಸಾಧನೆಯನ್ನು ತೋಜಿಪದಿನ ಸಂಘ ದುಯೆ ನವಶಕ್ತಿ ಯುವಕ ಮಂಡಲ ಪ್ರತಿಯೊಂದು ಇರ ವೈದ್ಯಕೀಯ ಕ್ಷೇತ್ರಡ್ಲ ನಮ್ಮ 35-40 ವರ್ಷದ ಪಿರವೇ ರಕ್ತದಾನ ಶಿಬಿರ ಆದಿಪ್ಪು ಅಂಚೆನೆ ಉಚಿತ ನೇತ್ರದಾನ ಇಂಚಿನ ಪೂರ ಶಿಬಿರೋಲೇನು ನಮ್ಮ ಮಲ್ತದು ಐನು ಯಶಸ್ವಿ ಆತಂದು ಪಂಡ್ರೆ ಎಂಕ್ ಖುಷಿಯ ಒಂದುಂಡು ಕ್ರೀಡೆಡ್ಲ ಅಂಚೆನೆ ಒಂಜಿ 25-30 ವರ್ಷದ ಪಿರವೇ ಬಂಟ್ವಾಳ ತಾಲೂಕುಡೆ ಕಬಡ್ಡಿ ಒಂಜಿ ಅರಳ ತಂಡ ಪಂಡ ಅವು ಬಾರಿ ಪುದರ್ ಪೋಯಿನ ತಂಡ ಅಂಚೆನೆ ಯಕ್ಷಗಾನ ಆದಿಪ್ಪು ಪ್ರತಿಯೊಂಜಿ ನಮ್ಮ ಶ್ರಮದಾನ ಮಲ್ಪುನೆತ ಮುಖಾಂತರ ಮಾತೆರ್ನಲ ಮನಸ್ಸನ್ನು ಗೆಂದದಂದು ಪನ್ಯರ್ಲ ಎಂಕಿ ಸಂದರ್ಭಡು ಖುಷಿಯ ಒಂದುಂಡು ದಾಯಗಂದು ಪಂಡಂಡ ಎಂಕುಲು ಈ ಕಟ್ಟಡನು ಒಂಜಿ 4 ವರ್ಷದ ಪಿರವು ದಿಂಚಿ ನೇನು ದುರಸ್ತಿ ಮಲ್ಪಡು ಪಂದು ಎಂಕುಲು ಒಂಜಿ ಸಭೆನ ಲೆತ್ತೊಂದು ಆಂಡ ಕಾರಣಾಂತರದ ಹತ್ರ ಅವು ಪಿರ ಪೋಂದಿತ್ತಂಡು ಈ ಸರ್ತಿ ಎಂಕಲ್ ಒಂಜಿ ಸಮಿತಿ ಇನ್ನು ಮಲ್ತಿನಪ್ಪಾಗ ನಮ್ಮ ಈ ಕೂಟಗೂ ಅಂಚನ್ ಸಿಲ್ಕದ ಮಾಲಕೆರನಂಚಿನ ಪ್ರಕಾಶನ್ಯ ಬೈದರು ಮೆರಣೆ ಕೂಟಗೂ ಎತ್ಕೊಂದೊಲ್ಲೆ ಒಂಜಿ ಎಂಕ್ಲ ದುರಸ್ತಿ ಮಲ್ಪಡು ಆಂಡಲ ಕಾರಣಾಂತರದ ಹತ್ರ ಪಿರ ಪೋಂದಿತ್ತಂಡು ಕರಿನ 2 ವರ್ಷದ ಪಿರವಡು ಎಂಕಲು ಈ ಜವಾಬ್ದಾರಿಯನ್ನು ದೆತೊನ್ನಪಗ ಒಂಜಿ ಸುರುಕಾದ ಈ ಕಟ್ಟಡನು ಮಲ್ಪಡು ಎಂಕಲು ತೀರ್ಮಾನ ಮಲ್ತ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚಡು ಈ ಸುಸಜ್ಜಿತವಾಯಿನ ಒಂಜಿ ನವಶಕ್ತಿ ಯುವಕ ಮಂಡಲ ಪನ್ಪಿನ ಒಂಜಿ ಕಟ್ಟಡನು ಪ್ರೀತಿದ ಸಂಕೇತವಾದುಂಡು ಎಂಕಿ ಸಂದರ್ಭಡು ಪಂಡ್ರೆ ಈಚೆ ಖುಷಿಯ ಒಂದುಂಡು ದಾಯಿಗಂದು ಪಂಡಂಡ ನೆಕ್ ಎಂಕುಲು 14 ಲಕ್ಷ ರೂಪಾಯಿ ಖರ್ಚು ಆಂಡಲ ನೇನು ಎಂಕುಲ ಗ್ರಾಮಸ್ಥರ ನಕ್ಲನೆ ಒಟ್ಟು ಸೇರದ ಅಂದು ಪನ್ಯರೆ ಎಂಕ್ ಸಂತೋಷ ಅವನುಂಡು ಖಾಲಿ ಎಂಕುಲು ಒಂಜಿ ವಾಟ್ಸಪ್ ಗ್ರೂಪಡು ಮೆಸೇಜ್ ಪಾಡ್ದು ಆತನ ಫೋನ್ ಮಲ್ತಿನ ಸಂದರ್ಭಡೆ ಆ ಯುವಕ ಮಂಡಲಗತ ಎಂಕುಲಲ ಒಂಜಿ ಸಹಾಯ ಉಪ್ಪಡು ಯುವಕ ಮಂಡಲ ಕೊರ್ಜಿಡ ಎಂಕುಲು ಬೊಕ ವೈಕ್ ಕೊರ್ಪಿನ ಆ ರೀತಿ ಪ್ರೀತಿನ ಈ ಸಂಘ ಸಂಪಾದನೆ ಮಲ್ದಿನೆಂದು ಪನ್ಯರ್ಲ ಎಂಕ್ ಖುಷಿಯ ಒಂದುಂಡು ಇನ್ನಿತ ನಮ್ಮ ಈ ಕಾರ್ಯಕ್ರಮದ ಗುರ್ಕಾರ್ಮೇನು ವಹಿಸೊಂದಿನಾರು ಪೂಜ್ಯರ್ಲ ಅಂದು ಅರಳದ ಆಡಳಿತ ಮೊಕ್ತೇಶ್ವರರು ಶ್ರೀ ಎ ರಾಜೇಂದ್ರ ಶೆಟ್ರು ಮೆರಣೆ ಕೂಡ್ದಿನ ಮಾತ ಸಭೆತ ಪರವಾದ ಅಂಚನೆ ಯುವಕ ಮಂಡಲದ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲೆ ಶ್ರೀಯುತರಿಗೆ ಲಕ್ಷ್ಮೀಧರ್ ಶೆಟ್ಟಿ ಸಂಘಬಿಟ್ಟು ಪ್ರಸನ್ನ ಕುಮಾರ್ ಸಂಘಬಿಟ್ಟು ಮೇರೆ ಲಕ್ಷ್ಮೀಧರ್ ಶೆಟ್ರಿ ಮಧ್ಯಾಲ ಮೇರೆ ಬತ್ತದ ಮೇರೆಗೆ ಶಾಲು ಪಾಡ್ದು ಮಾನದಿಗೆ ಮಲ್ಪಡೊಂದು ಏನೊಂದುಲ್ಲ ನನೋರಿ ದೂರದ ಕೊಲಂಬೆ ಗ್ರಾಮಡ್ ಪುಟ್ಟದು ದೂರದ ಬೊಂಬೈಡ್ ಉದ್ಯಮಿಯಾದ ನಮ್ಮ ಅರಳ ಗ್ರಾಮಡ್ ಒಂಜಿ ಜಾಗನ ಖರೀದಿ ಮಲ್ತದು ಒಂಜಿ ವೃದ್ಧಾಶ್ರಮನ ಪುಟ್ಟಪಾಡ್ದು ಅಂಚೆನೆ ಶಿಕ್ಷಣ ಜೋಕ್ಲಿಗಿ ಗ್ರಾಮೀಣ ಭಾಗೋಡ್ಲ ಒಂಜಿ ಉನ್ನತವಾಯಿನ ಸುಸಜ್ಜಿತ ಶಿಕ್ಷಣ ಸಂಸ್ಥೆನ ಪುಟ್ಟಪಾಡ್ದಿನಾರು ಶ್ರೀತೆರಾಯನಂಚಿನ ಶ್ರೀ ಶಾಂತಾರಾಮ ಶೆಟ್ರು ಮೇರೆಲ್ಲ ಮಾತೆನಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲೆ ನಮ್ಮ ಹಿರಿಯರು ಗ್ರಾಮದ ಒಂಜಿ ಎತ್ತರ ಜಾಗೋಡು ಜೋಕುಲೆಗ್ ವಿದ್ಯೆನ ಕೊರ್ಪನಂಚಿನ ಶಾಲೆನ ಕಟ್ಟದು ಈ ಗ್ರಾಮಗೂ ಬೊಲ್ಪುನ ತೋಜಾಯನಂಚಿನ ಶಾಂತಾರಾಮ್ ಶೆಟ್ಟಿ ಮೇರೆಗೆ ಉಮೇಶ್ ಟಿ.ಎಂ. ಪಾಚಿಲೋಡಿ ನವಶಕ್ತಿ ಯುವಕ ಮಂಡಲದ ಪ್ರಮುಖರು ಸಾಲು ಪಾರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೊಂದುಲ್ಲೆ
ನನವರಿ ಕುಡ್ಲದ ಪ್ರತಿಷ್ಠಿತ ಬಿಲ್ಡರ್ ಐನಂಚಿನ ಅಗ್ರಜ ಸಂಸ್ಥೆದ ಮಾಲಕರು ನಮ್ಮ ಯುವಕರನ್ನ ಕಣ್ಮನಿಯಾದಲವಲ್ಲರು ಶ್ರೀ ಸಂದೇಶ್ ಶೆಟ್ಟಿ ಮಂಗಳೂರು ಮೆರಣೆ ಮಾತ್ಪೇರ್ನಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ. ಭಾರತೀಯ ಜನತಾ ಪಾರ್ಟಿದ ಪ್ರಮುಖರಾದ ಸಮಾಜದ ಬೇತೆ ಬೇತೆ ಮರ್ಗಿಲ್ಡ್ ಕೆಲಸ ಮಲ್ತಿನಂಚಿನ ನಮ್ಮ ಸಂದೇಶ್ ಶೆಟ್ಟಿ ಮೇರಿನ ಸೂರಾಜ್ ಶೆಟ್ಟಿ ಅಂಬರ್ದೊಟ್ಟು ಮೇರು ಸಾಲು ಪಾರ್ದು ಪುಷ್ಪನು ಕೊರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೋನ್ವೆ. ನಾನೂರಿ ನಂಕ ಮಾತ ಪರಿಚಯದಾರೆ ಪ್ರಕಾಶ್ ಅಂಚನ್ ಗಾರ್ಮೆಂಟ್ಸ್ದ ನೆತ್ತ ಮಾಲಕರಾದರಂದು ನಮ್ಮ ಸರ್ಕಾರಿ ಶಾಲೆ ಉಲಿಸಿ ಬೆಳೆಸಿ ನೆತ್ತ ರಾಜ್ಯ ಅಧ್ಯಕ್ಷರಾಯ್ನ ಪ್ರಕಾಶ್ ಅಂಚನ್ ಉಲ್ಲೇರು ಅರು ಬೇತೆ ತುರ್ತು ಕಾರ್ಯಕ್ರಮ ಇತ್ತೇರು ಒತ್ತಾಯದ ಮಿತ್ತು ಇತ್ತೆ ಎರನ್ನು ಬೇಗ ಬುಡೋಡೊಂದು ಬಂತೇರು ನಮ್ಮೊಟ್ಟಿಗೂ ಸೇರೊಂದೇರು ಮೇರೇನೆ ಆತ್ಮೀಯವಾದ ಮಾತೆನಲ ಪರವಾದ ಸ್ವಾಗತ ಮಲ್ತೊಂದು. ಅಂಚನ್ ಗಾರ್ಮೆಂಟ್ಸ್ ದ ಮಾಲಕರು ಅಂಚನೆ ಭಾರತೀಯ ಜನತಾ ಪಾರ್ಟಿದ ಕರಿನ ವರ್ಷದ ಕೋಶಾಧಿಕಾರಿ ಆದಿತ್ಯನಂಚಿನ ಪ್ರಕಾಶ್ ಅಂಚನ್ ಮೇರೆಗೆ ನವಶಕ್ತಿ ಯುವಕ ಮಂಡಲದ ಕ್ರೀಡಾ ಕಾರ್ಯದರ್ಶಿ ವಿಶ್ವನಾಥ್ ಕರ್ಕೇರ ತಡ್ಯಾಲ ಮೇರು ಸಾಲು ಪಾರ್ದು ಪುಷ್ಪನು ಕೊರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೋನ್ವೆ. ನನವರಿ ಸಿದ್ದಕಟ್ಟೆ CA ಬ್ಯಾಂಕ್ದ ಅಧ್ಯಕ್ಷರು ಎರಡನೇ ಅವಧಿಗಳ ಚುನಾವಣೆ ಸ್ಪರ್ಧೆ ಮಲ್ತದ ವಿಜೇತರತಿರು ನಮ್ಮ ಇನ್ನಿ ಮುಖ್ಯ ಅತಿಥಿಲಾದ ಉಲ್ಲೇರು ಮೆರणे ಮಾತೆರ್ನಲ ಪರವಾದ ಆತ್ಮೀಯವಾದ ಈ ಕೂಟಗೂ ಸ್ವಾಗತ ಮಲ್ತೊಂದುಲ್ಲ. ಸಹಕಾರಿ ಕ್ಷೇತ್ರದ ಚುನಾವಣೆ ವಿಜಯನ ಗೆಲ್ತಿನ ಪ್ರಭಾಕರ ಪ್ರಭುಕ್ಲೆಗೆ ಅಭಿನಂದನೆಯನ್ನು ಕೊರೊಂದು ನಮ್ಮ ಯುವಕ ಮಂಡಲದ ಕರಿ ವರ್ಷದ ಪ್ರಧಾನ ಕಾರ್ಯದರ್ಶಿ ಆದಿತ್ಯನ ದಿನೇಶ್ ಬೆಲ್ಚಡ ಸಂಘಬೆಟ್ಟು ಮೇರು ಸಾಲು ಪಾರ್ದು ಪುಷ್ಪನು ಕೊರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೋನ್ವೆ. ನಮ್ಮ ಊರುದಾರೆ ದುರ್ಗಾದಾಸ್ ಶೆಟ್ಟಿ ಮೌಂತೂರು ಹಿಂದೂ ಧರ್ಮೋತ್ಥಾನ ಟ್ರಸ್ಟ್ ರಾಯಿ ಕೊಯ್ಲ ಅರಳ ನೆತ್ತ ಅಧ್ಯಕ್ಷರಾದ ಅಂಚೆನೆ ಕರಿನ ಅವಧಿ ನಮ್ಮ ಬೆಳ್ಳಿ ಹಬ್ಬದ ಟೈಮಡು ನಮಕ್ ಕಾರ್ಯಾಧ್ಯಕ್ಷರಾದ ಇತದ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತಿನ ಕೊರ್ತಿನಾರು ನಮ್ಮಾರೆ ಐನಂಚಿನ ದುರ್ಗಾದಾಸ್ ಶೆಟ್ಟಿರುಲ್ಲೇರು ಮೇರೆಲ್ಲ ಮಾತೆನಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ. ಬಲವಂಡಿ ಕ್ಷೇತ್ರದ ಗಡಿ ಪ್ರಧಾನರಾದ ಧಾರ್ಮಿಕ ಕ್ಷೇತ್ರಗಳು ಮುಂದಾಳುವಾದಿಪ್ಪನ ದುರ್ಗದಾಸ್ ಶೆಟ್ಟಿ ಮೇರೆಗೆ ದೇವದಾಸ್ ಸಾಲಿಯಾನ್ ಅಂಬರ್ದೊಟ್ಟು ನವಶಕ್ತಿ ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿ ಸಾಲು ಪಾರ್ದು ಪುಷ್ಪನು ಕೊರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೋನು. ನನ್ನೋರ್ತಿ ನಮ್ಮ ಸಹೋದರಿ ನಮ್ಮ ಅರಳ ಪಂಚಾಯತಿದ ಪ್ರಥಮ ಪ್ರಜೆ ಶ್ರೀಮತಿ ದೇವಕಿ ಪಾಲ್ದಾಡ್ ಕೌಲೇರು ಮೇರೆಲ್ಲ ಮಾತೆನಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ. ಅರಳ ಗ್ರಾಮ ಪಂಚಾಯತಿದ ಪ್ರಥಮ ಪ್ರಜೆ ಶ್ರೀಮತಿ ದೇವಕಿ ಮೇರಿನ ನವಶಕ್ತಿ ಮಹಿಳಾ ಮಂಡಲದ ಕರಿ ಸಾಲದ ಅಧ್ಯಕ್ಷರಾಗಿತ್ತನ ರೂಪಾ ಎಲ್ ಶೆಟ್ಟಿ ಮೇರು ಸಾಲು ಪಾರ್ದು ಪುಷ್ಪನು ಕೊರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೋನ್ವೆ. ನನವರಿ ಮುರಣಿ 16 ತಾರೀಕಿಗೆ ನಮ್ಮ ಕಾಂಡೆ 9 ಗಂಟೆ ಹಿಡಿದು 6 ಗಂಟೆ ಮುಟ್ಟ ಒಂಜಿ ಕ್ರೀಡಾಕೂಟ ನಡತಂಡು ನೆತ್ತ ಉದ್ಘಾಟನೆ ಮಲ್ತಿನಾರು ನಮ್ಮಾರೆ ಆಯ್ನಂಚಿನ ಶ್ರೀಯುತ ಪ್ರವೀಣ್ ಆಲ್ವಾ ಗುಂಡ್ಯ ಮೇರೆ ಪ್ರಸ್ತುತ ಮುತ್ತೂರು ಪಂಚಾಯತಿದ ಅಧ್ಯಕ್ಷರಲ್ಲಾದುಲ್ಲೇರು ಅಂಚೆನೆ ಎನ್ನ ಸಮ್ಮಲೆ ಮೇರೆ ಮಾತೆರನಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ.
ಎಲ್ಲಿಪ್ಪನಗನೆ ನಮ್ಮ ಯುವಕ ಮಂಡಲದ ಒಟ್ಟಿಗೆ ಸಂಪರ್ಕ ಹೊಡಿತದ ಎಂಕಲ್ನೊಟ್ಟಿಗೆ ಗೊಬ್ಬಿನಂಚಿನ ಪ್ರವೀಣ ಆಳುವ ಗುಂಡ್ಯ ಮೇರೆಗೆ ನಮ್ಮ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾಯನ ಆನಂದ ಮೇಲಾಂಟ ಕುಮಾರು ಮೇರು ಸಾಲುಪಾರ್ದು ಪುಷ್ಪನು ಕೊರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೋನು. ನನ್ನೊರ್ತಿ ಎಂಕಲ್ನ ಸಹೋದರಿ ಶ್ರೀಮತಿ ಅಶ್ವಿತಾ ಎಂಕ್ಲ ಮಹಿಳಾ ಮಂಡಲದ ಅಧ್ಯಕ್ಷರಾದುಲ್ಲೇರು ಮೇರೆನ್ಲ ಮಾತೆನಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ. ನವಶಕ್ತಿ ಮಹಿಳಾ ಮಂಡಲದ ಅಧ್ಯಕ್ಷರಾಯನ ಶ್ರೀಮತಿ ಅಶ್ವಿತಾ ಮೇರಿನ ಶ್ರೀಕೃಷ್ಣ ಬಾಲಗೋಕುಲ ಸಮಿತಿದ ಅಧ್ಯಕ್ಷರಾಯನ ದೇವಕಿ ಸಪಲ್ಯ ಮೌಂತೂರು ಮೇರು ಸಾಲುಪಾರ್ದು ಪುಷ್ಪನು ಕೊರ್ದು ಗೌರವಿಸೋಡು ಪಣದು ವಿನಂತಿ ಮಲ್ತೋನು. ಇನ್ನಿತ ನಮ್ಮ ಈ ಕೂಟಗೂ ಮಸ್ತ್ ಗಣ್ಯರ ನಕಲು ಸೇರ್ದರು. ಬಿಜೆಪಿದ ಮಂಡಲದ ನಿಕಟಪೂರ್ವ ಅಧ್ಯಕ್ಷರೇನಂಚಿನ ದೇವಪ್ಪಣ್ಣ ಉಳ್ಳರು, ಅಂಚನೆ ನಂದರಾಮ್ ರೈಕುಲ್ಲರು, ಮುರಳೀಧರ ಶೆಟ್ಟಿ ಸಂಘಬಿಟ್ರು ಮೇರ್ಲೊಲ್ಲರು, ಮೂಲು ಎದುರು ಮಸ್ತ್ ಜನ ನಮ್ಮ ಪಕ್ಷದ ಜವಾಬ್ದಾರಿ ತಿನ್ನಗಳು ಅಂಚನೆ ಬೇತೆ ಬೇತೆ ಬಿನ್ನೇರು ಮಾತಾಡ್ಲೊಲ್ಲರು. ಯಾನು ಸಮಯದ ಅಭಾವದಾತ್ರ ನಿಖಲ ಒರಿಯೂರಿಯನೇ ಪುದರ್ ಪನ್ಯರ ಪೋಪುಜಿ ಈ ನೆಕ್ ನಿಕ್ಲೆನ ಮಾತೆರೆಲ್ಲ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲೆ. ನಮ್ಮೆಲ್ಲರನ್ನು ವೇದಿಕೆ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ನವಶಕ್ತಿ ಯುವಕ ಮಂಡಲದ ಅಧ್ಯಕ್ಷರಾಗಿರುವ ರಂಜನ್ ಕುಮಾರ್ ಶೆಟ್ಟಿ ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಪ್ರಸನ್ನ ಕುಮಾರ್ ಸಂಗಬೆಟ್ಟು ಇವರು ಸಾಲು ಹಾಕಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ ಜನರಿಗೆ ಮುಟ್ಟಿಸ್ತಾ ಇರುವಂತಹ ಮಂಗಳೂರು ವಾರ್ತೆ ಇದರ ಪ್ರಮುಖರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ನವಶಕ್ತಿ ಯುವಕ ಮಂಡಲ ನಡೆದು ಬಂದಂತಹ ಹಾದಿ, ನಮ್ಮ ಕಾರ್ಯಕ್ರಮಗಳ ಚುಟುಕು ವರದಿಯನ್ನು ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ದೇವದಾಸ್ ಸಾಲ್ಯಾನ್ ಅಂಬರ್ದೊಟ್ಟು ಇವರು ಮಂಡಿಸಲಿದ್ದಾರೆ. ನವಶಕ್ತಿ ಯುವಕ ಮಂಡಲ ಅರಳ ಬಂಟ್ವಾಳ ಇದರ ಕಾರ್ಯಚಟುವಟಿಕೆಗಳ ಚುಟುಕು ವರದಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆಹ್ವಾನಿತ ಗಣ್ಯ ಅತಿಥಿಗಳೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಸಮಸ್ತ ಸಹೃದಯಿ ಬಂಧು ಭಗಿನಿಯರೇ, ಸಂಘಟನೆ, ಸಹಕಾರ, ಸಹಬಾಳ್ವೆಯ ಮೂಲಕ ಸ್ವಾವಲಂಬಿ ಗ್ರಾಮ ನಿರ್ಮಾಣದ ಮೂಲ ಧ್ಯೇಯ ಹಾಗೂ ರಾಷ್ಟ್ರೀಯತೆಯ ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯೊಂದಿಗೆ ದಿನಾಂಕ 19/12/1984ರಲ್ಲಿ ನವಶಕ್ತಿ ಯುವಕ ಮಂಡಲ ಎಂಬ ನವ್ಯ ಹೆಸರಿನೊಂದಿಗೆ ನಮ್ಮ ಯುವಕ ಮಂಡಲ ಉದಯವಾಯಿತು. ತಾಯಿ ಗರುಡ ಮಹಾಕಾಳಿಯ ಪುಣ್ಯ ನೆಲ ಫಲ್ಗುನಿ ನದಿ ತೀರದ ಭತ್ತ, ತೆಂಗು, ಕಂಗು ಬೆಳೆಯುವ ಈ ಹಸಿರು ಭೂಮಿಯಲ್ಲಿ ಉದಿಸಿದ ಗ್ರಾಮದ ಕೇಂದ್ರ ಬಿಂದು ನಮ್ಮ ಯುವಕ ಮಂಡಲ. ರಾಷ್ಟ್ರೀಯ ಸೇವಾ ಭಾರತೀಯ ಅಧೀನ ಸಂಸ್ಥೆಯಾಗಿ ಕರ್ನಾಟಕ ಯುವಜನ ಮತ್ತು ಸೇವಾ ಇಲಾಖೆಯಿಂದ ಮಾನ್ಯತೆ ಪಡೆದಿರುವ ಸಂಸ್ಥೆಯಾಗಿದೆ. ಹಿರಿಯರ ಮಾರ್ಗದರ್ಶನದಲ್ಲಿ ಯುವಜನರ ಪರಿಶ್ರಮದಿಂದ ಸಮಸ್ತ ಯುವಜನತೆಯ ಸಹಕಾರದಿಂದ ಕಳೆದ 40 ವರ್ಷಗಳಿಂದ ನಿರಂತರ ಸೇವಾ ಚಟುವಟಿಕೆಯ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ನಮ್ಮ ಯುವಕ ಮಂಡಲದ ಸಮಾಜಮುಖಿ ಕಾರ್ಯಚಟುವಟಿಕೆಗಳ ಚುಟುಕು ವರದಿಯನ್ನು ನಿಮ್ಮ ಮುಂದೆ ವಾಚಿಸಲು ಸಂತೋಷ ಪಡುತ್ತೇನೆ. ಶ್ರೀ ಲಕ್ಷ್ಮೀಧರ ಶೆಟ್ಟಿ ಮಧ್ಯಾಲ ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಶ್ರೀ ಜಗದೀಶ್ ಆಳ್ವ ಇವರ ಕಾರ್ಯಾಧ್ಯಕ್ಷತೆಯಲ್ಲಿ ಸ್ಥಾಪನೆಗೊಂಡ ಈ ಯುವಕ ಮಂಡಲವು ಈವರೆಗೆ 14 ಮಂದಿ ಅಧ್ಯಕ್ಷರನ್ನು, 60ಕ್ಕಿಂತಲೂ ಹೆಚ್ಚು ಮಂದಿ ಪ್ರಮುಖ ಪದಾಧಿಕಾರಿಗಳನ್ನು ಮತ್ತು ಸರಾಸರಿ 100ಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ಕಲೆ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ,
ಧಾರ್ಮಿಕ ಮತ್ತು ಸೇವಾ ಕ್ಷೇತ್ರಗಳನ್ನು ನಿರಂತರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಸಮಾಜದ ಎಲ್ಲ ಮನೆಗಳನ್ನು ತಲುಪುವ ಪ್ರಯತ್ನ ನಮ್ಮ ಸಂಘದ್ದು. ಈ ನಿಟ್ಟಿನಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ನಮ್ಮ ಸಾಧನೆ ಅಗಣಿತ. ಕ್ರೀಡಾ ಚಟುವಟಿಕೆಗಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾದ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಯುವಕ ಮಂಡಲದ ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆ ಕಾರ್ಯಕ್ರಮದ ಪ್ರಯುಕ್ತ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನಗಳನ್ನು ನೀಡಿ ಪುರಸ್ಕರಿಸಲಾಗುತ್ತದೆ. ನಮ್ಮ ಯುವಕ ಮಂಡಲದ ಆಶ್ರಯದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ, ಸ್ಥಳೀಯ ಮಟ್ಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಿದ ಇತಿಹಾಸವಿದೆ. ನಮ್ಮ ಯುವಕ ಮಂಡಲದ ಕ್ರೀಡಾಳುಗಳು ಸ್ಥಳೀಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಸ್ಪರ್ಧಿಸಿ ಬಹುಮಾನ ಪಡೆದಿರುತ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳ ಮತ್ತು ಯುವ ಜನತೆಯಲ್ಲಿರುವ ಕಲಾ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಳೆದ 40 ವರ್ಷಗಳಿಂದ ನಮ್ಮ ಸಂಘವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದೆ. ಸಂಘದ ಆಶ್ರಯದಲ್ಲಿ 23 ವರ್ಷ ಸಾಪ್ತಾಹಿಕ ಯಕ್ಷಗಾನ ಕೂಟಗಳನ್ನು ನಡೆಸಲಾಗಿದೆ. ಮಕ್ಕಳಿಗೆ ಮತ್ತು ಯುವಕರಿಗೆ ಯಕ್ಷಗಾನ ನೃತ್ಯಾಭ್ಯಾಸ ಮತ್ತು ಅರ್ಥಗಾರಿಕೆಯ ತರಗತಿಗಳನ್ನು ನಡೆಸಿ 33 ಯಕ್ಷಗಾನ ಬಯಲಾಟಗಳನ್ನು ಮತ್ತು 78 ತಾಳಮದ್ದಲೆಗಳ ಕೂಟಗಳನ್ನು ನಡೆಸುವ ಮೂಲಕ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಲಾಗಿದೆ. ಜನತೆಯ ಮನರಂಜನೆಗಾಗಿ ಹಲವು ನೃತ್ಯ ಕಾರ್ಯಕ್ರಮಗಳನ್ನು, ನಾಟಕ ಪ್ರದರ್ಶನಗಳನ್ನು ಸಂಘದ ಆಶ್ರಯದಲ್ಲಿ ನಡೆಸಲಾಗಿದೆ. ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಂಘದ ಸದಸ್ಯರಿಂದ ವಿವಿಧ ವೇಷಗಳ ಪ್ರದರ್ಶನ, ಹುಲಿ ವೇಷಗಳ ಪ್ರದರ್ಶನ ಕಾರ್ಯಕ್ರಮ ನಡೆಸಲಾಗಿದೆ. ನಮ್ಮ ಯುವಕ ಮಂಡಲವು ದಶಮಾನೋತ್ಸವ ಮತ್ತು ಬೆಳ್ಳಿ ಹಬ್ಬ ಕಾರ್ಯಕ್ರಮಗಳನ್ನು ಬಹು ವಿಜೃಂಭಣೆಯಿಂದ ನಡೆಸಿದೆ. ಪ್ರತಿ ವರ್ಷ ಯುವಕ ಮಂಡಲದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ರಕ್ಷಾಬಂಧನ ಉತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ. ಊರಿನ ಪರವೂರಿನ ಕಲಾ ಪ್ರತಿಭೆಗಳಿಗೆ ಕಲಾ ದರ್ಶನ ನೀಡಲು ವೇದಿಕೆಗಳನ್ನು ನಮ್ಮ ಯುವಕ ಮಂಡಲವು ಒದಗಿಸಿಕೊಡುತ್ತಿದೆ. ಶೈಕ್ಷಣಿಕ ಕಾರ್ಯಕ್ರಮಗಳು ನಮ್ಮ ಸಂಘದ ಆಶ್ರಯದಲ್ಲಿ ಸಹೋದ್ಯೋಗ ತರಬೇತಿ, ಯುವ ಮುಂದಾಳತ್ವ ಶಿಬಿರ, ಉಚಿತ ಕಾನೂನು ನೆರವು, ಮಾಹಿತಿ, ನೆಲ ಜಲ ಸಂರಕ್ಷಣಾ ಸಮಿತಿ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆಸುತ್ತಿದೆ. ಆರ್ಥಿಕವಾಗಿ ಹಿಂದುಳಿದಿರುವ ಮಕ್ಕಳಿಗೆ ಪುಸ್ತಕ ವಿತರಣೆ, ಶಾಲಾ ಶಿಕ್ಷಣ ಶುಲ್ಕವನ್ನು ನಮ್ಮ ಯುವಕ ಮಂಡಲ ಒದಗಿಸಿದೆ. ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ನಮ್ಮ ಸಂಘ ಸಹಕರಿಸುತ್ತಿದೆ. ರಾಷ್ಟ್ರೀಯತೆ ಜಾಗೃತಿಗಾಗಿ ಗ್ರಾಮದ ಜನರಿಗೆ ಭಾರತ ಮಾತಾ ಪೂಜನ ಕಾರ್ಯಕ್ರಮ ನಡೆಸಲಾಗಿದೆ. ಆರೋಗ್ಯ ಕಾರ್ಯಕ್ರಮಗಳು ಮನುಷ್ಯನಾದವನಿಗೆ ಆರೋಗ್ಯ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಯುವಕ ಮಂಡಲವು ಅನೇಕ ಬಡ ರೋಗಿಗಳಿಗೆ ಚಿಕಿತ್ಸೆಗಾಗಿ ಸಹಕಾರ ನೀಡುತ್ತಿದೆ. ಉಚಿತ ದಂತ ಚಿಕಿತ್ಸಾ ಶಿಬಿರ, ಕಣ್ಣಿನ ತಪಾಸಣಾ ಶಿಬಿರ, ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರ, ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ, ಕುಷ್ಠರೋಗ ಮಾಹಿತಿ ಶಿಬಿರ ಮುಂತಾದ ಆರೋಗ್ಯ ಕಾರ್ಯಕ್ರಮಗಳನ್ನು ಯೋಜಿಸುವ ಮೂಲಕ ಗ್ರಾಮೀಣ ಜನರಿಗೆ ನಮ್ಮ ಸಂಘ ಸಹಕರಿಸಿದೆ. ಮಂಗಳೂರಿನ ಸಹಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ದಾಖಲಾಗುವ ನಮ್ಮ ಗ್ರಾಮದ ಮತ್ತು ನೆರೆಯ ಗ್ರಾಮದ ಅನೇಕರಿಗೆ ಕಡಿಮೆ ದರದಲ್ಲಿ ಅಥವಾ ಉಚಿತ ಚಿಕಿತ್ಸೆ ದೊರಕಿಸಿಕೊಡುವಲ್ಲಿ ನಮ್ಮ ಯುವಕ ಮಂಡಲದ ಸದಸ್ಯರು ಸಹಕರಿಸುತ್ತಾರೆ. ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿಗಳಿಗೆ ನಮ್ಮ ಯುವ ಸದಸ್ಯರು ರಕ್ತದಾನ ಮಾಡಿ ಅನೇಕ ಜೀವ ಉಳಿಸುವ ಪುಣ್ಯ ಕಾರ್ಯ ಮಾಡಿರುತ್ತಾರೆ. ಶ್ರಮ ಸೇವೆಯ ಮೂಲಕ ಜನಸೇವಾ ಕಾರ್ಯಕ್ರಮಗಳು ಚಂದ್ರಹಾಸ ಸ್ವಾಮಿ ಶಾಲೆ ಕಲ್ಲೇರಿ, ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲ, ಸರಕಾರಿ ಪ್ರಾಥಮಿಕ ಶಾಲೆ ಕರ್ಪೆ, ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಎರ್ಮಾಲಪದವು, ಸರಕಾರಿ ಪ್ರೌಢಶಾಲೆ ನೋನಾಲು ಇಲ್ಲಿನ ಕ್ರೀಡಾಂಗಣ ನಿರ್ಮಾಣದ ಕಾರ್ಯದಲ್ಲಿ ನಮ್ಮ ಯುವಕ ಮಂಡಲದ ಶ್ರಮ ಸೇವೆಯನ್ನು ನೀಡಿದೆ. ಅರಳ ಗ್ರಾಮದಲ್ಲಿ ನಿರ್ಮಾಣವಾದ 90% ಸಂಪರ್ಕ ರಸ್ತೆಗಳಲ್ಲಿ ನಮ್ಮ ಯುವಕ ಮಂಡಲದ ಶ್ರಮ ಸೇವೆಯ ಯೋಗದಾನವಿದೆ. ಅರಳ ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ 1.2 ಕಿಲೋಮೀಟರ್ ರಸ್ತೆ ನಿರ್ಮಿಸಲು 6 ದಿನಗಳ ಶ್ರಮದಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಸುಮಾರು 1400 ಮಂದಿಯ ಶ್ರಮ ಸೇವೆಯನ್ನು ಸಂಘಟಿಸಿರುವುದು ದಾಖಲೆ ಕಾರ್ಯವಾಗಿದೆ. ಅರಳ ಗ್ರಾಮದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿರಬೇಕಾದ ಮಹತ್ಕಾರ್ಯ ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನ ಅರಳ ಕೊಯ್ಲ ಇದರ ಜೀರ್ಣೋದ್ಧಾರದ ಪವಿತ್ರ ಕಾರ್ಯ. ಈ ಪುಣ್ಯ ಕಾರ್ಯವನ್ನು ಸಾಕ್ಷಾತ್ಕಾರಗೊಳಿಸಲು ನಮ್ಮ ಯುವಕ ಮಂಡಲವು ಯೋಜನಾಬದ್ಧವಾಗಿ ಶ್ರಮಿಸಿದೆ. 2 ವರ್ಷಗಳ ಪರ್ಯಂತ ನಡೆದ ಸಂಪನ್ಮೂಲ ಕ್ರೋಢೀಕರಣ, ನಿರ್ಮಾಣ, ಸಾಮಗ್ರಿ ಸಂಗ್ರಹಣ, ಧರ್ಮ ಜಾಗೃತಿ ಕಾರ್ಯದಲ್ಲಿ ಭಾಗವಹಿಸಿ ಅಜೀರ್ಣ ವ್ಯವಸ್ಥೆಯಲ್ಲಿದ್ದ ದೇವಾಲಯವನ್ನು ತೆಗೆದು ಕೇವಲ 108 ದಿನಗಳಲ್ಲಿ ಭವ್ಯವಾದ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ದೇವರ ಮೂರ್ತಿಗಳ ಪ್ರತಿಷ್ಠೆ, ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸಲು ನಮ್ಮ ಯುವಕ ಮಂಡಲದ ಸದಸ್ಯರು ಶ್ರಮಪಟ್ಟಿರುವುದು ಅವಿಸ್ಮರಣೀಯ. ನಂತರ ಕೊಟ್ಟದಡ್ಕ ಉಲ್ಲಾಲ್ತಿ, ಐನೂರ ಧೂಮಾವತಿ ಪರಿವಾರ ದೈವಗಳ ಕ್ಷೇತ್ರ ಜೀರ್ಣೋದ್ಧಾರ, ಭಂಡಾರದ ಮನ ಜೀರ್ಣೋದ್ಧಾರ,
ಕಾರ್ಯದಲ್ಲಿ ನಮ್ಮ ಯುವಕ ಮಂಡಲದ ಪೂರ್ಣ ತೊಡಗಿಸಿಕೊಂಡು ಅದರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ಪೂರ್ಣ ಸಹಕಾರ ನೀಡಿದೆ. ಶ್ರೀ ಕ್ಷೇತ್ರ ಅರಳದಲ್ಲಿ ನಿರ್ಮಾಣವಾದ ಸಭಾಭವನ ಕಾರ್ಯದಲ್ಲೂ ನಮ್ಮ ಯುವಕ ಮಂಡಲವು ಶ್ರಮದಾನ ಸೇವೆ ನೀಡಿದೆ. ಊರಿನ ಉತ್ಸವಗಳಲ್ಲಿ, ಯಕ್ಷಗಾನ ಬಯಲಾಟದಲ್ಲಿ, ಸಭೆ ಸಮಾರಂಭಗಳಲ್ಲಿ, ಪೂಜೆ ಪುರಸ್ಕಾರಗಳಲ್ಲಿ ನಮ್ಮ ಯುವಕ ಮಂಡಲ ಸದಸ್ಯರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಪ್ರಕೃತಿ ವಿಕೋಪಗಳಾದಾಗ ಅಪಘಾತ ಸಂಭವಿಸಿದರೆ ನಮ್ಮ ಸಂಘದ ಸದಸ್ಯರು ಧಾವಿಸಿ ಸಂತೃಪ್ತರಿಗೆ ಸಹಕರಿಸುವುದು ನಮ್ಮ ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಗ್ರಾಮದಲ್ಲಿ ಯಾರೇ ಮರಣ ಹೊಂದಿದರೂ ಅವರ ಶವ ಸಂಸ್ಕಾರಕ್ಕೆ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನೆರವೇರಿಸುವಲ್ಲಿ ಸಹಕರಿಸಲಾಗುತ್ತದೆ. ಆರ್ಥಿಕವಾಗಿ ಹಿಂದುಳಿದಿರುವ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಲು ನಮ್ಮ ಯುವಕ ಮಂಡಲದ ಸ್ವಯಂ ಸೇವಕರು ಶ್ರಮದಾನದ ಮೂಲಕ ಸಹಕರಿಸುತ್ತಾರೆ. ನಮ್ಮ ಯುವಕ ಮಂಡಲವು ಗ್ರಾಮದಲ್ಲಿ ನಿವೃತ್ತಿ ಹೊಂದಿರುವ ಶಾಲಾ ಶಿಕ್ಷಕರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಮೆಸ್ಕಾಂ ಲೈನ್ಮ್ಯಾನ್ಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಏರ್ಪಡಿಸಿ ಗೌರವಿಸುವ ಕಾರ್ಯ ಮಾಡುತ್ತಾ ಬಂದಿದೆ. ನಮ್ಮ ಯುವಕ ಮಂಡಲದ ಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಿಗಳಾಗಿ ಕಳೆದ 30 ವರ್ಷಗಳಿಂದ ನಿರಂತರ ಗ್ರಾಮಾಭಿವೃದ್ಧಿ ಕಾರ್ಯವನ್ನು ಮಾಡುವುದರ ಜೊತೆಗೆ ಜನತಾ ಜನಾರ್ದನ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ನಮ್ಮ ಯುವಕ ಮಂಡಲವು ಒಂದು ಸ್ವಂತ ಕಟ್ಟಡವನ್ನು ಹೊಂದಿದ್ದು, ಈ ವಾರ್ಷಿಕ ಸಾಲಿನಲ್ಲಿ ಸುಮಾರು 13 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಕಟ್ಟಡವನ್ನು ನವೀಕರಣಗೊಳಿಸಿ ಇಂದು ವೇದಿಕೆಯ ಮೇಲಿರುವ ಗಣ್ಯರಿಂದ ಉದ್ಘಾಟನೆಗೊಳಿಸಲಾಯಿತು. ಇಂದಿನ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ 12/1/2025 ಗ್ರಾಮ ಕ್ರೀಡೋತ್ಸವ ನಡೆಸಲಾಗಿದ್ದು, ಸುಮಾರು 350 ಜನರು ಭಾಗವಹಿಸಿದ್ದು 90 ಮಂದಿ ಕ್ರೀಡಾ ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಲಾಗಿದೆ. ನಮ್ಮ ಯುವಕ ಮಂಡಲದ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಸ್ವಯಂ ಪ್ರೇರಣೆಯಿಂದ ಮತ್ತು ಪ್ರಮುಖರ ಕೇವಲ ದೂರವಾಣಿ ಕರೆಯನ್ನು ಆಧರಿಸಿ 125 ದಾನಿಗಳು ಒಟ್ಟು 11.5 ಲಕ್ಷ ರೂಪಾಯಿ ಹಣವನ್ನು ದೇಣಿಗೆಯಾಗಿ ನೀಡಿರುವುದು ನಮ್ಮ ಸಂಘದ ಮೇಲೆ ಅವರ ಪ್ರೀತಿ, ವಿಶ್ವಾಸ, ಅಭಿಮಾನಗಳನ್ನು ಸೂಚಿಸುತ್ತದೆ. ಅವರೆಲ್ಲರಿಗೆ ಈ ಸಭೆಯ ಮೂಲಕ ಗೌರವಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ. ನಮ್ಮ ಸಾರ್ಥಕ ಸಮಾಜ ಸೇವೆಗೆ ಬೆನ್ನೆಲುಬಾಗಿ ಪ್ರತಿ ವಿಶ್ವಾಸ ತೋರಿ ತನು ಮನ ಧನಗಳಿಂದ ಸಹಕರಿಸಿದ ನಮ್ಮೆಲ್ಲ ಹಿತೈಷಿ ಸಹೃದಯಿ ಬಂಧು ಭಗಿನಿಯರಿಗೆ, ಮಾರ್ಗದರ್ಶನ ಮಾಡಿದ ಸಮಾಜ ಹಿರಿಯರಿಗೆ, ಗಣ್ಯರಿಗೆ, ವಿವಿಧ ಕಾರ್ಯಕ್ರಮಗಳಲ್ಲಿ ಸಹಯೋಗ ನೀಡಿದ ನಮ್ಮ ಸಹೋದರಿ ಸಂಸ್ಥೆ ನವಶಕ್ತಿ ಮಹಿಳಾ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ, ವಿವಿಧ ಸಂಘ ಸಂಸ್ಥೆಗಳಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತಾ ಈ ವರದಿ ವಾಚನವನ್ನ ಪರಿಸಮಾಪ್ತಿಗೊಳ್ಳುತ್ತದೆ. ಜೈ ಹಿಂದ್, ಜೈ ಶ್ರೀರಾಮ್. ಆತ್ಮೀಯರೇ, ಇಲ್ಲಿವರೆಗೆ ಸಂಸ್ಥೆ ನಡೆದು ಬಂದಂತಹ ಹಲವಾರು ವಿಚಾರಗಳನ್ನು ತಮ್ಮ ಸಂಕ್ಷಿಪ್ತ ವರದಿಯ ಮೂಲಕ ನಮ್ಮೆದುರು ಅನಾವರಣಗೊಳಿಸಿದಂತಹ ದೇವದಾಸ್ ಸಾಲ್ಯಾನ್ ಅಂಬರದೊಟ್ಟು ಪ್ರಧಾನ ಕಾರ್ಯದರ್ಶಿ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ಅತಿಥಿ ದೇವೋಭವ ಎಂಬಂತೆ ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಅತಿಥಿಗಳ ನಲ್ನುಡಿಯನ್ನು ಕೇಳುವಂತಹ ಸಮಯ. ಮೊದಲಿಗೆ ಶ್ರೀ ಪ್ರಕಾಶ್ ಅಂಚನ್, ಮಾಲಕರು ಅಂಚನ್ ಗಾರ್ಮೆಂಟ್ಸ್ ಬಂಟ್ವಾಳ, ಇವರು ನಮ್ಮನ್ನುದ್ದೇಶಿಸಿ ತಮ್ಮ ಅತಿಥಿಯ ನೆಲೆಯಲ್ಲಿ 2 ಮಾತನಾಡಬೇಕು ಅಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ವೇದಿಕೆ ಹಿಡಿತನ ಮಾತ ಗಣ್ಯರಿಗೆ ತರಣ ತಗ್ಗ ಒಂದು ಎದುರುಡುಪ್ಪುನ ಎಂಗಳ ಮೋಕೆದ ಗ್ರಾಮದೇ ಬರೋಣ ಹರಳ ಗ್ರಾಮದ ಮಾತ ಬಂಧುಗಳ ತರಣ ತಗ್ಗ ಒಂದು ಯುವಕ ಮಂಡಳದ ಅಧ್ಯಕ್ಷರು ಮಾತ ಸರ್ವ ಸದಸ್ಯರಿಗೆಲ್ಲ ಸೊಲ್ಮೆಲಿನ ಸಂದ ಒಂದು ಎಂಗಳು ಬೊಂಬಾಯ್ದು ಊರು ಬಣ್ಣಗ ಪ್ರಥಮದೆಡ್ಡೆ ಪ್ರೀತಿ ಇತ್ತರ ಗ್ರಾಮ ಎತ್ತನೆಗಳಿಗೆ ಅರಳದ ದಯಪಂಡ ಜಗ್ಗಣ್ಣೆಲ್ಲ ಲಕ್ಷ್ಮೀಧರ್ ಶೆಟ್ಟರ ಆನೆಡ್ದು ನೀನು ಮುಟ್ಟಲು ಸಂಪರ್ಕ ಇಡ್ತಾನೆ ದಯಪಂಡ ಅಕ್ಲೊಂಜಿ ಓವೇ ಹಾಮ್ ಬಂಡ ಸಿಂಪಲ್ ಐತೊಟ್ಟಿ ಆರ್ರಪ್ಪನ ತಂಡ ಇಡೀ ತಂಡ ಇನಿ ಮುಟ್ಟ ಐತೆ ರಂಜನ್ ಪಾತದ ಬೋಯ್ರು ಅರ್ಲಂಚೇರಿ ಸಿಂಪಲ್ ಅವು ಡೊಂಬೆ ಅರ್ಲದು ಬುಕ್ಕಂಜಿ ಮಾತ ಪುದರ್ ಬಂಡ ಮಸ್ತ್ ಉಂಡು ಇಂಚಿತ್ತನ ಯುವಕ ಮಂಡಲ ಜವನೇರ್ನ ಅಂಚೆನೆ ಒಪ್ಪೇರು ಐಗೋಸ್ಕರ ಇಂಚಿತ್ತನ ಭವ್ಯವಾಯನ ಯುವಕ ಮಂಡಲದ ಇದು ಸ್ಥಾಪನೆ ಸಾಧ್ಯ ಬಂಡದು ನಿಗ್ಲು ತೊಯ್ಪಾದು ಕೊಡ್ತಾರೆ ಈಗ ಅಭಿನಂದನೆ ನಿಗ್ಲಿ ವಿಶೇಷವಾಯದು ಖಾಲಿ ಫೋನದ ಮೂಲಕ ದುಡ್ಡು ಬದ್ದಿ ಇತ್ತಿನ ಬಂಟ್ವಾಳದ ಅಲುಗಡ್ಡೆ ಕಡೆ ಅರಳದ ಯುವಕ ಮಂಡಲ ಮಾತ್ರ ಎಜೆಂಡಾ ಪ್ರತಿ ಹೇಳಿಲ್ಲಡೆ ಬೋದು ಇಂಚಿತ್ತನ ಆವಡ್ದಾನೆ ಭಾರಿ ಕಷ್ಟ ಉಂಟು ಒಂಜಾತ ಅಪ್ಪೆನ ಕೆಲ ಮುಲ್ಪದ ನಿರಂತರವಾದ ಅರಳದ ಅಪ್ಪೆನ
ಆ ಬ್ರಹ್ಮಕಲಾ ಶಾಪನ ಬಿಡ್ತುಡ್ಲ ಮುಳ್ಪದ ಜವನೇರ್ನ ಒಂತೆ ಸಮಯ ಆಯನ ಚಿತ್ರ ಇಡೀ ನಮ್ಮ ಜಿಲ್ಲೆಡೆ ಇತ್ತ ಕಡಿಮೆ ಸಮಯ ಆಯನ ಇತ್ತ ಬ್ರಹ್ಮಕಲಶ ಇತ್ತನ ಅವು ಅರಳದ ಐಕಳ ಯುವಕ ಮಂಡಲದ ಜವನೇರ್ನ ಪ್ರತಿ ಅಲ್ಪ ಸಮಯನ ಕೊಡ್ದು ಇಂಚಿತ್ತನ ಅರಳದ ಯುವಕ ಮಂಡಲ ಜವನೇರ ಬೇತದಾಲ ಪನಿಯರೆಜ್ಜಿ ಇಡೀ ಗ್ರಾಮಕ್ಕೆ ಮುಲು ವರದಿ ವಾಚನ ಇಡೀ ಗ್ರಾಮ ಗೊತ್ತಿತ್ತನ ವಿಷಯ ಒವ್ವೇ ಒಂಜಿ ಪ್ರೀತಿ ಎಂಚೊಪ್ಪುಡು ನಂಡ ಒಂಜಿ ಯುವಕ ಮಂಡಲ ಎಂಚೊಪ್ಪುಡು ಸರಿ ಸಂಹಾರವಾದ ಈತಿನೆಟ್ಟಲ್ಲ ಯಾನ ಕೇಳಿದ ವರದಿಡು ಇದು ಪೊರ್ಲಾಯಿನ ಕೆಲವು ಕಾರ್ಯಕ್ರಮ ತಾಲ ಮದ್ದೆಲ್ಲ ಯಕ್ಷಗಾನ ಈಗಲೇ ಗೊತ್ತಿಜ್ಜಾನು ಕಾರ್ಯಕ್ರಮ ಪತ್ರಿಕೆ ಸಾರ್ಥಕತೆ ಆಂಡು ನನಾತೊಂದು ಮುಂದುವರೆಯೊಂದು ನಮ್ಮ ಜೋಕುಲಿಗೆ ಸಂಸ್ಕಾರ ಕೊರ್ಪಣ ಚಿತ್ರ ವಿಚಾರ ಆಡು ಅಂಜನೆ ಹಿರಿಯಗಳು ಜಗ್ಗನ್ನ ಮಿತಿ ಯಾನು ಏಪಲ ಬಂದ ಪ್ರೀತಿ ಯಾ ಸಿಂಪಲ್ ವ್ಯಕ್ತಿ ಹಿಂಗೆ ಭಾರಿ ಖುಷಿ ಆಗ್ಬೋದು ಯಾರು ಬಂದಾಗ ಫಸ್ಟ್ ನಮಸ್ಕಾರ ಯಾರಿಗೆ ಆರ್ತಿ ಈರ ಗೊತ್ತಿಜ್ಜಿ ಅಂಚಿತ್ನ ತಂಡ ರಂಜನನ್ನೇ ಅಧ್ಯಕ್ಷರಾದಲ್ಲೇರು ಅರೆಗಲ್ ಅಂಚಿತ್ರ ಮಾತ ಜವನರಿಗೆ ಅಂಚಿನ ಮಾತೃ ಮಂಡಳಿ ಇತ್ತನ ಅಂಚಿತ್ನ ತಂಡಗಳ ವಿಶೇಷವಾದ ನನ್ನ ದುಂಬುಗಳು ಎಡ್ಡೆ ಕಾರ್ಯಕ್ರಮ ಅನ್ಪಲಿ ನಿಕಲೊಟ್ಟಿಗೆ ಹೆಂಗಲು ಉಲ್ಲಾಪನೊಂದು ಎನ್ನ ಪಾತ್ರ ಹೊಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಸಂಸ್ಥೆಯ ಎಲ್ಲ ಕಾರ್ಯಬಾಹುಳ್ಯಗಳನ್ನು ಕೂಡ ಮನಸಾರೆ ಪ್ರಶಂಸಿಸಿ ನಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುವಂತಹ ನುಡಿಗಳನ್ನು ಕೂಡ ಅಧ್ಯಕ್ಷೀಯ ಪ್ರಮುಖರಾದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮನ್ನುದ್ದೇಶಿಸಿ ಮಾತಾಡಿದಂಥ ಶ್ರೀಯುತ ಪ್ರಕಾಶ್ ಅಂಚನ್, ಮಾಲಕರು ಅಂಚನ್ ಗಾರ್ಮೆಂಟ್ಸ್ ಬಂಟ್ವಾಳ ಇವರಿಗೆ ಮುಡಿಬಾಗುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಸಂದೇಶ್ ಶೆಟ್ಟಿ, ಇವರು ಸಮಾಜ ಸೇವಕರು ಹಾಗೆ ಕೊಡುಗೈ ದಾನಿಗಳು, ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಶ್ರೀ ಸಂದೇಶ್ ಶೆಟ್ಟರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಕ್ಷೇತ್ರದ ಎಲ್ಲ ದೇವರುಗಳಿಗೆ ವಂದಿಸುತ್ತಾ ನವಶಕ್ತಿ ಯುವಕ ಮಂಡಲದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿರತಕ್ಕಂತಹ ಶ್ರೀಯುತ ರಾಜೇಂದ್ರ ಶೆಟ್ಟಿ ಅವರೇ, ಹಾಗೆ ನಮ್ಮೆಲ್ಲರೂ ಹಿರಿಯರು ಓಂ ಜನಹಿತಾಯ ಶಿಕ್ಷಣ ಸಂಸ್ಥೆ ಅರಳ ಇದರ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾದಂತಹ ಶ್ರೀಯುತ ಶಾಂತರಾಮ್ ಶೆಟ್ಟರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರ್ತಕ್ಕಂತಹ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಬಹುಶಃ ಈಗ ಪ್ರಕಾಶ್ ಅಂಚನ್ ಬಹಳ ವಿಸ್ತಾರವಾಗಿ ಈ ಊರಿನ ಸಮಾಜದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಸಂಘಟನೆ ಬಗ್ಗೆ ನಮಗೆಲ್ಲರಿಗೂ ಹೇಳಿದರು. ರಾಮಾಯಣದೊಂದು ಕಥೆಯನ್ನು ಉಲ್ಲೇಖ ಮಾಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಅಯೋಧ್ಯೆಯನ್ನು ಬಿಡಬೇಕಾಯಿತು, ಕಾಡಿನತ್ತ ಸೇರಬೇಕಾಯಿತು. ಕಾಡನ್ನು ಸೇರಬೇಕಾದ್ರೆ ನಡುವೆ ಸರಯೂ ನದಿಯನ್ನು ದಾಟಬೇಕಾಯಿತು. ಬಹುಶಃ ಅಯೋಧ್ಯೆಯ ರಾಜನಾಗಿ ಬೆರೆದಂತಹ ಆದರ್ಶ ಪ್ರಾಯನಾಗಿ ಇದ್ದಂತಹ ರಾಮ ನದಿಯನ್ನು ದಾಟಬೇಕಾದರೆ ಅಂಬಿಗನಾದಂತಹ ಗುಹನ ಸಹಕಾರವನ್ನು ಪಡೆದು ನದಿಯನ್ನು ದಾಟ್ತಿರುವಾಗ ಸಹಜವಾಗಿ ರಾಜನಾಗಿ ಮೆರೆದಂಥವ ಯಾರಲ್ಲೂ ಒಂದು ಋಣವನ್ನು ಇಟ್ಟುಕೊಳ್ಳದಂತಹ ರಾಮ ಅಂಬಿಗನಾದಂತಹ ಗುಹನಲ್ಲಿ ಕೇಳ್ತಾನೆ, ಗುಹ, ಈ ಒಂದು ಸಾಗರವನ್ನು ದಾಟಿಸಿದ್ದಕ್ಕೆ ನಿನ್ನ ಸಂಭಾವನೆ ಎಷ್ಟು ಅಂತ. ಆಗ ಅಂಬಿಗನಾದಂಥ ಗುಹನೊಂದು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳ್ತಾನೆ, ರಾಮ, ನೀನು ಅಯೋಧ್ಯೆಯ ರಾಜ, ನಮ್ಮೆಲ್ಲರ ರಾಜ, ದೇವತಾ ಪುರುಷ, ನಿನ್ನಲ್ಲಿ ನಾನು ಸಂಭಾವನೆಯನ್ನು ಕೇಳೋ ಹಾಗಿಲ್ಲ. ಆದರೆ ನನ್ನದೊಂದು ಕೋರಿಕೆ ಇದೆ, ನನ್ನದೊಂದು ಮನವಿ ಇದೆ. ಈ ಒಂದು ಸಾಗರವನ್ನು ದಾಟಿದ ನಂತರ ನೀನು ನನ್ನನ್ನು ಭವಸಾಗರವನ್ನು ದಾಟಿಸಬೇಕು, ನನ್ನನ್ನು ಮೋಕ್ಷಕ್ಕೆ ಕೊಂಡೊಯ್ಯಬೇಕು ಅಂತ. ಆಗ ದೇವತಾ ಪುರುಷನಾದಂಥ ಒಂದು ರಾಮ ಮನಸ್ಸಿನಲ್ಲೇ ನಕ್ಕು, ಈ ಮನುಷ್ಯರ ಚಿಂತನೆ ಎಷ್ಟು ಸ್ವಾರ್ಥಕ್ಕಾಗಿ ಹೋಗಿದೆ ಅಂತ ಮನಸ್ಸಿನಲ್ಲೇ ನಡೆಸ್ತಾನೆ. ಇಷ್ಟೊಂದು ಚಿಕ್ಕದಾದ ಕೆಲಸಕ್ಕೆ ಎಷ್ಟೊಂದು ದೊಡ್ಡದಾದ ಪ್ರಲಾಪನೆ. ಹಾಗೆ ಇವತ್ತು ತಾನು ಬದುಕಬೇಕು, ತನ್ನ ಕುಟುಂಬ ಹೆಂಡತಿ ಮಕ್ಕಳು ಬದುಕಬೇಕೆನ್ನುವಂಥ ಒಂದು ಸ್ವಾರ್ಥ ಸಮಾಜದಲ್ಲಿ ಇಂಥ ಸುಂದರ ಅರಳ ಗ್ರಾಮದಲ್ಲಿ ಇಂಥ ಒಂದು ಸಂಘಟನೆಯನ್ನು ಕಳೆದ 40 ವರ್ಷಗಳ ಮುಂದೆ ಕಟ್ಟಿಕೊಂಡು ಇವತ್ತು ಬಹುಶಃ 60 ವರ್ಷ ಆಗಿರ್ಬೋದು ಅವತ್ತು ಕಟ್ಟಿದಂಥ ಹಿರಿಯರು. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಘ ಸಮಾಜಕ್ಕೆ ಒಂದು ಆದರ್ಶಪ್ರಾಯವಾಗಿ ರಾಷ್ಟ್ರೋತ್ಥಾನದ ಕೆಲಸದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತೇವೆ. ಬಹುಶಃ ಒಂದು ಗ್ರಾಮದಲ್ಲಿ ಇಲ್ಲದ್ರೆ ಸಮಾಜದಲ್ಲಿ
ಒಂದು ಸಂಘಟನೆ ಶಕ್ತಿಯುತವಾಗಿ ಸಂಸ್ಕಾರಯುತವಾಗಿ ಬೆಳೆದರೆ ಆ ಒಂದು ಸಮಾಜಕ್ಕೆ ಯಾವ ಒಂದು ಕೊರತೆಯೂ ಇಲ್ಲ ಎನ್ನುವುದಕ್ಕಂತೆ ಈ ಒಂದು ನವಶಕ್ತಿ ಯುವಕ ಮಂಡಲ ಸಾಕ್ಷಿಯಾಗಿದೆ. ಬಹುಶಃ ಒಳ್ಳೆಯ ಈಗ ವರದಿ ವಾಚನವನ್ನು ಕೊಟ್ಟರು. ಒಂದು ಸಂಘದ ವರದಿ ವಾಚನ ಎಂದರೆ ಅದರ ಆರೋಗ್ಯಯುತವಾದಂತಹ ಸಂಸ್ಕಾರ, ಇದು ಯಾವುದು ಸಂಘಟನೆ ಎಂದು ಕೆಲಸ. ಸಾಮಾಜಿಕ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜಕ್ಕೆ ಮತ್ತೊಂದು ಇಡೀ ದೇಶಕ್ಕೆ ಮಾದರಿಯಾದಂಥ ಸಂಘಟನೆ. ಅದಕ್ಕಾಗಿ ಅಂದು ಸ್ಥಾಪನೆ ಮಾಡಿದಂತಹ ಎಲ್ಲ ಹಿರಿಯ ಸದಸ್ಯರಿಂದ ಹಿಡಿದು ಇಂದಿನವರೆಗೂ ಎಲ್ಲ ಸದಸ್ಯರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತಮ ಸಂದೇಶವನ್ನು ನೀಡಿದಂತಹ ಸಂದೇಶ್ ಶೆಟ್ಟಿಯವರಿಗೆ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಮೊನ್ನೆ ತಾನೇ ನಡೆದಂತಹ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ವಿಜಯವನ್ನು ಸಾಧಿಸಿ ಮತ್ತೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಪ್ರಭಾಕರ ಪ್ರಭುಗಳು ನಮ್ಮ ಹಿತೈಷಿಗಳು, ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಜೊತೆ ಇದ್ದವರು. ಇದೀಗ ಈ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಥಮವಾಗಿ ಈ ಗ್ರಾಮದ ಆರಾಧ್ಯ ದೇವತೆಯಾದ ಶ್ರೀ ಗರುಡ ಮಹಾಕಾಳಿ ಅಮ್ಮನವರಿಗೆ ವಂದಿಸುತ್ತಾ, ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮಗೆಲ್ಲರಿಗೂ ಪೂಜ್ಯನೀಯರಾಗಿರ್ತಕ್ಕಂಥ ಶ್ರೀ ಅರುಳ ಗರುಡ ಮಹಾಕಾಳಿ ದೇವಸ್ಥಾನದ ಆಡಳಿತ ಮುಕ್ತೇಶರಾಗಿರ್ತಕ್ಕಂಥ ಹಿರಿಯರಾದ ರಾಜೇಂದ್ರ ಶೆಟ್ಟಿ ಅವರೇ, ಅದೇ ರೀತಿ ಈ ಅರಳ ಗ್ರಾಮದಲ್ಲಿ ಎಲ್ಲರಿಗೂ ಒಂದು ಶಿಕ್ಷಣವನ್ನು ನೀಡಬೇಕು, ಸಂಸ್ಕಾರಯುತವಾದ ಶಿಕ್ಷಣವನ್ನು ನೀಡಬೇಕೆಂಬ ಹಿನ್ನೆಲೆಯಲ್ಲಿ ಓಂ ಜನ ಹಿತಾಯ ಎಂಬ ಸಂಸ್ಥೆಯನ್ನು ಕಟ್ಟಿ ಇವತ್ತಿಗೆ ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನೀಡುತ್ತಿರುವ ಅದರ ಸಂಚಾಲಕರಾಗಿರ್ತಕ್ಕಂಥ ಹಿರಿಯರು, ಪೂಜ್ಯನೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶಾಂತರಾಮ್ ಶೆಟ್ಟಿಯವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಅಂಚನ್ ಗಾರ್ಮೆಂಟ್ಸ್ನ ಮಾಲಕರು, ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ಅಂಚನ್ ರವರೇ, ನಮಗೆಲ್ಲರಿಗೂ ಯುವಕರ ಕಣ್ಮಣಿ, ಈ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ಓಡಾಡಿ ಎಲ್ಲ ದೈವ ದೇವಸ್ಥಾನಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಇವತ್ತು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರೂ ಆತ್ಮೀಯರಾಗಿರ್ತಕ್ಕಂಥ ಸಂದೇಶ್ ಶೆಟ್ಟಿಯವರೇ, ಅರಳ ಬಲವಂಡಿ ದೇವಸ್ಥಾನದ ಗಡಿ ಪ್ರಧಾನರು, ಎಲ್ಲ ಇಲ್ಲಿನ ಸ್ಥಳೀಯ ಎಲ್ಲ ಕಾರ್ಯಕ್ರಮಗಳಿಗೆ ಸಹ ಸಂಪೂರ್ಣ ಸಹಕಾರ ನೀಡಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಗಣ್ಯರಾಗಿರ್ತಕ್ಕಂಥ ದುರ್ಗದಾಸ್ ಶೆಟ್ಟಿ ಮವಂತೂರವರೇ, ನಮ್ಮೆಲ್ಲರೂ ಆತ್ಮೀಯರು, ಮುತ್ತೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರವೀಣ್ ಆಳ್ವರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಸಂಘಟಿತವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುವ ಈ ಸಲದ ನವಶಕ್ತಿ ಯುವಕ ಮಂಡಲದ ಅಧ್ಯಕ್ಷರಾದ ರಂಜನ್ ಕುಮಾರ್ ಶೆಟ್ಟಿ ಅವರೇ, ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ನವಶಕ್ತಿ ಮಹಿಳಾ ಮಂಡಲದ ಅಧ್ಯಕ್ಷರೇ, ಇಲ್ಲಿ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ, ಈಗಾಗಲೇ ಪ್ರಕಾಶ್ ಸಂಚನ್ ಹೇಳಿದಾಗೆ ಈ ಜಿಲ್ಲೆಯಲ್ಲಿ ಒಂದು ಮಾದರಿ ಯುವಕ ಸಂಘ ಎಂದರೆ ಅದು ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಯುವಕ ಸಂಘಗಳು ತನ್ನದೇ ಆದ ಶೈಲಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪ್ರಚಾರ ಗಿಟ್ಟಿಸಿಕೊಂಡ್ರೆ, ಅರಳದ ಈ ನವಶಕ್ತಿ ಯುವಕ ಮಂಡಲ ಹಾಗೆಲ್ಲ. ಇವತ್ತು ಈ ಅರಳ ಗ್ರಾಮ ಮಾದರಿ ಗ್ರಾಮ ಆಗಿದ್ದುಕೊಂಡು ಇಷ್ಟು ಅಭಿವೃದ್ಧಿಗೊಳ್ಳಲು ಅದರ ಹಿನ್ನೆಲೆ ಈ ನವಶಕ್ತಿ ಯುವಕ ಮಂಡಲ. ಅದಕ್ಕಾಗಿ ನವಶಕ್ತಿ ಯುವಕ ಮಂಡಲವನ್ನು ಕಳೆದ 40 ವರ್ಷಗಳ ಹಿಂದೆ ಯಾರು ಹುಟ್ಟು ಹಾಕಿದ್ದಾರೋ ಅದರ ಅವತ್ತಿನ ಅಧ್ಯಕ್ಷರಾದ ಹಿರಿಯರಾದ ಲಕ್ಷ್ಮೀನಾರಾಯಣ ಶೆಟ್ಟಿ ಮತ್ತು ಅದರ ಕಾರಣಕರ್ತರಾದ ಕಾರ್ಯದರ್ಶಿಯಾಗಿದ್ದಂಥ ಜಗದೀಶ್ ಆಳ್ವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಳೆದ 40 ವರ್ಷಗಳ ಹಿಂದೆ ಯಾವ ರೀತಿ ಅರಳದ ಪರಿಸ್ಥಿತಿ ಇತ್ತು, ಅವತ್ತಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಈ ಯುವಕ ಮಂಡಲ ನಡೆದು ಬಂದ ಹಾದಿಯನ್ನು
ವರದಿಯಲ್ಲಿ ನಾವು ಕೇಳಿಕೊಂಡಾಗ ಒಂದಷ್ಟು ಖುಷಿಯಾಯಿತು ಮತ್ತು ಈ ಅರಳದ ಬಗ್ಗೆ ಅಭಿಮಾನ ನನಗೆ ಜಾಸ್ತಿ ಆಯಿತು. ಇವತ್ತು ಯುವಕ ಮಂಡಲಗಳು ಒಂದು ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳುವ ಮೂಲಕ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಇವತ್ತಿನ ನಾನು ಒಂದು ಉದಾಹರಣೆಯನ್ನು ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಅರಳ ದೇವಸ್ಥಾನಕ್ಕೆ ಸಂಪರ್ಕ ಮಾಡುವ ರಸ್ತೆಗೆ ಈ ಯುವಕ ಮಂಡಲದ ವತಿಯಿಂದ 1400 ಜನರ ಶ್ರಮದಾನ ಆಗಿದೆ ಅಂತ ಹೇಳಿದ್ರೆ ಏನು ನಾವು ಆಲೋಚನೆ ಮಾಡಬೇಕು. ಈ ಯುವಕ ಮಂಡಲದ ಸದಸ್ಯರ ಒಂದು ಶ್ರಮವನ್ನು ಯಾವ ರೀತಿಯನ್ನು ನಾವು ಮೆಚ್ಚಬೇಕಂತ ಹೇಳಲಿಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ 1400 ಮಂದಿ ಶ್ರಮದಾನದಲ್ಲಿ ಭಾಗವಹಿಸಿದ್ರು ಅಂತ ಉಲ್ಲೇಖ ಮಾಡಿದರು. ಯಾವತ್ತಿಗೂ ಈ ನವಶಕ್ತಿ ಎಂಬ ಹೆಸರಿನ ಅಡಿಯಲ್ಲಿ ಅಷ್ಟ ಸಿದ್ಧಿಗಳನ್ನು ಪ್ರಯೋಗ ಮಾಡಿರುವ ಜೈ ಹನುಮಂತನ ಯಾವ ರೀತಿ ಕಾರ್ಯಕ್ರಮ ಉಂಟ ಅದೇ ರೀತಿಯಲ್ಲಿ ಈ ನವಶಕ್ತಿ ಯುವಕ ಮಂಡಲ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಮ್ಗೆಲ್ಲರಿಗೆ ಗೊತ್ತುಂಟು, ಇವತ್ತು ನವಶಕ್ತಿ ಯುವಕ ಮಂಡಲದ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಅವರು ಕೊಡುವ ಗೌರವ ಅಂದ್ರೆ ನಮಗೆ ಅದೇ ಸಾಕು. ಒಂದು ಯಾವತ್ತು ನಾವು ಹೇಳ್ತೇವೆ ನಮ್ಮ ಮಾತಿನಲ್ಲಿ ಮತ್ತು ನಮ್ಮ ಮನಸ್ಥಿತಿ ಮತ್ತು ನಮ್ಮ ಯಾವ ರೀತಿ ಮನಸ್ಥಿತಿ ಉಂಟಂತ. ಇವತ್ತಿನ ಈ ಅರಳ ಗ್ರಾಮದ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳು ಒಂದೇ ರೀತಿಯ ಮನಸ್ಥಿತಿ. ಈಗ ಪ್ರಕಾಶ್ ಸಂಜಯ್ ಹೇಳಿದಾಗೆ ಎಲ್ಲರಿಗೆ ಒಂದು ಗೌರವ ಕೊಟ್ಟು ಅವರಿಗೊಂದು ಮಾತಾಡಿ ಆತಿಥ್ಯವನ್ನು ಕೊಟ್ಟು ಕಳಿಸುವವರು ಅರಳ ಗ್ರಾಮಸ್ಥರು. ಇದನ್ನು ನಾನು ಹಲವಾರು ಬಾರಿ ನೋಡಿದ್ದೇನೆ, ಹಿಂದೆಯೇ ನೋಡಿದ್ದೇನೆ. ಮತ್ತು ಸಂಘಟನೆಗೆ ಇನ್ನೊಂದು ಮಾದರಿ ಸಂಘಟನೆ ಅಂದ್ರೆ ಅದು ನವಶಕ್ತಿ ಯುವಕ ಮಂಡಲ. ಒಂದು ಗ್ರಾಮದಲ್ಲಿ ಒಂದು ಮಾದರಿ ಗ್ರಾಮ ಆಗ್ಲಿಕ್ಕೆ ಸಹ ಈ ನವಶಕ್ತಿ ಯುವಕ ಮಂಡಲ ಇವತ್ತು ಕಾರಣಕರ್ತರಾಗಿದೆ. ಇವತ್ತು ನಾವು ಎಲ್ಲ ಇಲ್ಲಿ ಮುಂದೆ ಇದ್ದಾರೆ, ನಮ್ಮ ಯುವಕ ಮಂಡಲದ ಸದಸ್ಯರಿರ್ಬೋದು, ಆತ್ಮೀಯರು ಎಲ್ಲ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಅರಳ ಅಂತಲ್ಲ, ಅರಳ ನವಶಕ್ತಿ ಯುವಕ ಮಂಡಲ ಒಂದು ಮನವಿ ಕೊಟ್ಟು ಇಂತಹ ಕಾರ್ಯಕ್ರಮ ನೀವು ಸಹಕರಿಸಬೇಕು ಅಂತ ಹೇಳಿದ್ರೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಪ್ರಾರಂಭದಿಂದ ಹಿಡಿದು ಆದಿಯವರೆಗೆ ಸಹ ಎಲ್ಲ ಕಾರ್ಯಕ್ರಮಗಳಿಗೆ ಸಹ ಸಂಪೂರ್ಣ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಂಪೂರ್ಣ ಸಹಕಾರ ನೀಡುವುದು ಈ ಅರಳ ನವಶಕ್ತಿ ಯುವಕ ಮಂಡಲ ಅಂತ ನಮ್ಗೆಲ್ಲರಿಗೆ ಗೊತ್ತುಂಟು. ಅದ ಕಾರಣದಿಂದಲೇ ಇವತ್ತು ಇಷ್ಟು ಸಭೆ ಸೇರ್ಲಿಕ್ಕೆ ಸಾಧ್ಯವಾಯಿತು. ನಮಗೆ ಗೊತ್ತುಂಟು, ಇವತ್ತು ಒಂದು 1-2 ಲಕ್ಷ ವೆಚ್ಚದಲ್ಲಿ ಸಣ್ಣ ಕಟ್ಟಡವನ್ನು ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಇವತ್ತು 16 ಲಕ್ಷ ವೆಚ್ಚದಲ್ಲಿ ಅದು ಸಹ ನಮ್ಮ ನಂಜನನ್ನ ಹೇಳಿದ್ರು, ಒಂದು ಮೆಸೇಜ್ ಅಲ್ಲಿ ನಮ್ಗೆಲ್ಲರೇ ಬಂತು. ಯಾಕೆ ಬಂತು? ಈ ಸಂಘವು ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಮಾಡಿದ ಸೇವೆಯನ್ನು ಈ ಅರಳದ ಗ್ರಾಮದ ಗುರುತಿಸಿದ್ದಾರೆ. ಆ ಗುರುತಿಸುವಿಕೆಯಿಂದ ಖಾಲಿ ಮೆಸೇಜಿಗೆ 16 ಲಕ್ಷ ಬಂತು. ಇಲ್ಲ ಎಲ್ಲಿ ಬಂತು? ಎಲ್ಲರೂ 10 ಲಕ್ಷದ ಕಟ್ಟಡಕ್ಕೆ ಸಹ ನಾವು ಯಾರ್ಯಾರ ಹತ್ರ ದೇಣಿಗೆಗೆ ಹೋಗಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಅರಳ ಗ್ರಾಮದಲ್ಲಿ ನಮಗೆ ಇಂಥ ದೊಡ್ಡ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಮುಂದಕ್ಕೆ ಸಹ ಈ ಅರಳ ಗ್ರಾಮದ ಜನರು ಒಂದು ಪ್ರಾಮಾಣಿಕ ಜನರು ಮತ್ತು ಇನ್ನೊಬ್ಬರಿಗೆ ಗೌರವ ಕೊಡುವ ಜನರು ಮತ್ತೆ ಹೇಳ್ತಾರೆ. ಯಾಕಂದ್ರೆ ಅಂತಹ ಒಂದು ವ್ಯಕ್ತಿತ್ವದ ಜನರು ಈ ಅರಳ ಗ್ರಾಮದಲ್ಲಿದ್ದಾರೆ. ಅದಕ್ಕಾಗಿ ಈ ಅರಳ ಗ್ರಾಮ ಇಷ್ಟು ಸಂಘಟನೆಯಲ್ಲಿ ಬಲವಾಗಿದೆ. ಇಲ್ಲೊಂದು 7-10 ಜನ ಹಿರಿಯರಿದ್ದಾರೆ, ಮಾರ್ಗದರ್ಶಕರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಹಿಡಿದು ರಾಷ್ಟ್ರೋತ್ಥಾನದವರೆಗೆ ರಾಷ್ಟ್ರೀಯತೆಗೆ ಹೆಚ್ಚಿನ ಗಮನ ಕೊಡುವವರು ಅರಳ ಗ್ರಾಮಸ್ಥರು. ಇಲ್ಲಿ ಏನಾದ್ರೂ ಒಂದು ಆಗಬೇಕಿದ್ರೆ ಅದು ಇಲ್ಲಿನ ಹಿರಿಯರು ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಒಂದು ತೀರ್ಮಾನ ಕೈಗೊಂಡ್ರೆ ಮತ್ತೆ ಆ ತೀರ್ಮಾನಕ್ಕೆ ಅಲಿಯಿಲ್ಲ, ಮತ್ತೆ ಯಾರು ಅದನ್ನು ಪ್ರಶ್ನೆ ಮಾಡುವಿಲ್ಲ. ಅಂತಹ ತೀರ್ಮಾನವನ್ನು ಒಂದು ಏಕ ರೀತಿಯಲ್ಲಿ ತೆಗೆದುಕೊಳ್ಳುವ ಒಗ್ಗಟ್ಟಿನ ಗ್ರಾಮ ಅಂದ್ರೆ ಅದು ಅರಳ ಗ್ರಾಮಸ್ಥರು ಮತ್ತು ಅರಳದ ಈ ನವಶಕ್ತಿ ಯುವಕ ಮಂಡಲದ ಸದಸ್ಯರು. ಆದ್ದರಿಂದ ಈ ಅರಳ ಗ್ರಾಮದ ಈ ಒಗ್ಗಟ್ಟು ಮತ್ತು ನಿಮ್ಮ ಅಭಿಮಾನ ಮುಂದಕ್ಕೆ ಎಲ್ರಿಗೂ ಮಾದರಿಯಾಗಿ ಆಗಲಿ, ನಮಗೂ ಸಹ ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಇರಲಿ ಎಂಬ ಮಾತನ್ನು ಹೇಳಿಕೊಳ್ಳುತ್ತಾ ನಮ್ಮ ಇವತ್ತಿನ ವೇದಿಕೆಯಲ್ಲಿ ಇಬ್ಬರು ಹಿರಿಯರಿದ್ದಾರೆ, ನಾವು ಅದನ್ನು ಮೆಚ್ಚಬೇಕು. ಇವತ್ತು ಒಂದು ವಿದ್ಯಾರ್ಜನೆಯನ್ನು ನೀಡುವ ನಮ್ಮ ಜೈ ಸಂಸ್ಥೆಯ ಶಾಂತರಾಮ್ ಶೆಟ್ಟಿ ಅವರಿದ್ದಾರೆ ಮತ್ತು ನಮ್ಮ ಆಡಳಿತ ಮುಖ್ಯಸ್ಥ ರಾಜೇಂದ್ರ ಶೆಟ್ಟಿ ಅವರೇ, ಅವರಿಗೆ ನಮಸ್ಕರಿಸುತ್ತಾ ಗರುಡ ಮಹಾಕಾಳಿ ಅಮ್ಮನವರಿಗೆ ವಂದಿಸುತ್ತಾ ಎಲ್ಲ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೌರವವನ್ನು ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕಾರ್ಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ನಮ್ಮ ಬೆನ್ನು ತಟ್ಟಿದಂತಹ ಪ್ರಭುಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಇನ್ನೊಬ್ಬರು ನಮ್ಮ ವೇದಿಕೆಯಲ್ಲಿ ನಮ್ಮವರೇ ಕಳೆದ ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾಗಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸಿದ ಹಾಗೆಯೇ ಸಮಾಜದ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ದುರ್ಗಾದಾಸ್ ಶೆಟ್ಟಿಯವರು 2 ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಕಾಶ್ ಚಂದ್ರವರು ತಮ್ಮ ಕಾರ್ಯದ ನಿಮಿತ್ತ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಗ್ರಾಮದ ಅಪ್ಪೆ ಉಳ್ಳಾಲ್ ದಿನ ದುಂಬುದಿ ಒಂದು 500 ಜುಮಾದಿನ ವಂದನೆ ಮಲ್ತೊಂದು ಎನ್ನ ಉರುಬಿಮೇರು ಮೂಯರುಲ್ಲ ಆಕ್ಲನ ವಂದನೆ ಮಲ್ತೊಂದು
ಎನ್ನ ಹಿರಿಯರನ್ನ ಆಶೀರ್ವಾದವನ್ನೊಟ್ಟೊಂದು ನವೀಕೃತ ಕಟ್ಟದ ಉದ್ಘಾಟನೆ ಬೊಕ್ಕ 45ನೇ ವರ್ಷದ ವಾರ್ಷಿಕೋತ್ಸವದ ಈ ಸಂಭ್ರಮದ ಈ ವೇದಿಕೆ ಇಡಿತಿನಂಜಿನ ನಮ್ಮ ಅರಳದ ಗರುಡಮಹಾಕಾಳಿ ದೇವಸ್ಥಾನದ ಆಡಳಿತ ಮುಕ್ತಿ ಹೆಸರಲ್ಲ ಅಂದು ನಂಗೆ ಪೂರ ತೂಜಿನ ಅಪ್ಪೆ ಉಳ್ಳಾಲ್ದಿಲ ಪಂಡ ತಪ್ಪ ಒಂದು ರಾಜೇಂದ್ರ ಶೆಟ್ರೆ ಅಂಚನೆ ವೇದಿಕೆ ಇಡಿತಿನ ನಮ್ಮ ಆತ್ಮೀಯ ಮಿತ್ರರೇನಂಚಿನ ಸಂದೇಶ್ ಶೆಟ್ರೆ ಸಾವಿರಾರು ಜನಕಲಿಗೆ ವಿದ್ಯಾರ್ಜನೆ ಮಲ್ತದು ಈ ಭಾಗದ ಜನಕಲಿಗೆ ಮೆಚ್ಚುಗೆಗೆ ಪಾತ್ರ ಅಂಚಿನ ಶಾಂತರಾಮ್ ಶೆಟ್ರೆ ನನ್ನರಿ ಎನ್ನ ಆತ್ಮೀಯರ ಏನಂಚಿನ ಪ್ರವೀಣರ ಅಂಚನೆ ಸಿದ್ದಗಟ್ಟೆ ಬ್ಯಾಂಕ್ದ ಅಧ್ಯಕ್ಷರ ಏನಂಚಿನ ಪ್ರಭಾಕರ್ ಪ್ರಭುಕಲೆ ಅಂಚನೆ ಈ ನವಶಕ್ತಿ ಯುವಕ ಮಂಡಲದ ಅಧ್ಯಕ್ಷರ ಏನಂಚಿನ ನನ್ನ ಆತ್ಮೀಯರ ಮಿತ್ರ ಏನಂಚಿನ ರಂಜನ್ ಶೆಟ್ರೆ ಮಹಿಳಾ ನೆತ್ತ ಅಧ್ಯಕ್ಷರೇ ಅಂಚನೆ ಪಂಚಾಯತಿದ ಅಧ್ಯಕ್ಷರ ಏನಂಚಿನ ಅಧ್ಯಕ್ಷರೇ ಇನ್ನು ಬಹುಶಃ ಯಾನು ಈ ಕಾರ್ಯಕ್ರಮದ ಅತಿಥಿ ಅತ್ಯಾನ್ ಯಾನು ಈ ಯುವಕ ಮಂಡಲದ ಒಂಜಿ ಸದಸ್ಯ ಅಂಡ ನಾನು ದಯಗೆ ಅತಿಥಿಯಾದ ಮಲ್ತಿರ ಬಣ್ಣದ ಹೆಂಗೆ ಗೊತ್ತುಜಿ ಅಂಡಲ ನಮ್ಮ ಇತ್ತು ಮೋಕೆಡು ದಾದಂಕಿ ಕಾರ್ಯಕ್ರಮಗಳು ಇದ್ರಿ ಯಾನು ಈ ಕಾರ್ಯಕ್ರಮದ ದುಂಬುದಿಂಜಲ ಯುವಕ ಮಂಡಲ ಇಂಜಿನ ಪಂಡ ಸುರುಕಾದ ನೆನಪುನು ಜಗದೀಶ ಅಳವೇರ್ಲ ಲಕ್ಷ್ಮೀಧರ ಶೆಟ್ಲ ಇನಿ ಎಂ ಪ್ರಪ್ರಥಮದ ಅವನೋಡಂಡ ಸಂದೇಶ ಈ ಸಂಘಟನೆಗೆ ಈ ಯುವಕ ಮಂಡಲವು ನವಶಕ್ತಿ ಪನ್ಪುನಂಚಿನ ಒಂಜಿ ಪುದರದಿ ಇದು ಅವು ಆ ಪುದರಿಗೆ ಇನಿ ಒಂಜಿ ಅರ್ಥ ಪನ್ಪುನಂಚಿನ ಒಂಜಿ ವ್ಯವಸ್ಥೆ ಈ ನಮ್ಮ ಅರಳ ಯುವಕ ಮಂಡಲದ ಆತನ ದಯ ಪಂಡ ನವ ಶಕ್ತಿಲು ಪಂಡ ಇನಿ ನವ ದುರ್ಗೇರಿ ಇನಿ ಈತ ಮಾತ ಕಾರ್ಯಕ್ರಮ ನಮ್ಮ ಯುವಕ ಮಂಡಲದ ಆವಡಿ ನಿತ್ತನಂಡ ಅತಂಡ ಈತ ಜವನಿಯರು ಒಂಜಿ ಸೇರಿದ ಸಂಘಟನಾತ್ಮಕವಾದ ಒಂಜಿ ಕಾರ್ಯಕ್ರಮವನ್ನು ಮಲ್ಪೋಡು ನಿತ್ತನಂಡ ಆ ನವಶಕ್ತಿಲೇನ ಆ ದುರ್ಗನಕಲ್ನ ಪ್ರೇರಣೆನೆ ಒಂಜಿ ಕಾರಣ ಪನಿಯರೇ ನಾನು ಮಸ್ತ್ ಇಚ್ಛೆ ಪಡಪೆ ಅಂಚನೆ ತಂದೆ ಇನ್ನಿತ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾದ ಒಂಜಿ ಸುಸಜ್ಜಿತವಾದ ಒಂಜಿ ಸಂಸ್ಕಾರಯುತವಾದ ನೆಕ್ಕೆ ಮಲ್ಪೆರೆ ಕಾರಣದ ಮಂಡ ಈ ಗ್ರಾಮದ ಸಂಘಟನೆಲ ಅಂಚಿನ ಸಂಘದ ಈ ಪ್ರತಿ ಒಂಜಿ ಪುರ್ತುಡ್ಲ ನಮ್ಮ ಡೊಂಬೆಯರಾದ ಅದೇ ಮುಲ್ತ ಉಮೇಶ್ವರ ಮಸ್ತ್ ಇನಿ ಪ್ರತಿ ಒಂಜಿ ಶಾಖೆ ಖಾಲಿ ಯುವಕ ಮಂಡಲ ಅಂದತ್ತು ಅವು ದುಂಬುರ್ದಿಂಚಿ ಅಂಕುಲು ಎಲ್ಲಿ ಉಪ್ಪುನಗಲಕ್ಕೆ ಏನೊಂದಿತ್ತು ಒಂಜಿ ಶಾಖೆ ಈ ನಿರಂತರವಾದ ನಡದೊಂದಿತ್ತಿನಂಡ ಅವು ಅರಳ ಯುವಕ ಮಂಡಲಡು ಪನಿಯರೆ ನಮ್ಮ ಬಹಳಷ್ಟು ನಮಕ್ ಖುಷಿ ಆಪುಂಡು ಇನ್ನು ಈತ್ ಎಕಡೆ ಒಂಜಿ ಕಾರ್ಯಕ್ರಮಕ್ಕೆ ಪೋನಾಗ ಅವಳು ಪಂಡೇರು ಇನಿ ಅರಳದ ಕಾರ್ಯಕ್ರಮಕ್ಕೆ ಪೋಯಾರ ಬಂದಾಗ ಅರಳದ ಕಾರ್ಯಕ್ರಮದ ಬಗ್ಗೆದಲ್ಲ ಪನಿಯರೆ ಅವು ವ್ಯವಸ್ಥಿತವಾದ ಶಿಸ್ತುಬದ್ಧವಾದ ಆಪುಂಡು ನಿತ್ತಂಡ ಅದಕ್ಕೆ ಕಾರಣನೇ ಈ ಸಂಘದ ಒಂಜಿ ಪ್ರೇರಣೆಲ್ಲ ಸಂಘದ ಒಂಜಿ ಚಟುವಟಿಕೆ ಇರ್ದು ಬೈದ ನಂಚಿನ ಜೋಕ್ಲೇನ ಒಂಜಿ ಆ ನಿರ್ಧಾರ ಇನಿ ಪೊರ್ಲುಡು ಅವು ಆಪುಣೊಂದು ಇನಿ ನಮ್ಮ ಯುವಕ ಮಂಡಲದ ಬಗ್ಗೆ ಮಸ್ತಾತ್ ನಮ್ಮ ಅಧ್ಯಕ್ಷರ ಪಂಡೇರು ಅಂಚನೆ ವರದಿ ವಾಚನೋಡ್ಲ ಈ ಯುವಕ ಮಂಡಲದ ದಾದ ಮಾತ ನಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಉಂಡು ಅನ್ಪನೆ ವಿಷಯವನ್ನು ನಮ್ಮ ಪ್ರಾಸ್ತಾವಿಕ ಭಾಷಣೋಡು ನಮ್ಮ ಕೇನ್ಯ ಇನಿ ಐತೋಟಿಗೆ ನಾನು ಮಾತಾಡಲ್ಲ ಕೇನುದಾದ ಪಂಡ ಇನಿ ಖಾಲಿ ಸಂಘಟನೆ ಅದೇ ಖಾಲಿ ಒಂಜಿ ದಿನದ ಕಾರ್ಯಕ್ರಮ ಹತ್ತವು ಅವು ನಿರಂತರವಾದ ನಮ್ಮ ಗ್ರಾಮೀಣ ಪ್ರದೇಶಡು ನಡಪುನಂಚಿನ ಕಾರ್ಯಕ್ರಮ ಇನಿ ಮಸ್ತ್ ಏತ್ ಮಾತ ಜನಕ್ಕೆ ಸಹಕಾರ ಆತನ ಪನ್ಪುನಂಚಿನ ವಿಚಾರ ಅಲ್ಲ ನಮ್ಮ ಈ ವರದಿ ವಾಚನೋಡು ನಮ್ಮ ತುಯ್ಯ ಇನಿ ಸಂಘಟನೆ ಪಂಡ ನಮ್ಮ ಇನಿ ಹಿಂದೂ ಸಮಾಜಕ್ಕೂ ಬಡಾಪುನಂಚಿನ ಇನ್ನು ಪ್ರತಿ ಒಂಜಿ ಚಟುವಟಿಕೆಲ್ಲ ನಮ್ಮ ಈ ಅರಳದ ಯುವಕ ಮಂಡಲದ ಮುಖಾಂತರ ಆ ಒಂದುಂಡು ಇನ್ನು ಹೆಚ್ಚಿನ ಬಗೆಡು ನಮ್ಮ ತೂಂದುಲ್ಲ ಇನ್ನು ಕೆಲವು ದಿಕ್ಕಡು ನಮ್ಮ ಐಟೆ ಈ ಜಾತಿನ ಪತ್ತೊಂದು ಜನಕಲ್ನ ಜೋಕಲ್ನ ಬ್ರೈನ್ ವಾಶ್ ಮಲ್ಪನೆ ಇರ್ದು ಇನ್ನು ನಮ್ಮ ಹಿಂದೂ ಧಾರ್ಮಿಕದ ಪ್ರಜ್ಞೆಯನ್ನು ಮೂಡಿಸೋನಂಚಿನ ಐಕ್ಯಬೋಡಾದ ಜನಕಲ್ನ ಬ್ರೈನ್ ವಾಶಿಂಗ್ ಮಲ್ಪನಂಚಿನ ಕಾರ್ಯಕ್ರಮ ಇನಿ ನಮ್ಮ ಅರಳದ ಯುವಕ ಮಂಡಲದ ಈ ಜವನೇರಿರ್ದು ಆವಡು ಪನ್ಪನಂಚಿನ ಇಚ್ಛೆನು ನಿಖಲ ದುಂಬುದಿ ಒಂದು ಎಂಕಿನಿ ಈ ದುಂಬುಗಳ ಈ ನವಶಕ್ತಿ ಯುವಕ ಮಂಡಲದ ದಾದಮಾತ ಕಾರ್ಯಕ್ರಮ ಉಂಡ ಅಥವಾ ಸಮಾಜ ಚಟುವಟಿಕೆ ಉಂಡ ಅಥವಾ ಹಿಂದೂ ಸಮಾಜ ಗುಬ್ಬಡ ನಂಚಿನ ದಾದಮಾತ ಬೇಲುಂಡ ಐಕ್ಯಬೋಡ ಆಪುನಂಚಿನ ಇಂಜಿನ ಇತ್ತು ನಂಡಲ ಅವನು ಎನ್ನಕ ಆಪುನಂಚಿನ ಆ ವ್ಯವಸ್ಥೆಯನ್ನು ಎನ್ನಕ ಇದ್ದೇನೆ ಮಲ್ಪೆ ಪನ್ಪನಂಚಿನ ಪಾತಿರೋನ್ಲಕ್ಕೆ ಪನ್ನೊಂದು ಎಂಕ ಅವಕಾಶಗೂ ಕೊರಿಯಕ್ಕೆ ಅನ್ನಿಕ್ಲಿ ಮಾತಿರೆಗಳ ತರೆ ಬಗ್ಗಾತು ಎನ್ನ ಪಾತಿರೋನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಶ್ರೀರಾಮ್. ಧನ್ಯವಾದಗಳು ದುರ್ಗಾದಾಸ್ ಶೆಟ್ಟಿ ಅವರಿಗೆ. ಪ್ರಭುಗಳು ಏನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಬಾಕಿ ಆಗಿದೆ, ಅವರಿಗೆ ಮತ್ತೊಮ್ಮೆ ವೇದಿಕೆ. ಈ ಸಮಾರಂಭದ ಅಧ್ಯಕ್ಷರ ಅಂಚನೆ ಮಾತ ಈ ಯುವಕ ಮಂಡಲದ ಅಧ್ಯಕ್ಷರ ಒಂದು ಕ್ಷಮೆನಿಗೆ ಕೆಲವೊಂದಿಲ್ಲ ದಯಪಂಡ ಸಿದ್ದಗಟ್ಟೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಶಾಖೆನೆ ಅರ್ಲಾಡ್ ಆವಡ ಪನ್ಪುರಂಚಿನ
ಮನವಿನ ಅರ್ಲದ ಗ್ರಾಮಸ್ಥರು ನಮ್ಮ ದುಮ್ಮು ದಿನಗ ಯಾಕೆ ಎಂಕಲ ಆಡಳಿತ ಮಂಡಳಿ ಮಾತಾ ರೀತಿ ಒತ್ತೊಂದು ನಮ್ಮ ದಿನ ಫಿಕ್ಸ್ ಆ ದಿನ ಖಾಲಿ 15 ದಿನ ಮಾತ್ರ ಇತ್ತಿನ ಆ 15 ದಿನೊಟ್ಟು ಈ ನವಶಕ್ತಿ ಯುವಕ ಮಂಡಳದ ಒಂದು ಬಿಲ್ಡಿಂಗ್ ನವೀಕೃತ ಒಟ್ಟಿಗೆ ಒಂದು 15 ದಿನೊತ್ತಲೈ ಒಂಜಿ ಬ್ಯಾಂಕ್ಗೆ ಆ ರೀತಿದ ಸೌಲಭ್ಯ ಬೋರ್ಡು ಸವಲತ್ತು ಬೋರ್ಡು ಎಂಚ ಕಟ್ಟಡ ಆವಡು ಪಂಚಿನೇನು 15 ದಿನೊಟ್ಟು ನಿರ್ಮಾಣ ಮಂತ್ರಿ ಕೊಡ್ತಿನಂಚಿನ ಏಕೈಕ ಯುವಕ ಮಂಡಲವನ್ನ ನವಶಕ್ತಿ ಯುವಕ ಮಂಡಲ ಕೇವಲ ಐನೆ ಲಕ್ಷ್ಮೀನಾರಾಯಣಲ ಜಗದೀಶ್ ಅಲ್ವಡೆ ಬಂಡೆ ಪ್ರಭುಕುಲ ಈರಿ ಅರಳಗೆ ಬತ್ತನ ಯಾವು ಒರಿಜಿನ ಬೇಲೆ ಎಂಕುಲ್ ತೂಪ ಬಂಡೇರು ಒಂಜಿ ಯುವಕ ಮಂಡಲ ಆದೀಪು ಒಂಜಿ ಸಂಘಟನೆ ಆದೀಪು ಒಂಜಿ ಸಂಸ್ಥೆದ ಬ್ಯಾಂಕ್ದ ಕಚೇರಿ ಸಾಕ ಬ್ರಾಂಚ್ ಮಲ್ಪುನಾಗ ಆಗ ಬೋಡಿತ್ತಿನ ಪುರ ಲೆಕ್ಕಕ್ಕೆ ನಂಚಿನ ಮಸ್ತ್ ಯುವಕ ಸಂಘಗಳು ಇತ್ತು ಈ ಕಾಲಡುಲ್ಲ ಆಂಡ ಎಂಕುಲು ಖಾಲಿ ಬತ್ತಿನ ಮಾತ್ರ ಎಂಕಲ್ನ ಮಾತ ಖರ್ಚಿನ ಆಣದ ಉಪಹಾರ ಇಪ್ಪು ಮಾತ ಖರ್ಚಿನ ಸಂಪೂರ್ಣ ಯುವಕ ಮಂಡಲನೆ ಭರಿಸೆ ನೆಂಚಿನ ಯುವಕ ಮಂಡಲಕ್ಕೆ ಎಂಕಲ್ನ ಸಹಕಾರಿ ಸಂಘ ಅಭಾರಿಯಾದ ಉಂಡು ಪನ್ಪುರ ವಿಚಾರ ಪಣ್ಣದು ಕರಿನ 15 ದಿನೊಟ್ಟು ಆ 1.5 ಕೋಟಿ ಆತ ಠೇವಣಿ ಸಂಗ್ರಹ ಅಂತದ್ದು ಪ್ರತಿ ಇಲ್ಲಡೆ ಬರ್ತದೆ ಈ ಸಂಸ್ಥೆ ಅರಳಡೆ ಬ್ರಾಂಚ್ ಬರಿಯಾದ ಅಭಿವೃದ್ಧಿ ಪಂಚಿನ ಇರಾದೇನ ಒಂದು ಇಡೀ ಇಲ್ಲಡೆ ಮನೆ ಭೇಟಿ ಮಂತದ್ದು 1.5 ಕೋಟಿ ಠೇವಣಿ ಮಂತಿನ ಮೂಲಕ ಈ ಅರ್ಲದ ಬ್ರಾಂಚ್ ಮಲ್ಪೇರ ಸಂಪೂರ್ಣ ಸಹಕಾರ ಕೊಡ್ತಿರಂಚಿನ ಅರ್ಲದ ಗ್ರಾಮಸ್ಥರೆಲ್ಲ ಅಂಚನೆ ಈ ಯುವಕ ಮಂಡಲದ ಮಾತ ಪದಾಧಿಕಾರಿಗಳ ಎಂಕುಲು ಏಪಲ ಮರಪೆರಜ್ಜಿ ಪನ್ಪುನ ಪಾತ್ರ ಪಡೆದು ನನ್ನರ ಕುಡರ ಅರ್ಲ ಗ್ರಾಮಸ್ಥರಿಗಳ ನವಶಕ್ತಿ ಯುವಕ ಮಂಡಳಿಗಳ ಎಂಕುಲು ಅಭಾರಿಯಾದ ಪನ್ಪುನ ಪಾತ್ರ ಪಡೆದು ರಡ್ಡು ಪಾತ್ರ ಹೊಂತವೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಂತಹ ಶ್ರೀಯುತ ಪ್ರಭಾಕರ ಪ್ರಭುಗಳು, ಅಧ್ಯಕ್ಷರು ಸಿದ್ದಕಟ್ಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ, ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಅತಿಥಿಗಳ ಮಾತನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ಪ್ರವೀಣ್ ಆಳ್ವ ಗುಂಡ್ಯ, ನಮ್ಮ ಅಗ್ರಜ ಬಿಲ್ಡರ್ಸ್ನ ಮುಖ್ಯಸ್ಥರಾದಂತಹ ಶ್ರೀಯುತ ಸಂದೇಶ್ ಶೆಟ್ಟಿ, ಇವರು ಅನ್ಯ ಕಾರ್ಯ ನಿಮಿತ್ತ ನಮ್ಮ ಸಭಾ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನವಶಕ್ತಿ ಯುವಕ ಮಂಡಲ ಮತ್ತು ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು, ಹೃದಯ ಆಳದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದೆ. ಪ್ರವೀಣ್ ಆಳ್ವ ಗುಂಡ್ಯ, ಇವರು ಮುತ್ತೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಕೂಡ ಹೌದು, ಸಾಮಾಜಿಕ ಧಾರ್ಮಿಕ ಮುಂದಾಳು ಕೂಡ ಹೌದು. ನಮ್ಮನ್ನುದ್ದೇಶಿಸಿ ಅತಿಥಿಯ ನೆಲೆಯಲ್ಲಿ 2 ಮಾತನಾಡಬೇಕು ಅಂತೇಳಿ ಅವರಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೆ. ಅಪ್ಪ ಪೊಲಲಿ ರಾಜರಾಜೇಶ್ವರಿ ದೇವರಿಗೆ ತರೆ ತಗ್ಗ ಒಂದು ಗ್ರಾಮ ದೇವರ ನೆಂಚಿನ ಅಪ್ಪ ಗರುಡ ಮಾಂಕಾಲ್ ದೇವರ ಪ್ರಾರ್ಥನೆ ಮಲ್ತೊಂದು ಇನ್ನಿತ ನವಶಕ್ತಿ ಯುವಕ ಮಂಡಲದ 41ನೇ ವರ್ಷದ ಈ ವಾರ್ಷಿಕೋತ್ಸವದ ಈ ಪೊರ್ಲ ವೇದಿಕೆಡೆ ಎಂಕಲ್ನ ಅರಳ ಗ್ರಾಮದ ಹಿರಿಯರು ಅಂಚನೆ ಮಾತೆರನಲ ಮಾರ್ಗದರ್ಶಕರು ಅಂಚನೆ ಮಾತೆರನ್ಲ ಒಂಜಿ ಆತ್ಮೀಯವಾದ ಈ ಅರಳ ಗ್ರಾಮ ಇತ್ತಂದಂಡ ಆಯ್ತ ಮುಖ್ಯ ಕಾರಣನೇ ಪನ್ಪಿನ ಇನಿ ನಮ್ಮ ಈ ರಾಜೇಂದ್ರ ಶೆಟ್ರಿ ಆತ್ಮೀಯವಾದ ಮಾತೆರನ್ಲ ಒಂಜಿ ಪಾತೆರನಂಚಿನ ಈ ರಾಜೇಂದ್ರ ಶೆಟ್ರಿಗೆ ದುಂಬತ್ತಾದ ತರೆ ತಗ್ಗ ಒಂದು ಅಂಚನೆ ನನೋರಿ ಈ ಅರಳ ಗ್ರಾಮ ಏತು ಪೊರ್ಲುಂಡ ಆತೆ ಓಲೋಲು ಆರು ಒಂಜಿ ವ್ಯಾಪಾರನು ಮಲ್ತದು ಮಹಾರಾಷ್ಟ್ರೋಡು ಒಲ್ಪ ಒಂಜಿ ಜಾಗದೆತ್ತ ನೋಡು ಒಂಜಿ ವಿದ್ಯಾಸಂಸ್ಥೆ ಮಲ್ಪೋಡು ಒಂಜಿ ಆಶ್ರಮ ಕಟ್ಟೋಡು ಪಂಡದು ಓಲೋಲು ಪೋಂಡಲ ಅರೇನೆ ವೈತಿಕ ಅಂತದ ಈ ಒಂಜಿ ಎಡ್ಡೆ ಚನಕುಲ್ನ ನಡುಕು ಪಾಡ್ದು ಎಡ್ಡೆ ಊರುಡು ಒಂಜಿ ಎಡ್ಡೆ ವಿದ್ಯಾಸಂಸ್ಥೆನೆ ಕಟ್ಟಿನ ಅಂಚಿನ ಎಂಕಲ್ನ ಹಿರಿಯರು ಶ್ರೀಯುತ ಶಾಂತಾರಾಮ್ ಶೆಟ್ರೆ ಅಂಚನೆ ನನೋರಿ ಇತ್ತ ತಾನೇ ವೇದಿಕೆ ಹಿಡಿದು ನಿರ್ಗಮನಂಚಿನ ಶ್ರೀಯುತ ಅಗ್ರಜ ಬಿಲ್ಡರ್ದ ಸಂದೇಶರೇ ಬುಕೋರಿ ಅಗತ್ಯ ಕಾರ್ಯಕ್ರಮಗಳು ಬೇಗ ನಿರ್ಗಮನಂಚಿನ ಶ್ರೀಯುತ ಪ್ರಕಾಶ್ ಆಂಚನ್ರೆ ನನೋರಿ ಎನ್ನ ಆತ್ಮೀಯರ್ಲಂದು ಎಂಕಲ್ನ ಅಪ್ಪಗಪ್ಪಗ ಎಂಕಲ್ನೊಟ್ಟಿಗೆ ಐತದೆ ಒಂಜಾತ್ ಮಾರ್ಗದರ್ಶನ ಕೊರ್ಪಿನಂಚಿನ ಸಿದ್ದಕಟ್ಟೆ ಸೊಸೈಟಿದ ಅಧ್ಯಕ್ಷರಾಯನಂಚಿನ ಎಂಕಲ್ನ ಆತ್ಮೀಯರಾಯನಂಚಿನ ಪ್ರಭಾಕರ್ ಪ್ರಭುಕುಲೆ ನನೋರಿ ಒಂಜಾತ್ ಊರುಡು ದೇವಸ್ಥಾನದ ಬೇಲಾನಗ ಅಲ್ಪ ಆರ್ನ ಮುಖಂಡತ್ವನು ತೋಜ ಒಂದು ಇನಿ ಜವನಿಯರ್ನೊಟ್ಟಿಗೆ ಯಾನ್ಲ ಉಳ್ಳೆ ಪಂಡದು ಬೆರಿಸಾಯ ಒಂದು ಉಪ್ಪನಂಚಿನ ಎನ್ನ ಆತ್ಮೀಯರಾಯನಂಚಿನ ದುರ್ಗಾದಾಸ್ ಮಿಲಂಟ್ರೆ ಇನಿ ನವಶಕ್ತಿ ಯುವಕ ಸಂಘದ
ಪ್ರಸ್ತುತ ಅಧ್ಯಕ್ಷರಾಯನಂಚಿನ ಒಂಜಾತು ಹಿರಿಯರನ್ನ ಮಾರ್ಗದರ್ಶನ ದೆತೊಂದು ಒಂಜಿ ಆತ ಯುವಕರನೊಟ್ಟಿಗೆ ಒಡನಾಟ ಇತ್ತೊಂದು ಅಕ್ಲೇನು ಸಂಘಟನೆ ಮಲ್ತೊಂದು ಒಂಜಿ ಸಂಘಟನೆ ಕಟ್ಟದು ಈ ಸಂಸ್ಥೆನಿ ಮುಂದುವರಿನಂಚಿನ ಎನ್ನ 65 ಶೀತ ರಂಜನ್ ಶೆಟ್ರೆ ಅಂಚನೆ ನನಂಜಿ ಮಹಿಳಾ ಎಂಕಲ್ನ ಅರಳ ಗ್ರಾಮದ ಪ್ರಥಮ ಪ್ರಜಾಯಿನಂಚಿನ ಪಂಚಾಯತಿ ಅಧ್ಯಕ್ಷರೇ ಅಂಚನೆ ಮಹಿಳಾ ನವಶಕ್ತಿ ಯುವಕ ಮಂಡಲದ ಮಹಿಳಾ ಅಧ್ಯಕ್ಷರೇ ಇನಿ ಪಾತೆರ್ನೇನು ಪೂರಾ ವೇದಿಕೆ ಎಡಿತಿನಗಳು ಪಾತೆರ್ದು ಮುಗಿತಿದ್ದೇರಿ ದಯಪಂಡ ಅರಳ ಗ್ರಾಮ ಎಂಚ ಪಂಡದು ಇನಿ ವರದಿ ವಾಚನ ಓದಿನೇ ಐತ ಇಡೀ ಹಿಸ್ಟ್ರಿನೇ ಪಂತೇರಿ ಇನಿ ಅಕಲು ಮಾತೆರ್ಲ ಪಂಡ್ಲಿ ಲೆಕ್ಕನೆ ಈ ಅರಳ ಗ್ರಾಮ ಒಂಜಾತ್ ಪುರ್ಲುದ ಗ್ರಾಮ ಎಡ್ಡೆ ಗ್ರಾಮ ಪನ್ಪಿನಕ್ಕೆ ಸಾಕ್ಷಿ ಆದುಂಡು ಈ ನವಶಕ್ತಿ ಯುವಕ ಮಂಡಲ ಪನಿಯರೆ ಭಾರಿ ಆತ ಖುಷಿ ಆವೊಂದುಂಡು ಇನಿ ರಾಜೇಂದ್ರ ಶೆಟ್ರ್ ಉಳ್ಳೇರು ದಯಪಂಡ ಎಕಡು ಪಂಡಿ ಲೆಕ್ಕನೆ ಒಂಜಾತ್ ಏಳೆನ್ಮ ಜನ ಮುಖಂಡರ್ನ ಈ ಮುಖಂಡತ್ತೋಡು ಈ ಗ್ರಾಮದ ಯುವಕಿಯರು ಎಡ್ಡೆ ರೀತಿಡ್ ಒಂಜಿ ಸಂಸ್ಥೆನ ಕಟ್ಟದೇರೆಂದು ಪಂಡೇರು ಇನಿ 41 ವರ್ಷ ಒಂಜಿ ಸಂಸ್ಥೆ ಬೆಲವಡು ನಂಡ ಐಕ್ ಎಕಡೆ ಅಧ್ಯಕ್ಷರು ಪಂಡಿಲೇಕ ಐಕ್ ಪಾಟ್ನ ಆ ಬೀಚ ಖಂಡಿತವಾದಲ ಎಡ್ಡೆ ಎತ್ತನದ ಪನಿಯರ ಖುಷಿ ಆವೊಂದುಂಡು ಆನಿದ 84ನೇ ಇಸವಿಡು ಈ ಸಂಘವನ್ನು ನವಶಕ್ತಿ ಯುವಕ ಸಂಘವನ್ನು ಕಟ್ಟದು ಬುಲೆಪಾಯಿ ನೇಟಾದ್ರ ಇನಿ ಈ ಯುವಕ ಸಂಘ ಈತ್ ಬೆಲೆತನದ ಪನಿಯರ ಖುಷಿ ಆವೊಂದುಂಡು ಆನಿ ಈ ಸಂಘಟನೆ ಕಠಿಣ ಮಾತ ಹಿರಿಯಕಲೆಲ್ಲ ಕುಡೋರ ಅಕಲಿಗೆ ಅಭಿನಂದನೆ ಮಲ್ತೊಂದು ಈ ನವಶಕ್ತಿ ಯುವಕ ಸಂಘ ಅಂಚನೆ ಅರಳ ಗ್ರಾಮ ಏತ್ ಎಡ್ಡೆ ಕಾರ್ಯಕ್ರಮ ಮಲ್ದನದ ಪನ್ಯಾರೆ ಎಕಡೆ ವರದಿಡು ಪಂಡೇರು ಇನಿ ಏತ್ ಅಲ್ಪ ಈ ಊರುಡು ದೇವಸ್ಥಾನ ಆದೋಪು ಅಲ್ಪ ಓ ಕಾರ್ಯಕ್ರಮ ಅಲ್ಪ ನವಶಕ್ತಿ ಯುವಕ ಸಂಘ ಎಡ್ಡೆ ರೀತಿಡು ಅಕಲೇನು ತೊಡಗಿಸಾದಂಡು ಎಡ್ಡೆ ಕಾರ್ಯಕ್ರಮಗಳನ್ನು ಕೊಡ್ತೀನಿ ಶೈಕ್ಷಣಿಕವಾದಪ್ಪು ಕ್ರೀಡಾ ಕ್ಷೇತ್ರಗಳಾದಪ್ಪು ಆರೋಗ್ಯ ಕ್ಷೇತ್ರಗಳಾದಪ್ಪು ಎಡ್ಡೆ ಕಾರ್ಯಕ್ರಮ ಕೊಡ್ತಿರಂದು ಪನಿಯರ ಖುಷಿ ಆವೊಂದುಂಡು ನನಾತ್ ಎಡ್ಡೆ ಕಾರ್ಯಕ್ರಮ ಕೊರಡು ಈ ಯುವಕ ಸಂಘ ನನಾತ್ ಬುಲೆದು ಬರಡು ನಮ್ಮ ಜನಕಲಿಗೆ ಮಾತೆರೆಗಿಲ ನೆತ್ತ ಸೌಭಾಗ್ಯ ತಿಕ್ಕುನಲ್ಪ ಯುವಕ ಸಂಘ ಭಾಗ್ಯಾಡು ಪಂಪಿನ ಪಾತೆರದೊಟ್ಟಿಗೆ ಯಾನೆ ಎನ್ನರಡ್ಡು ಪಾತೆರ ಅಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೆ ಅತಿಥಿಯ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಹಾಗೂ ಊರ ಸಹಕಾರ ಹಾಗೂ ನವಶಕ್ತಿ ಯುವಕ ಮಂಡಲ ಅರಳ ಇದರ ಸಾಂಘಿಕ ಶಕ್ತಿಯನ್ನು ಉಘೆ ಎಂದು ಹೊಗಳಿದಂತಹ ಹಾಗೂ ಇನ್ನು ಮುಂದಕ್ಕೂ ಕೂಡ ಸರ್ವ ರೀತಿಯ ಬೆಳವಣಿಗೆಯನ್ನು ಸಾಧಿಸಲಿ ಎಂಬಂತೆ ಆ ಒಂದು ಹಾರೈಕೆಯನ್ನು ನೀಡಿದಂತಹ ಪ್ರವೀಣ್ ಆಳ್ವ ಕುಂಡ್ಯ ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಸಾಧನೆ ಎಂಬುದು ಸಾಧಕನ ಸೊತ್ತು. ಸಾಧಿಸುವರೇ ಅವಕಾಶ ಅನಂತ, ಆದರೆ ಎಲ್ಲರೂ ಸಾಧಕರಾಗುವುದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಅವಕಾಶ ಅನಂತವಾಗಿದ್ದರೂ ಕೂಡ ಬೆರಳೆಣಿಕೆ ಮಂದಿ ಮಾತ್ರ ಸಾಧನೆಯನ್ನು ಮಾಡುವುದರ ಮೂಲಕ ಅಚ್ಚರಿಯ ಇತಿಹಾಸವನ್ನೇ ಚರಿತ್ರೆಯನ್ನೇ ನಿರ್ಮಿಸಬಲ್ಲರು ಎಂಬುದಕ್ಕೆ ಅರಳ ಗ್ರಾಮದಲ್ಲಿ ಕೂಡ ಇರುವಂತಹ ಕೆಲವು ಮಂದಿ ಸಾಧಕರು ನಮ್ಮೊಂದಿಗಿದ್ದಾರೆ. ಆ ಸಾಧಕರನ್ನು ನಾವು ಈಗ ಸನ್ಮಾನಿಸ್ತಾ ಇದ್ದೇವೆ. ಅವರು ಸನ್ಮಾನ ಪೀಠವನ್ನು ಏರಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಡೊಂಬಯ್ಯ ಬಿ ಅರಳ ಹಾಗೂ ಜಗನ್ನಾಥ್ ಶೆಟ್ಟಿ ಸಂಗಬೆಟ್ಟು, ಸಾಗರ್ ಅರಳ, ಶಶಿಕುಮಾರ್ ಇವರು ದಯವಿಟ್ಟು ವೇದಿಕೆ ಬರಬೇಕು. ಅವರನ್ನು ಸನ್ಮಾನ ಪೀಠದಲ್ಲಿ ವಿರಾಜಮಾನರಾಗುವಂತೆ ಮಾಡಬೇಕು ಅಂತೇಳಿ ಸಂಘದ ಯುವಕ ಮಂಡಲದ ಸದಸ್ಯರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಡೊಂಬಯ್ಯ ಬಿ ಅರಳ, ಜಗನ್ನಾಥ್ ಶೆಟ್ಟಿ ಸಂಗಬೆಟ್ಟು, ಸಾಗರ್ ಅರಳ, ಶಶಿಕುಮಾರ್ ಶಕ್ತಿ ಮಿತ್ರ ಇವರು ನಾಲ್ವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು, ವಿರಾಜಮಾನರಾಗಬೇಕು ಅಂತೇಳಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಸಭಾಸದರೆಲ್ಲ ದೀರ್ಘ ಕರತಾಡವನ್ನು ನೀಡುವುದರ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಈ ಸಾಧಕರು ಮಾಡಿದಂತಹ ಸಾಧನೆಯನ್ನು ನಾವು ಎಲ್ಲರ ಎದುರಿಗೆ ಸಾದರಪಡಿಸುವುದು ನಮ್ಮ ಆದ್ಯ ಕರ್ತವ್ಯ ಕೂಡ ಹೌದು. ಮೊದಲಿಗೆ ಸಾಧಕರಾದಂತಹ ಡೊಂಬಯ್ಯ ಬಿ ಅರಳ ಇವರ ಸನ್ಮಾನ ಪತ್ರವನ್ನು ಶಿವರಾಮ್ ಪೂಜಾರಿ ಸಂಘಬಿಟ್ಟು ಇವರು ವಾಚಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೆ.
ಎಲ್ಲರಿಗೂ ನಮಸ್ಕಾರ. ಶ್ರೀ ಗರುಡ ಮಹಾಕಾಳಿ ಪ್ರಸನ್ನ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ 574211 ಅರಳ ಗ್ರಾಮ ಮತ್ತು ಅಂಚೆ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ. ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು 41ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ದಿನಾಂಕ 25/1/2025 ಗಣತವೆತ್ತ ಸಂಸದರು, ಸನ್ಮಾನ್ಯ ಶಾಸಕರು ಹಾಗೂ ಗಣ್ಯಮಾನ್ಯರ ಘನ ಉಪಸ್ಥಿತಿಯಲ್ಲಿ ಸಮರ್ಥಕ ಸಂಘಟಕ, ನಿರೂಪಕ, ರಾಷ್ಟ್ರೀಯ ಸಂಘದ ಸ್ವಯಂ ಸೇವಕ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದ ನಿಜಾರ್ಥದ ಜನಸೇವಕ, ಊರವರ ಪಾಲಿಗೆ ಪ್ರೇರಕ ಶ್ರೀ ಡೊಂಬಯ್ಯ ಅರಳ ಇವರನ್ನು ಸನ್ಮಾನಿಸಿ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವತ್ವ ಎಂಬ ಮನೋಭೂಮಿಕೆಯೊಂದಿಗೆ ಸಮಾಜಕ್ಕಾಗಿ ಸದಾ ತುಡಿತ ಮಿಡಿತದೊಂದಿಗೆ ಸ್ಪಂದಿಸುವ ರಾಷ್ಟ್ರಹಿತದ ಚಿಂತಕ, ಸಮಾಜಕ ಸ್ವಾರ್ಥ ಸೇವೆಯ ನಿಜಾರ್ಥದ ದೇವ ಕಾಯಕವೆಂಬ ನಂಬಿರುವ ತಾವು ಮೇಗಿನ ಬಾರ್ಲ ಶ್ರೀ ಮಂಜಪ್ಪ ಮೂಲ್ಯ ಮತ್ತು ಶ್ರೀಮತಿ ಶೇಷಮ್ಮ ದಂಪತಿಗಳಿಗೆ ದ್ವಿತೀಯ ಸುಪುತ್ರಿಯ ಪುತ್ರನಾಗಿ ದಿನಾಂಕ 17/10/1970 ಕಾವೇರಿ ಸಂಕ್ರಮಣದ ಶುಭ ದಿನದಂದು ಮಳಲಿ ಗ್ರಾಮದ ಪೂವಾರ್ ಎಂಬಲ್ಲಿ ಜನಿಸಿದ ಡೊಂಬಯ್ಯ ಅರಳ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ಚಂದ್ರನಾಥ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲೇರಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲ ಇಲ್ಲಿ ಪಡೆದುಕೊಂಡು ಪ್ರೌಢ ಶಿಕ್ಷಣವನ್ನು ರೋಸ ಮಿಸ್ಟಿಕಾ ಪ್ರೌಢಶಾಲೆ ಕಿನ್ನಿಕಂಬಳ ಇಲ್ಲಿ ಮುಗಿಸಿ ಬಂಟ್ವಾಳ SVS ಕಾಲೇಜಿನಲ್ಲಿ ದ್ವಿತೀಯ PUC ಶಿಕ್ಷಣದ ಬಳಿಕ ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ತಾಂತ್ರಿಕ ಶಿಕ್ಷಣವನ್ನು ಪಡೆದಿದ್ದೀರಿ. ತನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವದ ತರಬೇತಿ ಶಿಕ್ಷಣ ಪಡೆದುಕೊಂಡು ಇವರು ಸಾಹಿತ್ಯ ಬಳಗದ ಅಧ್ಯಕ್ಷರಾಗಿ, ಸೈನ್ಸ್ ಯಶಸ್ಸಿನ ಇದರ ಕಾರ್ಯದರ್ಶಿಯಾಗಿ, ಯುವ ವಿದ್ಯಾರ್ಥಿ ಸಂಚಲನ YSM ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾಗಿ, KPT ತಾಂತ್ರಿಕ ಶಿಕ್ಷಣ ಸಂಸ್ಥೆ ಮಂಗಳೂರು ಇಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಸಂಸತ್ತಿನ ಪ್ರಮುಖ ಆಗಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ. 1993ರಲ್ಲಿ KMCಯ ಸಹೋದ್ಯೋಗಿ ಸಂಸ್ಥೆ ಜನರಲ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ವೃತ್ತಿ ಜೀವನ ಪ್ರಾರಂಭಿಸುವ ಇವರು ಹಲವು ಕಟ್ಟಡ ನಿರ್ಮಾಣ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಪ್ರಸ್ತುತ ಪ್ರತಿಷ್ಠಿತ ಕಟ್ಟಡ ನಿರ್ವಹಣಾ ಸಂಸ್ಥೆ ಅಗ್ರಜ ಬಿಲ್ಡರ್ಸ್ನಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ತನ್ನ ವೃತ್ತಿ ಜೀವನದ ಜೊತೆಯಲ್ಲಿ ಬಂಟ್ವಾಳ ತಾಲೂಕಿನ ನೂರಾರು ಅನಾರೋಗ್ಯ ಬಂಧುಗಳಿಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಉಚಿತ ಅಥವಾ ಕಡಿಮೆ ವೆಚ್ಚದ ಚಿಕಿತ್ಸೆ ದೊರಕಿಸಿ ಕೊಡುವಲ್ಲಿ ಪೂರ್ಣ ಸಹಕಾರವನ್ನು ನೀಡಿದ್ದೀರಿ. ಅಲ್ಲದೆ ಹಲವು ಯುವಕ ಯುವತಿಯರಿಗೆ ಉದ್ಯೋಗ ದೊರಕಿಸಿ ಅವರಿಗೆ ಅನ್ನದ ಬಟ್ಟಲವನ್ನು ನೀಡಿದ್ದೀರಿ. ತನ್ನ 9ನೇ ವಯಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದು ಪ್ರೌಢ ಶಿಕ್ಷಣದ ಬಳಿಕ ಸಂಘ ಶಿಕ್ಷಣ ITC ಮತ್ತು ಪ್ರಥಮ ವರ್ಷದ OTCಯನ್ನು ಮುಗಿಸಿ ಒಬ್ಬ ಸಂಘದ ಸ್ವಯಂ ಸೇವಕರಾಗಿ, ಶಾಖಾ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಅರಳ, ಬಡವಗಬೆಳ್ಳೂರು, ಕೂರ್ಯಾಳ, ಪಂಜಿಕಲ್ ಮತ್ತು ಕೊಯ್ಲ ಗ್ರಾಮಗಳಲ್ಲಿ ಶಾಖಾ ವಿಸ್ತಾರಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಸಂಘದ ಉತ್ಸವಗಳಲ್ಲಿ ಬೌದ್ಧಿಕ ನೀಡುವುದರ ಮೂಲಕ ಸಂಘ ಕಾರ್ಯಕ್ಕೆ ಶಕ್ತಿ ತುಂಬಿದ್ದೀರಿ. ನಮ್ಮ ಗ್ರಾಮದ ಮಕ್ಕಳಿಗೆ ಸಂಸ್ಕಾರ ನೀಡುವ ಸದುದ್ದೇಶದಿಂದ ಬಾಲಗೋಕುಲ ಕೇಂದ್ರ ಪ್ರಾರಂಭಿಸಲು ಪ್ರೇರಣೆ ನೀಡಿದ್ದೀರಿ. ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರದ್ಧೆ ಹೊಂದಿರುವ ಹಲವು ಅರಳ ಗರುಡಾಮಹಾಕಾಳಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಯಾಗಿ, ಹಿಂದೂ ಧರ್ಮಸ್ಥಾನ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ರಾಯ್ ಕೊಯ್ಲ ಅರಳ ಇದರ ಸಕ್ರಿಯ ಕಾರ್ಯಕರ್ತರಾಗಿ ಕಳೆದ 22 ವರ್ಷಗಳಲ್ಲಿ ನಿರಂತರ ಸೇವೆಯನ್ನು ನೀಡಿದ್ದೀರಿ. ರಾಜಕೀಯ ಕ್ಷೇತ್ರದಲ್ಲಿ ಸುದೀರ್ಘ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಇವರು ಬಿಜೆಪಿಯ ಸಕ್ರಿಯ ಸದಸ್ಯರಾಗಿ, ಬೂತ್ ಕಾರ್ಯದರ್ಶಿಯಾಗಿ, ಪ್ರಶಸ್ತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ವಕ್ತಾರರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದೀರಿ. 4 ಅವಧಿಗೆ 20 ವರ್ಷ ಸುದೀರ್ಘ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಾಗಿ, 1 ಅವಧಿಗೆ ಉಪಾಧ್ಯಕ್ಷರಾಗಿ ತನ್ನ ಪಂಚಾಯತ್ ಪ್ರಾಂತ್ಯ ಸರ್ವೋತ್ತಮ ಅಭಿವೃದ್ಧಿಗೆ ಕಾರಣರಾಗಿದ್ದೀರಿ. ಇಂದಿನವರೆಗೆ 38 ವರ್ಷಗಳಲ್ಲಿ ನಮ್ಮ ನವಶಕ್ತಿ ಯುವಕ ಮಂಡಲದ ಒಬ್ಬ ಸಕ್ರಿಯ ಸದಸ್ಯರಾಗಿ, 4 ಅವಧಿಗೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ
ಒಂದು ಅವಧಿಗೆ ಸಂಘಟನಾ ಕಾರ್ಯದರ್ಶಿ, ಆರೋಗ್ಯ ಮತ್ತು ಶೈಕ್ಷಣಿಕ ವಿಭಾಗದ ಕಾರ್ಯದರ್ಶಿಯಾಗಿ 2 ವರ್ಷದ ಅವಧಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು 1 ಅವಧಿಗೆ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿದ್ದೀರಿ. ಈ ಸಂಘವನ್ನು ಕಟ್ಟಿ ಬೆಳೆಸಿದ ಹಲವು ಪ್ರಮುಖಗಳಲ್ಲಿ ತಾವು ಒಬ್ಬರಾಗಿ, ಒಬ್ಬ ಉತ್ತಮ ಕಾರ್ಯಕ್ರಮ ಸಂಯೋಜಕರಾಗಿ, ನಿರೂಪಕರಾಗಿ ನೀವು ನಮ್ಮ ಯುವಕ ಮಂಡಲದ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಜಾಗವನ್ನು ಉಚಿತವಾಗಿ ನೀಡಿ ಎಲ್ಲರಿಗೆ ಅಭಿನಂದನ ಆಗಿದ್ದೀರಿ. ತಮ್ಮ ನಿಸ್ವಾರ್ಥ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಸೇವಾ ಜೀವನಕ್ಕೆ ತಮ್ಮ ಸಮಾಜ ಮುಖಿ ಚಿಂತನೆಗೆ ಸೇವಾ ತತ್ವ ಪರೋಪಕಾರ ಹಿಡಿದ ಕೈಗನ್ನಡಿಯಾಗಿದ್ದೀರಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಉಕ್ತಿಗೆ ಪೂರ್ವಕವಾಗಿ ಬಾಳಿದ್ದೀರಿ. ಸಂಸ್ಕೃತ ಸಂಘಟನೆಯ ಪ್ರಿಯರೇ, ತಮ್ಮ ಈ ಎಲ್ಲ ಸೇವಾ ಸಂಘಟನೆ ಹೊಂದಿರುವ ಪ್ರೇರಣಾ ಶಕ್ತಿಯಾಗಿ ತಮ್ಮ ಸಹಧರ್ಮಿಣಿ ಶಿಕ್ಷಕಿ ಶ್ರೀಮತಿ ಉಷಾ, ಪುತ್ರಿಯರಾದ ಜ್ಞಾನಶ್ರೀ ಮತ್ತು ಜೈಷ್ಣವಿ ತಮ್ಮ ಸಾಂಸಾರಿಕ ಬದುಕನ್ನು ಬಂಗಾರವಾಗಲಿ, ತಮ್ಮ ಬಾಳು ಸಿಂಗಾರವಾಗಲಿ ಎಂಬ ಸದಾಶಯದೊಂದಿಗೆ ಶ್ರೀ ಗರುಡಮಹಾಕಾಳಿ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಸಕಲ ಸತ್ಸಂಗವನ್ನು ಉಂಟು ಮಾಡಲಿ ಎಂದು ಆರೈಕೆಯೊಂದಿಗೆ ನಿಮ್ಮ ಸೇವಾ ಪ್ರವೃತ್ತಿಗೆ ತ್ಯಾಗ ಮನೋಭಾವಕ್ಕೆ ತಲೆಬಾಗುತ್ತಾ ಈ ಸಂವಹನ ಪತ್ರವನ್ನು ಪ್ರೀತ್ಯಾದಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಅಭಿನಂದನೆಗಳೊಂದಿಗೆ ತಮ್ಮ ಅಭಿನಂದನೆಗಳು ಋಣ್ಮನಗಳು. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ನವಶಕ್ತಿ ಯುವಕ ಮಂಡಲ, ರಿಜಿಸ್ಟರ್ಡ್ ಅರಳ. ಧನ್ಯವಾದಗಳು. ಮುಂದಕ್ಕೆ ಜಗನ್ನಾಥ್ ಶೆಟ್ಟಿ ಸಂಘಬೆಟ್ಟು ಇವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತೇಳಿ ಅನುಷಾ ಡಿ ಬಂಗೇರ ಇವರನ್ನು ವಿನಂತಿಸ್ತಾ ಇದ್ದೆ. ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಅರಳ ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು 41ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ದಿನಾಂಕ 25/1/2025 ಘನತೆವೆತ್ತ ಸಂಸದರು, ಸನ್ಮಾನ್ಯ ಶಾಸಕರು ಹಾಗೂ ಗಣ್ಯ ಮಾನ್ಯರ ಘನ ಉಪಸ್ಥಿತಿಯಲ್ಲಿ ತಾಯಿ ಭಾರತೀಯ ಸುಪುತ್ರ, ನಿವೃತ್ತ ವೀರಯೋಧ, ದೇಶ ಸೇವೆಯೇ ಈಶ ಸೇವೆ ಎಂಬ ಉಕ್ತಿಯಂತೆ ಬಾಳಿದ ಶ್ರೀ ಪಿ ಜಗನ್ನಾಥ್ ಶೆಟ್ಟಿ ಇವರನ್ನು ಸನ್ಮಾನಿಸಿ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಭಾರತಾಂಬೆಯ ಸುಪುತ್ರರೇ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಎಂಬಂತೆ ಶತ್ರುಗಳ ಸಿಡಿಗುಂಡಿಗೆ ತನ್ನ ಎದೆಗುಂಡಿಗೆಯನ್ನೇ ಒಡ್ಡಿ ಸಮರದಲ್ಲಿ ವೈರಿಗಳನ್ನು ಮಣಿಸಿದ, ಹುಟ್ಟೂರಿಗೆ ಹೆಮ್ಮೆಯನ್ನೊದಗಿಸಿದ ತಾವು 1951 ಮೇ 15 ದಿವಂಗತ ಅಂತರ್ಗುತ್ತು ವೆಂಕಟಶೆಟ್ಟಿ ಹಾಗೂ ದಿವಂಗತ ಸಂಘಬೆಟ್ಟು ಸುಂದರಿ ಶೆಟ್ಟಿಯವರ ಸುಪುತ್ರರಾಗಿ ಜನಿಸಿದಿರಿ. ದಿವಂಗತ ಸಂಘಬೆಟ್ಟುಗುತ್ತು ದಿವಾಕರ ಶೆಟ್ಟಿಯವರ ಸಹೋದರರಾದ ತಾವು 1970 ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ PUC ಶಿಕ್ಷಣವನ್ನು ಪೂರೈಸಿದಿರಿ. ಹೆಮ್ಮೆಯ ವೀರ ಯೋಧರೇ, ದೇಶ ಕಾಯುವ ಸೈನಿಕನಾಗುವ ಕನಸಿನೊಂದಿಗೆ 1971 ಓರ್ವ ಸಿಪಾಯಿಯಾಗಿ ಭಾರತೀಯ ಸೇನೆಗೆ ನೇಮಕಗೊಂಡ ತಾವು ಸಿವಿಲ್ ಡಿಫೆನ್ಸ್ ಪದವಿಯನ್ನು ಪಡೆದು ತಮ್ಮ ಕಾರ್ಯವೈಖರಿ, ಸೇವಾ ಮನೋಭಾವಗಳಿಂದಾಗಿ ಮುಂದಿನ ಉನ್ನತ ಹುದ್ದೆಯಾದ ಜೂನಿಯರ್ ಕಮಿಷನರ್ ಆಫೀಸರ್ ಸುಬೇದರ್ ಆಗಿ ಬಡ್ತಿ ಹೊಂದಿ 1994 ನಿವೃತ್ತಿ ಹೊಂದಿರುವಿರಿ. ತಮ್ಮ ದೇಶ ಸೇವೆಗೆ ತ್ಯಾಗಕ್ಕೆ ಸಂದ ಫಲವೆಂಬಂತೆ ಸಂಗ್ರಾಮ ಮೆಡಲ್, ಪಶ್ಚಿಮ ಸ್ಟಾರ್, LSM ಮೆಡಲ್, 1971 ಇಂಡೋ ಪಾಕ್ ವಾರ್, ಆಪರೇಷನ್ ಕ್ಯಾಚಸ್ ಲಿಲ್ಲಿ 1971 ಮುಂತಾದ ಪ್ರಶಸ್ತಿಗಳು ಸಂದಿರುತ್ತವೆ. ತಾವು ಶಾಲಾ ದಿನಗಳಲ್ಲಿ ಉತ್ತಮ ಕಬಡ್ಡಿ ಪಟುವಾಗಿ, ತಂಡದ ನಾಯಕನಾಗಿ, ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಗ್ರಿಗ್ ಮೆಮೊರಿಯಲ್ ವಿನ್ನರ್ ಆಗಿ ಕ್ರೀಡಾ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನು ಮೂಡಿಸಿರುವಿರಿ. ಸಂತೃಪ್ತ ಸಾಧಕರೇ, ಭಾರತೀಯ ಸೇನೆಯ ಸೇವೆಯಿಂದ ನಿವೃತ್ತರಾದ ಬಳಿಕ 2008 ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಭದ್ರತಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ತಮ್ಮ ದೇಶ ಸೇವೆಗೆ ಬೆನ್ನೆಲುಬಾಗಿ ನಿಂತವರು ನಿಮ್ಮ ಸಹಧರ್ಮಿಣಿ ಶ್ರೀಮತಿ ಹರ್ಷಾ ಜೆ ಶೆಟ್ಟಿ. ತಮ್ಮ ಪ್ರೀತಿಯ ಲತೆಯಲ್ಲರಳಿದ ಪುಷ್ಪಗಳಾದ ಪುತ್ರ ದೀಪಕ್ ಹಾಗೂ ಪುತ್ರಿ ಪ್ರಿಯಾ ಅವರೊಂದಿಗಿನ ಸಂತೃಪ್ತಿಯ ಬದುಕು ತಮ್ಮದು.
ನಿವೃತ್ತಿಯ ಬದುಕು ಬಂಗಾರವಾಗಲಿ, ಬಾಳು ಸಿಂಗಾರವಾಗಲಿ ಎಂಬ ಸದಾಶಯದೊಂದಿಗೆ ಮಾತೆ ಶ್ರೀ ಗರುಡ ಮಹಾಕಾಳಿಯು ತಮ್ಮನ್ನು ಸಕಲ ಸಂಪದವಿತ್ತು ಪೊರೆಯಲೆಂಬ ಹಾರೈಕೆಯೊಂದಿಗೆ ನೀವು ಗೈದ ದೇಶ ಸೇವೆಗಾಗಿ, ತ್ಯಾಗ ಸಮರ್ಪಣೆಗಾಗಿ ಪ್ರೀತ್ಯಾಧಾರ ಪೂರ್ವಕವಾಗಿ ಈ ಸಮ್ಮಾನ ಪತ್ರವನ್ನು ತಮಗರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು, ವಂದನೆಗಳು, ಋನ್ನಮನಗಳು. ಧನ್ಯವಾದಗಳು. ಇನ್ನಿತ ನಮ್ಮ ಈ ಕಾರ್ಯಕ್ರಮಗೂ ನಮ್ಮ ಬಂಟ್ವಾಳದ ಶಾಸಕರಿನ ಇಂಚಿನ ರಾಯಶನ್ಯ ಬೈದಿರು ಬೇರೆ ಮಾತರಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ ಅರಳದ ಅಭಿವೃದ್ಧಿ ಮೇರ್ಲ ಕೈ ಜೋಡಿಸ ಒಂದು ಕರೆನ ಅರಳದ ಇತಿಹಾಸೊಡೆ ಈತ್ ಗ್ರಾಮಲೆಗ್ ಕಾಂಕ್ರೀಟೀಕರಣ ಆತ್ ಜಿ ಪಂದು ತೋಜ ದಿನಾರು ఆయన ಕಾಂಕ್ರೀಟ್ ಮಲ್ಪದು ఆయన ಶಿಲಾನ್ಯಾಸಲ ಮಲ್ದಿನಾರು ನಮ್ಮ ರಾಯಶನ್ನೆ ಮೇರೆಗೆ ಮಾತರಲ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ. ನಮ್ಮ ಸನ್ಮಾನ್ಯ ಶಾಸಕರಿಗೆ ಲಕ್ಷ್ಮೀಧರ್ ಪೂಜಾರಿ ಸಂಘ ಬಿಟ್ಟು ಮೇರು ಶಾಲ್ ಪಾಡದೆ ಮೋಕೆಡು ಎದುಕೋ ನೋಡು ಅರೇನೆ ತಮ್ಮನ ಬನ್ಮನ ಮಲ್ಪೊಡೊಂದು ವಿನಂತಿ ಮಲ್ತೊಂದು ಅಲ್ಲ. ಆತ್ಮೀಯರೇ, ಸಮ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ಶಶಿಕುಮಾರ್ ಶಕ್ತಿ ಮಿತ್ರ ಇವರ ಈ ಒಂದು ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತೇಳಿ ಯೋಗೀಶ್ ಕುಲಾಲ್ ಕಾಯರ್ದಡಿ ಇವರಲ್ಲಿ ವಿನಂತಿಸ್ತಾ ಇದೆ. ಶ್ರೀ ಗರುಡ ಮಹಾಕಾಳಿ ಪ್ರಸನ್ನ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಅರಳ 574211 ಅರಳ ಗ್ರಾಮ ಮತ್ತು ಅಂಚೆ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ. ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು 41ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ದಿನಾಂಕ 25/1/2025 ಘನತೆವೆತ್ತ ಸಂಸದರು, ಸನ್ಮಾನ ಶಾಸಕರು ಹಾಗೂ ಗಣ್ಯಮಾನ್ಯರ ಘನ ಉಪಸ್ಥಿತಿಯಲ್ಲಿ ಅವಿರತ ಕರ್ತವ್ಯ ನಿಷ್ಠೆ ಮೆರೆದ ಸರ್ವರ ಪ್ರಶಂಸೆಗೊಳಗಾದ ಜನಮೆಚ್ಚಿದ ಶಕ್ತಿ ಮಿತ್ರ ಪವರ್ ಮ್ಯಾನ್ ಶ್ರೀ ಶಶಿಕುಮಾರ್ BS ಇವರನ್ನು ಸನ್ಮಾನಿಸಿ ಪ್ರೀತಿ ಹಾಗೂ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಆದರಣೀಯರೇ, ಕಾಯಕವೇ ಕೈಲಾಸವೆಂಬ ನುಡಿಯಂತೆ ನಡೆದು ಕತ್ತಲಲ್ಲಿದ್ದವರಿಗೆ ಬೆಳಕಿನ ಸವಿಯನ್ನು ಪರಿಚಯಿಸುವ ತಾವು ತಮಸೋಮ ಜ್ಯೋತಿರ್ಗವ ಎಂಬಂತೆ ಜನರ ದೈನಂದಿನ ಬದುಕನ್ನು ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ದು ಸರ್ವರ ಬದುಕಿಗೆ ಬೆಳಕನ್ನು, ಶಕ್ತಿಯ ಆಗರವನ್ನು ಪೂರೈಸುವ ಜನಪದ ಕಾಳಜಿ ತಮ್ಮದು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಶಂಕರಪ್ಪ ಮತ್ತು ವನಜಾಕ್ಷಿ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ B.Ed ಪದವಿ, ಕುವೆಂಪು ವಿಶ್ವವಿದ್ಯಾನಿಲಯದಿಂದ MA ಸ್ನಾತಕೋತ್ತರ ಪದವಿ ಪಡೆದಿರಿ. ಮಂಗಳೂರಿನ ಕಾವೂರಿನ KPTCನಲ್ಲಿ ITC ತರಬೇತಿ ಪಡೆದು 2014ರಲ್ಲಿ ಮೆಸ್ಕಾಂ ಇಲಾಖೆ ಸಿದ್ದಕಟ್ಟೆ ಶಾಖೆಯಲ್ಲೂ ಸಹಾಯಕ ಶಕ್ತಿ ಮಿತ್ರ ಆಗಿ ಸರ್ಕಾರಿ ಸೇವೆಗೆ ಸೇರ್ಪಡೆಗೊಂಡಿರಿ. ಪ್ರಾಮಾಣಿಕ ಕರ್ತವ್ಯ ಪಾಲಕರೇ, ಇಲಾಖೆಯಲ್ಲಿ ಪ್ರಾಮಾಣಿಕ ವ್ಯಕ್ತಿತ್ವದಿಂದ ಕರ್ತವ್ಯ ನಿರ್ವಹಿಸಿ ಜನಸಾಮಾನ್ಯರ ಮೆಚ್ಚುಗೆ ಪಾತ್ರರಾದಿರಿ. 2019ರಲ್ಲಿ ಶಕ್ತಿ ಮಿತ್ರ ಪವರ್ ಮ್ಯಾನ್ ಆಗಿ ಪದೋನ್ನತಿ ಹೊಂದಿದಿರಿ. 10 ವರ್ಷಗಳಿಂದ ಬಂಟ್ವಾಳ ತಾಲೂಕಿನ ಅರಳ, ಕೊಯ್ಲ, ಕರ್ಪೆ ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಆಪದ್ಬಾಂಧವನಾಗಿ ಮೂಡಿಬಂದಿರಿ. ಮಳೆ, ಚಳಿ, ಗಾಳಿ ಎನ್ನದೆ, ರಾತ್ರಿ ಹಗಳೆನ್ನದೆ ಕರ್ತವ್ಯದ ಕರೆಗೆ ಸದಾ ಓಗುಡುವ, ತಟ್ಟನೆ ಸಂಧಿಸುವ ಸಾಮಾಜಿಕ ಕಳಕಳಿ ಇರುವ ತಮ್ಮ ಹೃದಯ ವೈಶಾಲ್ಯತೆ ಅಪೂರ್ವವಾದದ್ದು. ಸೇವಾ ಮನೋಭೂಮಿಕೆಯವರೇ, ತಮ್ಮ ಸೇವಾ ಮನೋಭಾವಕ್ಕೆ ಬೆಂಗಾಲಾಗಿರುವ ಪತ್ನಿ ಶ್ರೀಮತಿ ಜ್ಯೋತಿ, ಮಗ ನಕುಲ್ನೊಂದಿಗೆ ಸುಂದರ ಸಾಂಸಾರಿಕ ಬದುಕು ತಮ್ಮದು. ತಮ್ಮೂರಿನ ಸೇವೆಗೆ ಸದಾ ಸಿದ್ಧರಿರುವ ನಿಮಗೆ ಮಾತೆ ಶ್ರೀ ಗರುಡ ಮಹಾಕಾಳಿ ಸಕಲ ಸನ್ಮಂಗಳ ಉಂಟು ಮಾಡಲೆಂಬ ಸದಾಶಯಗಳೊಂದಿಗೆ, ತಮ್ಮ ಭವಿಷ್ಯದ ಜೀವನ ಸುಗಮವಾಗಿರಲೆಂಬ ಹಾರೈಕೆಗಳೊಂದಿಗೆ, ತಮ್ಮ ಕರ್ತವ್ಯ ನಿಷ್ಠೆ ಹಾಗೂ ಸೇವಾ ಪರತೆಗಾಗಿ ಪ್ರೀತಿಪೂರ್ವಕವಾಗಿ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು, ಹೃನ್ಮನಗಳು, ಶುಭಂ. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ನವಶಕ್ತಿ ಯುವಕ ಮಂಡಲ. ಥ್ಯಾಂಕ್ ಯು. ಮುಂದಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಾಗರ್ ಅರಳ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕುಮಾರಿ ಭವ್ಯ ತಾರಿಪಡ್ಪು ಇವರಲ್ಲಿ ವಿನಂತಿಸ್ತಾ ಇದ್ದೆ. ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಅರಳ ಗ್ರಾಮ ಮತ್ತು ಅಂಚೆ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ. ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು 41ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ
ದಿನಾಂಕ 25/1/2025 ಘನತೆವೆತ್ತ ಸಂಸದರು, ಸನ್ಮಾನ್ಯ ಶಾಸಕರು ಹಾಗೂ ಗಣ್ಯಮಾನ್ಯರ ಘನ ಉಪಸ್ಥಿತಿಯಲ್ಲಿ ಸಮರ್ಥ ಸಮುದಾಯ ಆರೋಗ್ಯ ಅಧಿಕಾರಿ, ನಿಸ್ಪೃಹ ಸೇವಾ ತತ್ಪರ ಶ್ರೀ ಸಾಗರ ಅಶೋಕ್ ಮುಳ್ಳೂರ ಇವರನ್ನು ಸನ್ಮಾನಿಸಿ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸಮ್ಮಾನ ಪತ್ರ. ಮಹನೀಯರೇ, ವೈದ್ಯೋ ನಾರಾಯಣೋ ಹರಿ ಎಂಬ ಆಶಯ ಉಕ್ತಿಯಂತೆ ರೋಗಿಗಳ ಪಾಲಿಗೆ ಆರೋಗ್ಯ ಇಲಾಖೆಯ ಸರ್ವರು ದೇವರಿಗೆ ಸಮಾನ. ತಮ್ಮ ಸ್ವಂತ ಬೇಕು ಬೇಡಗಳನ್ನು ಬದಿಗೊತ್ತಿ ರೋಗಿಯ ಶುಶ್ರೂಷೆಯಲ್ಲಿ ದೇವರನ್ನು ಕಾಣುವ, ಸ್ವಹಿತವನ್ನು ಕಡೆಗಣಿಸಿ ಪರಹಿತವನ್ನು ಪರಿಗಣಿಸುವ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸದಾ ಸರ್ವವಂದ್ಯರು. ಈ ಉಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡ 26/9/1996 ಅಶೋಕ ಹುಳ್ಳೂರ ಹಾಗೂ ಸುಮಾ ಹುಳ್ಳೂರ ದಂಪತಿಗಳ ಸುಪುತ್ರರಾಗಿ ಹುಬ್ಬಳ್ಳಿಯಲ್ಲಿ ಜನಿಸಿದ್ದೀರಿ. 2018 ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ BSc ನರ್ಸಿಂಗ್ ಪದವಿಯನ್ನು ಪೂರೈಸಿದ್ದೀರಿ. ಸೇವಾ ತತ್ಪರರೇ, ಬೆಂಗಳೂರಿನ JCUನಲ್ಲಿ 4 ವರ್ಷ ಕಾರ್ಯನಿರ್ವಹಿಸಿದ ಅನುಭವದೊಂದಿಗೆ ಕರ್ನಾಟಕ ರಾಜ್ಯ CPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬಂಟ್ವಾಳ ತಾಲೂಕಿನ ರಾಯಿ ಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೇಮಕಗೊಂಡು 2022 ಅರಳ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರತರಾಗಿದ್ದೀರಿ. ಅರಳ ಎ ಉಪಕೇಂದ್ರವು ರಾಜ್ಯ ಮಟ್ಟದ ಕಾಯಕಲ್ಪದಲ್ಲಿ ತೇರ್ಗಡೆಗೊಂಡು ಹಾಗೂ NQASನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಉನ್ನತ ಉಪಕೇಂದ್ರವಾಗಿ ಆಯ್ಕೆಯಾಗಿರುವುದರಲ್ಲಿ ತಮ್ಮ ಪಾತ್ರ ಪ್ರಮುಖವಾದದ್ದು. ತಮ್ಮ ಸ್ವಂತ ಪ್ರತಿಭೆ ಹಾಗೂ ಪರಿಶ್ರಮಗಳಿಂದಾಗಿ ಅರ್ಹವಾಗಿಯೇ ಬಂಟ್ವಾಳ ತಾಲೂಕಿನ ಸರ್ವ ಸಮುದಾಯ ಆರೋಗ್ಯ ಅಧಿಕಾರಿಗಳ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವ ಮಹತ್ತರ ಜವಾಬ್ದಾರಿ ತಮ್ಮ ಹೆಗಲೇರಿದೆ. ತಮ್ಮ ಕರ್ತವ್ಯ ಪರತೆ, ಸೇವಾ ಮನೋಭಾವ ಇತರ ಅಧಿಕಾರಿಗಳಿಗೆ ಮಾರ್ಗದರ್ಶಿಯಾಗಿದೆ. ಸ್ಫೂರ್ತಿಯ ಚಿಲುಮೆಯೇ ಶ್ರೀಮತಿ ಸೌಮ್ಯ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ತಮ್ಮ ಆಶೋತ್ತರಗಳು ಈಡೇರಲಿ. ನಿಮ್ಮ ಆರೋಗ್ಯ ಕ್ಷೇತ್ರದ ಸೇವೆ ನಿರಂತರವಾಗಿರಲೆಂಬ ಸದಾಶಯದೊಂದಿಗೆ ಮಾತೆ ಶ್ರೀ ಗರುಡ ಮಹಾಕಾಳಿಯು ತಮ್ಮನ್ನು ಸಕಲ ಸಂಪದನವಿತ್ತು ಹರಸಲೆಂಬ ಆರೈಕೆಯೊಂದಿಗೆ ತಮ್ಮ ಆರೋಗ್ಯ ಕ್ಷೇತ್ರದ ದಣಿವರಿಯದ ಅಹಿರ್ನಿಶಿ ಸೇವೆಗಾಗಿ ಈ ಸಮ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು, ಅಭಿನಂದನೆಗಳು, ಹೃನ್ನಮನಗಳು. ಶುಭಂ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ನವಶಕ್ತಿ ಯುವಕ ಮಂಡಲ, ರಿಜಿಸ್ಟರ್ ಅರಳ. ಆತ್ಮೀಯರೇ, ಇಲ್ಲಿವರೆಗೆ 4 ಮಂದಿ ಸಾಧಕರ ಸನ್ಮಾನ ಪತ್ರವನ್ನು ವಾಚಿಸಿದಂತಹ ಎಲ್ಲ ವಾಚಕರಿಗೂ ವಂದಿಸುತ್ತಾ, ಈಗ ನಮ್ಮ ಸನ್ಮಾನ್ಯ ಶಾಸಕರು, ಅಧ್ಯಕ್ಷರು, ಹಾಗೆ ಅತಿಥಿಗಳು, ಹಾಗೆ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಇದರ ಅಧ್ಯಕ್ಷರು ಸೇರಿಕೊಂಡು ಸಮ್ಮಾನವನ್ನು ನೆರವೇರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಮೊದಲಿಗೆ ಡೊಂಬಯ್ಯ ಬಿ ಅರಳ ಇವರಿಗೆ ಇವರ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಧಾರ್ಮಿಕ ಸೇವೆಯನ್ನು ಮನಗೊಂಡು ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಇವರನ್ನು ಪ್ರೀತಿಪೂರ್ವಕವಾಗಿ ಗೌರವಾದರಗಳೊಂದಿಗೆ ಸನ್ಮಾನ್ಯ ಶಾಸಕರ, ಹಿರಿಯರ ಸಮ್ಮುಖದಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ನಾವೆಲ್ಲರೂ ದೀರ್ಘ ಕರತಾಡನವನ್ನು ನೀಡುವುದರ ಮೂಲಕ ಅವರ ಮುಂದಿನ ಭವಿತವ್ಯದ ಜೀವನ ಸುಗಮವಾಗಲಿ, ಮುಂದೆ ಕೂಡ ಅವರಿಗೆ ಸೇವೆಯನ್ನು ಸಲ್ಲಿಸುವಂತಹ ಒಂದು ಶಕ್ತಿಯನ್ನು ಮಾತೆ ಗರುಡ ಮಹಾಕಾಳಿಯು ನೀಡಲಿ ಅಂತ ಹೇಳಿ ನಾವು ಎಲ್ಲರೂ ಪ್ರಾರ್ಥಿಸುತ್ತಾ, ಅವರ ಸಮಸ್ತ ಸೇವೆಗೆ ಮುಡಿಬಾಗುತ್ತಾ ಮುಂದಕ್ಕೂ ಕೂಡ ಅರಳ ಗ್ರಾಮಕ್ಕೆ ಅವರು ಪ್ರೇರಕ ಶಕ್ತಿಯಾಗಲಿ, ಯುವಕರಿಗೆ ದಾರಿದೀಪವಾಗಲಿ, ಮಾರ್ಗದರ್ಶಕರಾಗಲಿ ಅಂತ ಹೇಳುವಂತಹ ಸದಾಶಯದೊಂದಿಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಎಲ್ಲರ ಸಮಕ್ಷಮದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಮುಂದಕ್ಕೆ ಜಗನ್ನಾಥ ಶೆಟ್ಟಿ ಸಂಗಪೆಟ್ಟು, ನಿವೃತ್ತ ವೀರ ಯೋಧರು ಕೂಡ ಹೌದು,
ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲವೆಂಬಂತೆ ತನ್ನ ಎದೆಯೊಡ್ಡಿ ವೀರತೆಯಿಂದ ಹಾಗೆ ಶತ್ರುಗಳನ್ನು ತಮ್ಮ ವೀರ ವೈಖರಿಯಿಂದ ಗೆದ್ದು ದೇಶಕ್ಕೆ ಅನಂತ ಕೀರ್ತಿಯನ್ನು ಸಂಪಾದಿಸಿದಂತಹ ವೀರ ಯೋಧರು ಕೂಡ ಹೌದು. ಅಷ್ಟು ಮಾತ್ರ ಅಲ್ಲದೆ ತಾಯಿ ಭಾರತೀಯ ಸೇವೆಯನ್ನು ಗೈದಂತಹ ನಮ್ಮ ಗ್ರಾಮಕ್ಕೆ ಊರಿಗೆ ಹೆಮ್ಮೆಯನ್ನು ತಂದಂತಹ ತಾಯಿ ಭಾರತೀಯ ಸುಪುತ್ರರು ಹೌದು. ಇವರನ್ನು ಸನ್ಮಾನ್ಯ ಶಾಸಕರು, ಸಭಾಧ್ಯಕ್ಷರು, ಗಡಿಕಾರರು, ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಹಾಗೂ ನವಶಕ್ತಿ ಯುವಕ ಮಂಡಲ ಅರಳದ ಅಧ್ಯಕ್ಷರು ಸೇರಿ ಸರ್ವರ ಸಮ್ಮುಖದಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಅವರ ಮುಂದಿನ ನಿವೃತ್ತ ಜೀವನ ಕೂಡ ಬಂಗಾರವಾಗಲಿ, ಅವರ ಜೀವನ ಸಿಂಗಾರವಾಗಲಿ ಹಾಗೂ ಗರುಡ ಮಹಾಕಾಳಿ ತಾಯಿಯು ಅವರಿಗೆ ಸಕಲ ಸನ್ಮಾನಗಳನ್ನು ಒದಗಿಸಲೆಂದು ಆಶಿಸುತ್ತಾ ಮುಂದಕ್ಕೆ ಶಶಿಕುಮಾರ್ ಶಕ್ತಿ ಮಿತ್ರರು ಪವರ್ ಮ್ಯಾನ್ ಇವರು ಕೂಡ ನಮ್ಮ ಗ್ರಾಮದಲ್ಲಿ ಇದ್ದುಕೊಂಡು ಗ್ರಾಮದ ಬೇಕು ಬೇಡಗಳನ್ನು ಪೂರೈಸುವಂತಹ, ಅದೇ ರೀತಿ ಥಟ್ಟನೆ ಸ್ಪಂದಿಸಿ ತಮ್ಮ ಎಲ್ಲ ಕಾರ್ಯ ಬಾಹುಳ್ಯದ ಮಧ್ಯದಲ್ಲೂ ಇನ್ನೊಬ್ಬರ ಮುಖದಲ್ಲಿ ನಗುವನ್ನು ತರಿಸುವಂತಹ, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಹಾಯವನ್ನು ನೀಡುವಂತಹವರು ಹಾಗೂ ಮುಂದಕ್ಕೆ ಸಾಗರ್ ಅರಳ ಇವರು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ತಮ್ಮ ಅಹಿರ್ನಿಶಿ ಸೇವೆಯನ್ನು ಸಲ್ಲಿಸುತ್ತಾ ವೈದ್ಯೋ ನಾರಾಯಣೋ ಹರಿಹಿ ಎಂಬಂತಹ ಉಕ್ತಿಗೆ ಸದೃಶವಾಗಿ ಬದುಕನ್ನು ಸಾಗಿಸ್ತಾ ಇರುವವರು. 4 ಮಂದಿ ಸಾಧಕರು ಕೂಡ ಇಂದು ನವಶಕ್ತಿ ಯುವಕ ಮಂಡಲದ ಈ ಒಂದು 41ನೇ ವರ್ಷದ ವಾರ್ಷಿಕ ಸಂಭ್ರಮ ಹಾಗೂ ಅದರ ಒಟ್ಟಿಗೆ ನವೀಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನಗೊಳ್ತಾ ಇದ್ದಾರೆ. ಸನ್ಮಾನ್ಯ ಶಾಸಕರು, ಮುಖ್ಯ ಅತಿಥಿಗಳು, ಗಡಿಕಾರರು, ಸಭಾಧ್ಯಕ್ಷರು, ಊರ ಪರವೂರ ಗಣ್ಯ ಮಹನೀಯರ ಎದುರಿಗೆ ಸರ್ವರನ್ನು ಸನ್ಮಾನಿಸ್ತಾ ಇರುವಂತಹ ಒಂದು ಅಪೂರ್ವವಾದ ಕ್ಷಣ. ತಾವೆಲ್ಲರೂ ಧೀರ್ಯ ಕರತಾಡನ್ನು ನೀಡುವುದರ ಮೂಲಕ ಅವರನ್ನು ಇನ್ನೂ ಕೂಡ ಹೆಚ್ಚಿನ ಅವರಿಗೆ ಹುಮ್ಮಸ್ಸನ್ನು ನೀಡಬೇಕು, ಹೆಚ್ಚಿನ ಪ್ರೇರಣೆ ನೀಡಬೇಕು. ಇವತ್ತಿನಿಂದ ಅವರ ಜವಾಬ್ದಾರಿ ಕೂಡ ಹೆಚ್ಚಿದೆ. ಇನ್ನು ಮುಂದಕ್ಕೂ ಕೂಡ ಅವರು ಇನ್ನೂ ಕೂಡ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತ ಆಶಯ ಉಕ್ತಿಯನ್ನು ಮುಂದಕ್ಕೂ ಕೂಡ ಅವರು ತಮ್ಮ ಬಾಳುವೆಯಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ. ಇನ್ನು ಮುಂದಕ್ಕೂ ಕೂಡ ಅರಳ ಗ್ರಾಮಕ್ಕೆ ಅವರ ಸರ್ವ ರೀತಿಯ ಸಹಾಯ ಸಹಕಾರ ಸಿಗಲಿ ಅಂತ ಹೇಳುತ್ತಾ ನಮ್ಮ ಆರಾಧ್ಯ ಮಾತೆ ಶಕ್ತಿ ಸ್ವರೂಪಿಯಾದಂತಹ ಶ್ರೀ ಗರುಡ ಮಹಾಕಾಳಿ ಅಮ್ಮ ಅವರಿಗೆ ಸಕಲ ಸಂಪದವನ್ನು ಪೊರೆಯಲಿ ಎಂಬಂತಹ ಸದಾಶಯದೊಂದಿಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವ ಆಧಾರಗಳೊಂದಿಗೆ ಸಮಸ್ತ ಅರಳ ಗ್ರಾಮದ ಜನತೆಯ ಪರವಾಗಿ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಅರಳ ಸನ್ಮಾನಿಸ್ತಾ ಇದೆ. ಅವರಿಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಅಭಿನಂದನೆಗಳು, ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಅವರ ಭವಿಷ್ಯದ ಬದುಕು ಬಂಗಾರವಾಗಲಿ, ಬಾಳು ಸಿಂಗಾರವಾಗಲಿ, ಅವರ ಕುಟುಂಬಿಕರಿಗೂ ಅವರಿಗೂ ನಾವು ನಂಬಿಕೊಂಡು ಬಂದಂತಹ ಶ್ರೀ ಗರುಡ ಮಹಾಕಾಳಿ ಅಮ್ಮ ನಮ್ಮ ಸಮಸ್ತ ನಾಡಿನ ದೇವರುಗಳು ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಬೇಡಿಕೊಳ್ಳುತ್ತಾ ಮುಂದಕ್ಕೂ ಕೂಡ ಅವರ ಉತ್ತಮವಾದ ಸೇವೆ ನಮ್ಮ ಸಮಾಜಕ್ಕೆ, ಗ್ರಾಮಕ್ಕೆ ಸಿಗಲಿ ಅಂತ ಹೇಳುವ ಆಶಯದೊಂದಿಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂತ ಸರ್ವರಿಗೂ ವಂದಿಸುತ್ತಾ, ಆತ್ಮೀಯ ಸಭಾಸದರೇ, ಕಾರ್ಯಕ್ರಮದ ವೀಕ್ಷಕರೇ, ನಮ್ಮ ಸನ್ಮಾನ್ಯ ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಶ್ರೀ ರಾಜೇಶ್ ನಾಯ್ಕ್ ಇವರು ನಮ್ಮನ್ನುದ್ದೇಶಿಸಿ ತಮ್ಮ ಮುಖ್ಯ ಅತಿಥಿಯ ನೆಲೆಯಲ್ಲಿ 2 ಹಿತವಚನಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ಸರ್ವರ ಪರವಾಗಿ ನಾನು ವಿನಂತಿಸ್ತಾ ಇದ್ದೆ. ಈಗ ಮುಂದಕ್ಕೆ ಇನ್ನಿರುವರು ಸಾಧಕರನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ತದನಂತರದಲ್ಲಿ ಶಾಸಕರು ತಮ್ಮ ಹಿತನುಡಿಯನ್ನು ಆಡಲಿಕ್ಕಿದ್ದಾರೆ. ಒಬ್ಬರು ರಾಜೇಂದ್ರ ಶೆಟ್ಟಿ ಅರಳ, ಇನ್ನೊಬ್ಬರು ಶಾಂತಾರಾಮ ಶೆಟ್ಟಿ ಅರಳ. ಈ ಇರುವರು ಮಹನೀಯರು ಕೂಡ ಈ ಒಂದು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಶಿಕ್ಷಣ, ಸಮಾಜ ಸೇವೆ, ಧಾರ್ಮಿಕ ಎಲ್ಲ ರೀತಿಯಲ್ಲೂ ಸೇವೆಯನ್ನು ಸಲ್ಲಿಸಿದಂತಹ ಇವತ್ತಿನ
ಸಭಾಧ್ಯಕ್ಷತೆಯನ್ನು ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸನ್ಮಾನ್ಯ ರಾಜೇಂದ್ರ ಶೆಟ್ಟಿ ಅರಳ ಹಾಗೂ ಇವತ್ತಿನ ಮುಖ್ಯ ಅತಿಥಿಯ ನೆಲೆಯಲ್ಲಿ ನಮ್ಮೊಂದಿಗಿರುವಂತಹ ಶ್ರೀಯುತ ಶಾಂತಾರಾಮ್ ಶೆಟ್ಟಿ ಅರಳ ಇವರು ಕೂಡ ಈ ಒಂದು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಮೊದಲಿಗೆ ರಾಜೇಂದ್ರ ಶೆಟ್ಟಿ ಅವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಲಕ್ಷ್ಮೀಧರ್ ಶೆಟ್ಟಿ ಸಂಗಬೆಟ್ಟು ಇವರು. ಶ್ರೀ ಗರುಡ ಮಹಾಕಾಳಿ ಪ್ರಸನ್ನ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಗ್ರಾಮ ಮತ್ತು ಅಂಚೆ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ. ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು 41ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ದಿನಾಂಕ 25/1/2025 ಗಣವೆತ್ತ ಸಂಸದರು, ಸನ್ಮಾನ್ಯ ಶಾಸಕರು ಹಾಗೂ ಗಣ್ಯಮಾನ್ಯರ ಘನ ಉಪಸ್ಥಿತಿಯಲ್ಲಿ ಧಾರ್ಮಿಕ ನೇತಾರ, ಶೈಕ್ಷಣಿಕ ಕ್ಷೇತ್ರದ ಹರಿಕಾರ, ಸಾಮಾಜಿಕ ದಾತಾರ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಅರಳ ರಾಜೇಂದ್ರ ಶೆಟ್ಟಿ ಇವರನ್ನು ಸನ್ಮಾನಿಸಿ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಗ್ರಾಮಮುಖಿ ಚಿಂತನೆ, ಸಮಾಜಮುಖಿ ಸತ್ಕಾರ್ಯಗಳಿಂದ ಹುಟ್ಟೂರಿನ ಸೇವೆಯೇ ಭಗವಂತನ ಸೇವೆ ಎಂದು ತ್ರಿಕರಣಪೂರ್ವಕವಾಗಿ ತನ್ನನ್ನು ಪರೋಪಕಾರಕ್ಕಾಗಿ ಸಮರ್ಪಿಸಿಕೊಂಡ ಪರಹಿತಾಕಾಂಕ್ಷಿಯಾದ ತಾವು ಜೈನ ಮನೆತನದ ಸನ್ಮಾನ್ಯ ದಿವಂಗತ ಶ್ರೀ ಅರಳ ಧರ್ಮಪಾಲ ಶೆಟ್ಟಿ ಮತ್ತು ದಿವಂಗತ ಶ್ರೀಮತಿ ಮನೋರಮಾ ಶೆಟ್ಟಿಯವರ ಸುಪುತ್ರರಾಗಿ ಜನಿಸಿದಿರಿ. ಶ್ರೀ ಚಂದ್ರನಾಥ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಛತ್ರ ಅರಳ, ಜೈನ ಪ್ರೌಢಶಾಲೆ ಮೂಡುಬಿದ್ರೆ, ಸೈಂಟ್ ಎಲೋಸಿಯಸ್ ಕಾಲೇಜ್ ಮಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದು ಕಾನೂನು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪೂರೈಸಿದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಮಂಗಳೂರಿನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ ತಾವು ಕಾನೂನು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತರಾದಿರಿ. ನಿಮ್ಮ ಗರಡಿಯಲ್ಲಿ ಪಳಗಿದ ಶಿಷ್ಯೋತ್ತಮರು ಇಂದು ಸರಕಾರದ ಉನ್ನತ ಹುದ್ದೆಗಳಲ್ಲಿ, ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ತಮ್ಮ ಕಾರ್ಯವೈಖರಿಗಳಿಂದ ಮಿಂಚುತ್ತಿದ್ದಾರೆ. ಆದರಣೀಯರೇ, ದೇವರಲ್ಲಿ ಅಪಾರ ಶ್ರದ್ಧಾಭಕ್ತಿ ಹೊಂದಿದ ಕುಟುಂಬದಲ್ಲಿ ಜನಿಸಿದ ತಾವು ತಮ್ಮ ತಾತ ಮತ್ತು ತಂದೆಯವರ ಆದರ್ಶಗಳನ್ನು ಅಕ್ಷರಶಃ ಪಾಲಿಸಿದಿರಿ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಬಂದಾಗ ತಮ್ಮ ಕುಟುಂಬವು ಊರಿನವರಿಗೆ ಸ್ಪಂದಿಸಿದ ಪರಿ ಅದ್ಭುತ. ಶತಮಾನ ದಾಟಿದ ಅರಳ ಛತ್ರಶಾಲೆ ಎಂಬ ನೆಗಳತೆಗೆ ಪಾತ್ರವಾದ ಶ್ರೀ ಚಂದ್ರನಾಥ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಹುಟ್ಟು ಹಾಕಿದ, ವಿದ್ಯಾರ್ಥಿಗಳಿಗೆ ಅನ್ನವನ್ನು ನೀಡಿ ದಕ್ಷರ ದಾಸೋಹ ಹಾಗೂ ದಾಸೋಹದ ಕಂಕರ್ಯಗಳನ್ನು ನೆರವೇರಿಸಿದ ಅದ್ಭುತ ಚರಿತ್ರೆ ಹಾಗೂ ಹಿನ್ನೆಲೆಯುಳ್ಳ ಕುಟುಂಬದ ಕುಡಿ ತಾವಾಗಿದ್ದೀರಿ. ಧಾರ್ಮಿಕ ನೇತಾರರೇ, ಧರ್ಮ ಪರಿಪಾಲನೆಯನ್ನು ಜೀವನ ಧರ್ಮವನ್ನಾಗಿ ಸ್ವೀಕರಿಸಿದ ತಾವು ಶ್ರೀ ಗರುಡ ಮಹಾಕಾಳಿ ದೇವಳ ಅರಳ, ಉಳ್ಳಾಲ್ತಿ, ಧೂಮಾವತಿ ಪರಿವಾರ ದೇವಸ್ಥಾನ ಕೊಟ್ಟದಡಕ, ಕೊಡಮಣ್ತಾಯ ದೇವಸ್ಥಾನ ಕೊಯ್ಲ ಇವುಗಳ ಮುಕ್ತೇಶ್ವರಾಗಿ, ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ ಛತ್ರ ಇದರ ಮುಖ್ಯಸ್ಥರಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮ ಬೀರುವಾಗಿ ಶ್ರಮಿಸುತ್ತಿದ್ದೀರಿ. ಹಿರಿಯರಿಂದ ಬಡವಳಾಗಿ ಬಂದ ಕೃಷಿಯಲ್ಲೂ ಅಪಾರ ಸಾಧನೆ ಮಾಡಿದವರು ತಾವು. ಪ್ರಸ್ತುತ ಅನಿವಾರ್ಯತೆಯಿಂದಾಗಿ ಮಂಗಳೂರಿನಲ್ಲಿ ನೆಲೆಸಿರುವಿರಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಂಗಳ ಜ್ಯೋತಿ ಸಮಗ್ರ ಶಾಲೆ ಓಮಂಜೂರು ಇದರ ಕಾರ್ಯದರ್ಶಿಯಾಗಿ 2011ರಲ್ಲಿ ಸಂಸ್ಥೆಗೆ ಸಂದ ರಾಜ್ಯ ಪ್ರಶಸ್ತಿಯನ್ನು, 2017ರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಿರಿ. ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮಾಜಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದಿರಿ. ಬಸದಿ ದೈವಾಲಯಗಳ ಜೀರ್ಣೋದ್ಧಾರ, ಆಡಳಿತ, ದಾನ ಧರ್ಮಾದಿಗಳಿಂದ ಧಾರ್ಮಿಕ ನೇತಾರರಾಗಿ ಗುರುತಿಸಿಕೊಂಡ್ರಿ. ಜನರ ಮಧ್ಯೆ ಇದ್ದುಕೊಂಡು ಜನರ ಸುಖ ದುಃಖಗಳಿಗೆ ಸ್ಪಂದಿಸಿದ ಓರ್ವ ಶ್ರೇಷ್ಠ ಜನಸೇವಕರಾಗಿ ಬೆಳೆದು ಬಂದಿರಿ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾದ ತಾವು ದೃಢ ಮನಸ್ಸಿನ, ಅಚಲ ನಿರ್ಧಾರದ, ನಿಸ್ಸಹ ನಿರ್ಲಿಪ್ತ ನಿರ್ವಿಕಾರ ಭಾವದ, ನಿರ್ಮಲ ವ್ಯಕ್ತಿತ್ವದ ನಿರಂಜನನಾಗಿ ಮೂಡಿ ಬಂದಿರಿ. ಅರಳದ ಕುವರನಾದ ತಮ್ಮ ಈ ವಿರಳಾತಿ ವಿರಳ ಗುಣಗಳಿಂದಾಗಿ ಅರ್ಹವಾಗಿ 2024ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ್ರಿ. ಸೇವೆ ಎಂಬ ಯಜ್ಞ ದೀಕ್ಷೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರಿ. ಶ್ರೇಷ್ಠ ಮಾನವತಾವಾದಿಗಳೇ,
ಅಹಿಂಸಾ ಪರಮೋ ಧರ್ಮ ಎಂಬ ಆಶಯ ಉಕ್ತಿಯನ್ನು ತಮ್ಮ ಜೀವನದಲ್ಲಿ ಶಿರೋಧಾರಿಯನ್ನಾಗಿಸಿದ ಪರಮ ದೈವ ಬೀರುವಾದ ತಮ್ಮ ಸಕಲ ಸಮಾಜಮುಖಿ ಕಜ್ಜೆಗಳಿಗೆ ಬೆನ್ನೆಲುಬಾಗಿ ನಿಂತವರು ತಮ್ಮ ಸಹಧರ್ಮಿಣಿ ಶ್ರೀಮತಿ ಸುರಾಕ ಶೆಟ್ಟಿ ಮತ್ತು ಮುಂದಿನ ಇಬ್ಬರು ಸುಪುತ್ರಿಯರು ಹಾಗೂ ಧರ್ಮ ಕುಟುಂಬ ಸಂತೃಪ್ತ ನಿವೃತ್ತ ಜೀವನದಲ್ಲಿ ತಮಗಿರುವ ಭತ್ತದ ಜೀವನ ಪ್ರೀತಿಗೆ ಸಮಾಜದ ಬಗೆಗಿನ ಅಪಾರ ಕಾಳಜಿಗೆ ಮೂಡಿ ಬಾಗುತ್ತಾ ನಿಮ್ಮ ಸಮಾಜ ಸೇವೆ ಹೃದಯ ಶ್ರೀಮಂತಿಕೆ ಜನಪರ ಒಲವು ನಿಲುವುಗಳಿಗೆ ಶ್ರೀ ಚಂದ್ರನಾಥ ಸ್ವಾಮಿ ಮಾತೆ ಗರುಡ ಮಹಾಕಾಳಿ ವಿದ್ಯಾದೇವತೆ ಶಾರದಾಂಬೆ ದೀರ್ಘಾಯುಷ್ಯ ಆರೋಗ್ಯ ನೆಮ್ಮದಿ ಸುಖ ಸಂಪತ್ತಿನ ಜೀವನವನ್ನು ತಮಗೆ ಕರುಣಿಸಲೆಂಬ ಸದಾಶಯಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ಗೌರವಾಧಾರ ಪೂರ್ವಕವಾಗಿ ತಮಗೆ ಅರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು, ಋಣವಣಗಳು. ಶಿವಂ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ. ಧನ್ಯವಾದಗಳು. ಆತ್ಮೀಯರೇ, ಇನ್ನೋರ್ವ ಸಾಧಕರಾದಂತಹ ಶ್ರೀಯುತ ಶಾಂತಾರಾಮ್ ಶೆಟ್ಟಿ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತೇಳಿ ಬಾಬುಶೇಖ ನಾಟಬೆಟ್ಟು ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಗರುಡ ಮಹಾಕಾಳಿ ಪ್ರಸನ್ನ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಗ್ರಾಮ ಮತ್ತು ಅಂಚೆ ಬಂಟ್ವಾಳ ತಾಲೂಕು ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು 41ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ದಿನಾಂಕ 25/1/2025 ಘನವೆತ್ತ ಸಂಸದರು, ಸನ್ಮಾನ್ಯ ಶಾಸಕರು ಹಾಗೂ ಗಣ್ಯಮಾನ್ಯರ ಘನ ಉಪಸ್ಥಿತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದ ಹರಿಕಾರ, ನೊಂದವರ ಪಾಲಿನ ಭಾಗ್ಯ ಮಂದಾರ, ಹೃದಯ ಶ್ರೀಮಂತಿಕೆಯ ಸರದಾರ ಶ್ರೀ ಶಾಂತಾರಾಮ್ ಶೆಟ್ಟಿ ಇವರನ್ನು ಸನ್ಮಾನಿಸಿ ಗೌರವಪೂರ್ಣವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಸಾಧಿಸುವ ಛಲ, ಆತ್ಮವಿಶ್ವಾಸದ ಬಲ, ಹರಿಸಲು ಸದಾ ಸಿದ್ಧ ಶ್ರಮ ಛಲವೆಂಬ ಸಿದ್ಧಾಂತಕ್ಕೆ ಬದ್ಧರಾಗಿ ಹಳ್ಳಿಗಾಡಿನಲ್ಲಿ ಶಿಕ್ಷಣದ ಕಂಪನ್ನು, ಸೇವೆಯ ಪೆಂಪನ್ನು ಹರಿಸಿದ ಪುಟಾಣಿಗಳಲ್ಲಿ ಪರಮಾತ್ಮನನ್ನು ಕಾಣುವ ತಾವು ಗುರುಪುರ ಕಲ್ಲಕಲೆಂಬಿ ದಿವಂಗತ ಗಣಪಯ್ಯ ಶೆಟ್ಟಿ ಹಾಗೂ ಶೆಟ್ಟಿಪಾಲು ಮನೆ ಕೊಳಂಬೆ ದಿವಂಗತ ವಿಟ್ಟಮ್ಮ ಶೆಟ್ಟಿ ದಂಪತಿಗಳ ಸುಪುತ್ರನಾಗಿ ದಿನಾಂಕ 18/3/1943 ಈ ಭುವಿಯ ಬೆಳಕನ್ನು ಕಂಡಿರಿ. ಬಾಲ್ಯದ ವಿದ್ಯಾಭ್ಯಾಸವನ್ನು ಕೊಳಂಬೆಯಲ್ಲಿ ಪೂರೈಸಿ ಎಳೆಯ ಪ್ರಾಯದಲ್ಲಿ ಮುಂಬೈ ಮಹಾನಗರ ಪ್ರವೇಶಿಸಿ ಪ್ರಾರಂಭದಲ್ಲಿ ಹೋಟೆಲ್ ಉದ್ಯಮಿಯಾಗಿ ನಂತರ ಸ್ವಂತ ಸಾರಾಸ್ ಇಂಜಿನಿಯರಿಂಗ್ ಎಂಬ ಕಾರ್ಯಾಗಾರವನ್ನು ಸ್ಥಾಪಿಸಿ ಯಂತ್ರೋಪಕರಣಗಳ ಆಮದು ಉದ್ಯಮಿಯಾಗಿ ಸ್ವಪರಿಶ್ರಮದಿಂದ ಬೆಳೆದು ನಿಂತಿರಿ. ಯುರೋಪ್ ಖಂಡದ ಹೆಚ್ಚಿನ ದೇಶಗಳಿಗೆ ಇಂಗ್ಲೆಂಡ್, ಕೆನಡಾ, ಅಮೆರಿಕ, ಸಿಂಗಾಪುರ, ಮಲೇಷಿಯಾ, ಇಟಲಿ, ಸ್ವಿಟ್ಜರ್ಲೆಂಡ್ ಮುಂತಾದ ವಿದೇಶಗಳಿಗೆ ಕೂಡ ತಮ್ಮ ಉದ್ಯಮವನ್ನು ವಿಸ್ತರಿಸಿ ತಾಂತ್ರಿಕ ಕ್ಷೇತ್ರದ ಯಶಸ್ವಿಯ ಉದ್ಯಮಿಯಾಗಿ ಗುರುತಿಸಿಕೊಂಡು ಮುಂಬೈನಲ್ಲಿ ನೆಲೆಕೊಂಡುಕೊಂಡು ತಾವು ಪ್ರಸ್ತುತ ಅರಳದಲ್ಲಿ ನೆಲೆ ನಿಂತು ಊರಿಗೆ ವಿದ್ಯಾ ದೇಗುಲವನ್ನು ದಯಪಾಲಿಸಿದಿರಿ. ಅಪೂರ್ವ ಶಿಕ್ಷಣ ಪ್ರೇಮಿಗಳೇ, ತಾಯ್ನಾಡಿಗೆ ಸೇವೆ ಸಲ್ಲಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಅರಳ ಗ್ರಾಮದ ಗುಡ್ಡೆಯಂಗಡಿಯಲ್ಲಿ 2015ರಲ್ಲಿ ವೃದ್ಧಾಶ್ರಮವನ್ನು ಸ್ಥಾಪಿಸಿ ಹಿರಿಯ ಜೀವಿಗಳಿಗೆ ಸಾಂತ್ವನದ ಬೆಳಕಾದಿರಿ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೌಲ್ಯ ಹಾಗೂ ಸಂಸ್ಕಾರಯುತ ಶಿಕ್ಷಣ ನೀಡಬೇಕೆಂಬ ಹೆಬ್ಬಯಕೆಯಿಂದ 2018ರಲ್ಲಿ ಓಂ ಜನಹಿತಾಯ ವಿದ್ಯಾದೇಗುಲ ಸ್ಥಾಪಿಸಿ ವಿದ್ಯಾದಾನದೊಂದಿಗೆ ಅನ್ನದಾನ, ವಸ್ತ್ರದಾನ, ಪುಸ್ತಕ ದಾನಗಳೆಂಬ ಚತುರ್ವಿಧ ದಾನಗಳ ಸೇವಾ ಕೈಂಕರ್ಯದೊಂದಿಗೆ ವಿದ್ಯಾದೇವತೆ ಶಾರದೆಯ ಕೃಪೆಗೆ ಪಾತ್ರರಾದಿರಿ. ಶಾಲೆಯ ವಿದ್ಯಾರ್ಥಿ ಸಿಬ್ಬಂದಿ ಸದ್ಬಂಧಿಗಳನ್ನು ಸ್ವಂತ ಬಂಧುಗಳಂತೆ ನಡೆಸಿಕೊಂಡು ನಿಮ್ಮ ಮಾನವೀಯ ಮೌಲ್ಯಗಳನ್ನು ಅನಾವರಣಗೊಳಿಸಿದಿರಿ. ಸಹೃದಯಿ ಸಮಾಜ ಮುಖಿ ಚಿಂತಕರೇ, ಡಾಕ್ಟರ್ ಸರಿತಾ ಶೆಟ್ಟಿ, ಅತಿಕಾ ಶೆಟ್ಟಿ ಮತ್ತು ವನಿತಾ ಶೆಟ್ಟಿ ಎಂಬ ಹೆಣ್ಮಕ್ಕಳೊಂದಿಗೆ ಸಂತಪ್ತಿಯ ಬದುಕು ತಮ್ಮದು. ಕ್ರೀಡೆ, ಸಂಗೀತ, ಯೋಗ, ಧ್ಯಾನ ತಮ್ಮ ದಿನಚರಿಯ ಭಾಗವಾಗಿದೆ. 7 ಭಾಷೆಗಳನ್ನು ಬಲ್ಲ ತಾವು ಸರಳ ಜೀವನ, ಉನ್ನತ ವಿಚಾರ ಎಂಬ ಸಿದ್ಧಾಂತಕ್ಕೆ ಬದ್ಧರಾಗಿ ನಿರ್ಲಿಪ್ತ ನಿಸ್ಪೃಹ ಜೀವನ ನಡೆಸಿದಿರಿ. ಶ್ರೀಮಂತಿಕೆಗಿಂತ ಹೃದಯ ಶ್ರೀಮಂತಿಕೆ ಮಾನವನಿಗೆ ಶ್ರೇಷ್ಠ ಎಂಬ ತತ್ವವನ್ನು ಕಾಯ ವಾಚ ಮನಸ ಪಾಲಿಸಿದಿರಿ.
ನಿಮ್ಮ ನಡೆ ನುಡಿ ಚಿಂತನೆಗಳು ನಮಗೆ ಆದರ್ಶ. ಜ್ಞಾನವದ್ಧರು ವಯೋವೃದ್ಧರು ಆದ ತಮಗೆ ಸರ್ವಶಕ್ತ ಭಗವಂತನು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ನೀಡುವ ಮೂಲಕ ನಿಮ್ಮ ಸಮಾಜಮುಖಿ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಇಂಬನ್ನು ನೀಡಲೆಂಬ ಸದಾಶಯದೊಂದಿಗೆ ಮಾತೆ ಶ್ರೀ ಗರುಡ ಮಹಾಕಾಳಿಯು ತಮಗೂ ತಮ್ಮ ಕುಟುಂಬಕ್ಕೂ ಸಕಲ ಸನ್ಮಾನಗಳನ್ನು ಉಂಟು ಮಾಡಲೆಂಬ ಹಾರೈಕೆಯೊಂದಿಗೆ ನಿಮ್ಮ ನಿಷ್ಕಲ್ಮಶ ಪ್ರೀತಿಗೆ ಮಾನವೀಯತೆ ನೀತಿಗೆ ಮುಡಿವಾಗುತ್ತಾ ಗೌರವಾಧಾರಗಳೊಂದಿಗೆ ಸಮ್ಮಾನ ಪತ್ರವನ್ನ ಸಮರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು, ನಮನಗಳು. ಶುಭಂ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಅರಳ. ಆತ್ಮೀಯರೇ, ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಇದರ ನವೀಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ 41ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಶಿಕ್ಷಣ, ಆರೋಗ್ಯ, ಸಾಮಾಜಿಕ, ಧಾರ್ಮಿಕ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದಂತ ಇಬ್ಬರು ದಿಗ್ಗಜರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ದಯವಿಟ್ಟು ದೀರ್ಘ ಕರತಾಡನವನ್ನು ನೀಡುವುದರ ಮೂಲಕ ಈ ಇಬ್ಬರು ದಿಗ್ಗಜರು ನಮ್ಮ ನಾಡಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಊರಿಗೆ ಸಲ್ಲಿಸಿದ ಸಮಸ್ತ ಸೇವೆಗೋಸ್ಕರ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಈ ಒಂದು ಶುಭ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಸನ್ಮಾನಿಸ್ತಾ ಇದೆ. ಸನ್ಮಾನ್ಯ ಶಾಸಕರು ಹಾಗೂ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಅಧ್ಯಕ್ಷರು ಹಾಗೂ ನಮ್ಮ ಯುವಕ ಮಂಡಳದ ಅಧ್ಯಕ್ಷರು, ಗಣ್ಯಾತಿ ಗಣ್ಯರು ಅವರನ್ನು ಶಾಲು ಹೊದಿಸುವುದರ ಮೂಲಕ, ಸಮ್ಮಾನ ಪತ್ರವನ್ನು ನೀಡುವುದರ ಮೂಲಕ, ಗೌರವ ಸ್ಮರಣಿಕೆಯನ್ನು ಕೂಡ ಕೊಡುವುದರ ಮೂಲಕ, ಪೇಟ ಹಾಗೂ ಹಾರವನ್ನು ಕೂಡ ತೊಡಿಸುವುದರ ಮೂಲಕ ಇಬ್ಬರನ್ನು ಕೂಡ ಸನ್ಮಾನಿಸ್ತಾ ಇದ್ದಾರೆ. ಇಬ್ಬರು ದಿಗ್ಗಜರು ಕೂಡ ಜ್ಞಾನವೃದ್ಧರು, ವಯೋವೃದ್ಧರು, ಅಹಿರ್ನಿಶಿಯಾಗಿ ಸಮಾಜದ ಏಳಿಗೆಗೋಸ್ಕರ ತಮ್ಮ ಎಲ್ಲ ಸರ್ವಸ್ವವನ್ನು ಅರ್ಪಿಸಿ ಹಾಗೆ ಜೀವನದಲ್ಲಿ ಸರಳವಾಗಿ ಜೀವನ ಮಾಡುವಂಥದ್ದು, ಉನ್ನತ ವಿಚಾರಗಳನ್ನು ಅಳವಡಿಸಿಕೊಂಡಂತಹ ಇಬ್ಬರು ಮಹನೀಯರುಗಳು ಕೂಡ ಇವತ್ತು ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಇದರ 41ನೇ ವಾರ್ಷಿಕೋತ್ಸವದ ಶುಭಾವಸರದಲ್ಲಿ ಸನ್ಮಾನಗೊಳ್ಳುತ್ತಾ ಇದ್ದಾರೆ. ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಗೌರವಪೂರ್ವಕವಾದಂತಹ ಆ ಒಂದು ಕರತಾಡವನ್ನು ನೀಡುವುದರ ಮೂಲಕ ಇಡೀ ಕ್ಷೇತ್ರಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಗ್ರಾಮಕ್ಕೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಅವರು ಅಹಿರ್ನಿಶಿಯಾಗಿ ಸಲ್ಲಿಸಿದ ಸೇವೆಯನ್ನು ನಿರಂತರವಾಗಿ ಸ್ಮರಿಸುತ್ತಾ ಇನ್ನು ಮುಂದಕ್ಕೂ ಕೂಡ ಅವರ ಇಬ್ಬರ ಬಾಳಿನಲ್ಲಿ, ಜೀವನದಲ್ಲಿ ಅವರಿಗೂ ಅವರ ಸಂಸಾರಕ್ಕೂ ನಮ್ಮ ಆರಾಧ್ಯ ಮಾತೆಯಾದಂತಹ ಶ್ರೀ ಗರುಡ ಮಹಾಕಾಳಿ ಅಮ್ಮನವರು ಸಕಲ ಸಂಬಂಧಗಳ ಸಂಪದವನ್ನು ಇತ್ತು ಪೊರೆಯಲ್ಲಿ ಹಾರೈಸಲಿ ಎಂದು ಹೇಳುವ ಸದಾಶಯಗಳೊಂದಿಗೆ ಅವರನ್ನು ಇಬ್ಬರನ್ನು ಕೂಡ ಸನ್ಮಾನಿಸಿದ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ, ನಾವೆಲ್ಲರೂ ಪಾತ್ರರಾಗಿದ್ದೇವೆ ಎಂದು ಹೇಳುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಪತ್ರವನ್ನು ವಾಚಿಸಿದವರು ಹಾಗೂ ಸನ್ಮಾನಕ್ಕೆ ಕೈ ಜೋಡಿಸಿ ಅವರನ್ನು ಪ್ರೋತ್ಸಾಹಿಸಿದಂತಹ ಸರ್ವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮದಲ್ಲಿ 6 ಮಂದಿ ಸಾಧಕರನ್ನು ಸನ್ಮಾನಿಸಿದಂತಹ ಸುಂದರ ಮಧುರ ಸಂಭ್ರಮದ ಕ್ಷಣ ನಮ್ಮ ಮುಂದೆ ಕಳೆದು ಹೋಗಿದೆ, ಸಂಪನ್ನಗೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಮುಖ್ಯ ಅತಿಥಿಯಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂಥೇಳಿ ನಮ್ಮ ಘನತೆವೆತ್ತ ಸನ್ಮಾನ್ಯ ಶಾಸಕರು ಆದಂತಹ ಶ್ರೀ ರಾಜೇಶ್ ನಾಯ್ಕ್ ಮಾನ್ಯ ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ, ಇವರು ನಮ್ಮನ್ನುದ್ದೇಶಿಸಿ ತಮ್ಮ ನುಡಿಮುತ್ತುಗಳನ್ನು ಹರಿಸಬೇಕು ಅಂತೇಳಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೆ. ನವಶಕ್ತಿ ಯುವಕ ಮಂಡಲ ಅರಳ ಇದರ ಇಂದಿನ ಈ ಒಂದು ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು ತನ್ನ ಈ ಒಂದು ಯುವಕ ಮಂಡಳದ 41ನೇ ವಾರ್ಷಿಕೋತ್ಸವದ ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಈಗಾಗಲೇ ಸನ್ಮಾನಿಸಲ್ಪಟ್ಟ 2 ಹಿರಿಯ ಜೀವಿಗಳಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆಯುತ್ತಾ ವೇದಿಕೆಯಲ್ಲಿರುವಂಥ ಈ ಸಂಘದ ಅಧ್ಯಕ್ಷರೇ, ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂದಿರುವಂಥ ಎಲ್ಲ ಈ ಭಾಗದ ನನ್ನ ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಇವತ್ತು ತನ್ನ 41ನೆಯ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಒಂದು ನವಶಕ್ತಿ ಯುವಕ ಮಂಡಲ
ಒಂದು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಟ್ಕೊಂಡು ತನ್ನ ಈ ಒಂದು ಹೊಸ ಕಟ್ಟಡದ ಅಂದರೆ ನವೀಕೃತ ಕಟ್ಟಡದ ಉದ್ಘಾಟನೆ ಜೊತೆಗೆ ಈ ಊರಿನ ಇಬ್ಬರು ಹಿರಿಯರನ್ನ ಹಾಗೂ ಉಳಿದ 4 ಸಾಧಕರನ್ನ ಸನ್ಮಾನಿಸುವಂತ ದೊಡ್ಡ ಕಾರ್ಯ, ಪುಣ್ಯದ ಕಾರ್ಯದಲ್ಲಿ ತಾನು ಭಾಗವಹಿಸಿದ್ದೇನೆ ಎಂಬ ಒಂದು ಸಂತೋಷ ನನಗೆ ಬಹಳಷ್ಟು ಇದೆ. ಅದರ ಜೊತೆಯಾಗಿ ಈ ಒಂದು ನವಶಕ್ತಿ ಯುವಕ ಮಂಡಳಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ನನಗೆ ಈ ಇಬ್ಬರ ಹಿರಿಯರನ್ನ ಒಂದು ಅಭಿನಂದಿಸುವಂತ ಒಂದು ಸಂದರ್ಭ ಒದಗಿ ಬಂದದ್ದೇ ನನ್ನ ಒಂದು ಪುಣ್ಯ ಅಂತ ನಾನಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದು 2 ಹಿರಿಯ ಜೀವಿಗಳು. ಈ ಭಾಗಕ್ಕೆ 2 ಕಣ್ಣುಗಳಿದ್ದಂತೆ. ಯಾಕೆಂದರೆ ಒಬ್ಬರು ರಾಜೇಂದ್ರ ಶೆಟ್ರು, ನಾನು ಭಾಳ ಸಣ್ಣದಿಂದ ನೋಡ್ತಾ ಇದ್ದೇನೆ. ನಾನು ಮತ್ತು ಅವರು ಕಲಿತ ಕಾಲೇಜ್ ಒಂದೇ, ಸೆಂಟ್ ಎಲೋಷಿಯಸ್. ಅದರ ಜೊತೆಯಾಗಿ ಅವರು HM ಕಾಲೇಜಲ್ಲಿ ಲೆಕ್ಚರರ್ ಆಗಿ ನಂತರ ಪ್ರಿನ್ಸಿಪಲ್ ಆಗಿ ಅವರು ಮಾಡಿದಂಥ ಸಾಧನೆಗಳು, ಈ ಇಳಿ ವಯಸ್ಸಿನಲ್ಲಿ ಕೂಡ ಅನೇಕ ವಿದ್ಯಾಸಂಸ್ಥೆಗಳ ಜವಾಬ್ದಾರಿಯನ್ನು ಹೊತ್ತು ಮಾಡುತ್ತಿರುವ ಕೆಲಸಗಳು, ಇದನ್ನೆಲ್ಲ ಮನಗಂಡು ಸರ್ಕಾರ ಅವರು ಯಾವುದೇ ಅಪ್ಲಿಕೇಶನ್ ಹಾಕದೇನೆ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟದ್ದು ಬಹಳ ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಈಗ ನಮ್ಮ ಹತ್ರ ಭಾಳಷ್ಟು ಫೈಲ್ಗಳು ಬರ್ತದೆ. ಎಂಕಿ ಸತ್ಯಂಜಿ ರಾಜ್ಯೋತ್ಸವ, ರಾಜ್ಯದ ಕೊರಡು, ಜಿಲ್ಲೆದ ಕೊರಡು, ಬೊಕ್ಕೊಂಜಿ ಕೊರಡು ಅಂತ ಅಂಡ ಒವೇ ಒಂಜಿ ಅಪ್ಲಿಕೇಶನ್ ಪಾಡಂದ್ರೆ ಆ ಒಂಜಿ ಪ್ರಶಸ್ತಿಲು ತನ್ನ ಕೈತಲ್ ಬತ್ತನೊಂದು ಪನ್ಪುನೊಂಜಿ ಹೆರಿಮೆ ಹೆಗ್ಗಳಿಕೆ ನಮ್ಮ ಹಿರಿಯರಾಯನ ರಾಜೇಂದ್ರ ಶೆಟ್ಟಡ ಅಂತ ಪನಿಯರನ್ನು ಇಚ್ಛೆ ಪಡಪೆ. ಈಗಾಗದ ಪ್ರತಿ ಒಂಜಿ ಜನಕ್ಕೆ ಇಲ್ಲೇ ಬಾಲೆಡ್ದು ಬತ್ತಿನ ಒಂಜಿ ಹಿರಿಯಕ್ಲೆ ಕೂಡ ಅರೆಗೊಂಜಿ ಕೊರ್ಪುನ ಮರ್ಯಾದೆ ಬೇತೇನೆ ದಯಪಂಡ ಅವು ಅರ್ನ ನಡವಳಿಕೆ ನಮ್ಮ ಏಪಲ ಒಂಜಿ ಅಜಾತ ಶತ್ರುವಾದ ಒಂಜಿ ಎಲ್ಲೇ ಬಾಲೆಗೂ ಕೂಡ ಒಂಜಿ ಅರಡ ಒಂಜಿ ಬೇರೆ ಮಲ್ಪುಣ ಕೆಲಸನ ಅರ ಮಲ್ತುಪ್ಪ ಇರಂದು ಎಂಕ್ ತಿರಿನ ಮಟ್ಟಿಗೆ ಬಾರ್ಯಾತ ಜನಕ್ಕೆ ಒಂಜಿ ನಂಗೆ ಮಾತ ಅವರೊಂದು ಆದರ್ಶ ನನ್ನದ ಜನ್ರೇಷನ್ಗೆ ಈ ಹಿರಿಯ ಜೀವಿಲೇ ನಂಗೆ ಮಾತ ಆದರ್ಶಪ್ರಾಯ ಅಗಲು ನಡತಿನ ರೀತಿ ಅಗಲು ಇತ್ತಿನ ರೀತಿ ನನಗೆ ನನ್ನದ ಜನ್ರೇಷನ್ ಆಗ್ಲಿಗೆ ಬಾರಿಯಾತ ಮಲ್ಲ ಒಂಜಿ ಉದಾಹರಣೆ ಆಗ್ಲಿ ತೂದಾಂಡ ನಮ್ಮ ಕಲ್ಪೊಡುದು ಪನ್ಪುನ ಒಂಜಿ ನಮಕ್ ಬರೋಡು ಪನಿಯರೆ ಇಚ್ಛೆ ಪಡೆಪೆ ಅಂಚಿನ ಒಂಜಿ ಹಿರಿಯರಿಗೆ ಇನಿ ಈ ಭಾಗದ ನಿಕುಲು ನವಶಕ್ತಿ ಯುವಕ ಮಂಡಳದಕುಲು ಅರೆನು ಗುರುತಿಸಾದ ಅಗತ್ಯ ಪ್ರತಿಯೊಬ್ಬರೆಲ್ಲ ಗುರುತೊಂಡರಿಗೆ ಆಂಡಲ ಅರೆನೊಂಜಿ ಅಭಿನಂದನೆ ಮಲ್ಪುನ ಅಂಚಿನ ಒಂಜಿ ಪುಣ್ಯ ಕಾರ್ಯ ಮಲ್ತಾರೆ ಐತೊಟ್ಟಿ ಬಾರಿ ಖುಷಿ ಪಂಡ ಎಂಕ್ಲೆಲ್ಲ ಲೆಪ್ರೋದು ಎಂಕ್ಲೆಲ್ಲ ಸೇರ್ಸಾ ಉಂಡರು ಅವು ಅಂದ್ ಊರ್ದ ಅಭಿನಂದನೆ ಅರ್ನ ಹುಟ್ಟೂರ್ದ ಅಭಿನಂದನೆ ಅಂತ ನೋಡು ಅಂಚಿನ ಸಂದರ್ಭಗಳು ಅರೆಗಲ ಈ ಪ್ರಾಯಡ್ ಅರೆಗೂಲ ಅಭಿನಂದನೆ ಅಗತ್ಯ ಹೆಚ್ಚಿ ಹೆಂಗೆ ಸನ್ಮಾನ ಅಭಿನಂದನೆ ಹಿಂಗೆ ದಾಲ ಅಗತ್ಯ ಹೆಚ್ಚಿ ಪಂಡೇರು ಅರ ಪಾಪ ಈದ್ ಪೊರ್ತು ಎಂಕಲ ಖುಷಿ ಪಂಡ ಇನ್ನೇನು ಭಾರಿಯಾದ ಕಾರ್ಯಕ್ರಮ ಇರ್ತದೆ ಸುರುವರ ಪಂಡೇನು ಯಾನಾರ ಬೇಗ ಬತ್ತದು ಪೋಪೆ ಅಂದ್ ಇದು ಇಚ್ಚಿಮ ಭಾರಿ ಸಮಯದಿಂಚಿ ಯಾನ್ಲ ಈ ಸ್ಟೇಜ್ ಪ್ರೋಗ್ರಾಮ್ನು ಒಂಚೂರು ಅವಾಯ್ಡೇ ಮಲ್ತೊಂದು ಪುಣೆ ದಯವಂಡ ಈ ಸ್ಟೇಜ್ ಪ್ರೋಗ್ರಾಮ್ ಬಂದು ಮಸ್ತ್ ಸಮಯ ಹಾಳು ಮಲ್ಪು ಹಿಡಿದು ಭಾರಿ ಆದ ಕಾರ್ಯಕ್ರಮಗಳು ಅಟೆಂಡ್ ಆತಿ ಅನ್ಪೊಂದುಪ್ಪೆ. ಈ ಯುವಕ ಮಂಡಳದ ಕಾರ್ಯಕ್ರಮಗಳು ಅಂಚೆನೇನು ಪಂಡದಿತ್ತೆ ಹಣ ಮೆಕ್ಕಲು ಪಂಡೇರು ಇಜ್ಜಿ 2 ಜನ ಹಿರಿಯಕ್ಲೆಗ್ಲೆಗೆ ಒಂಜಿ ಸನ್ಮಾನ ಉಂಡು ಐಗೆ ಇರು ಉಪ್ಪೊಡೆ ಅಂದು ಐದಕ್ಕೆ ಹಿಡಿದು ಎಂಕಲ ಸಂತೋಷ ಆಡು ಕೆಲವೊಂಜಿ ಕಾರ್ಯಕ್ರಮ ಸ್ಕಿಪ್ ಮಲ್ತದು ನೀಡಿಗೆ ಒಂಚ ಬೇಗ ಬರಪುನ ಅಂಚೆ ಮರಿಯರು ಸಿಕ್ಕಿಡು ಹೆಂಗೊಂದು ನನ್ನ ಮಲ್ಲ ಜೀವನದ ಮಲ್ಲ ಅವಕಾಶ ಅಂತ ಪನಿಯರೆ ನಾನು ಇಚ್ಛೆ ಪಡೆಪೆ. ಬೊಕ್ಕೋರಿ ಸತ್ತನಂ ಶೆಟ್ಟು ದೂರದ ಬೊಂಬಾಯ್ಡು ಬೆಂದದು ಇಲ್ಲೇ ಪ್ರಾಯಡು ಪೋದು ಬಿದೈ ಪೋದು ಅಲ್ಪ ದುಡಿಮೆ ಮಲ್ತದು ಕಷ್ಟಡು ಸಂಪಾದನೆ ಮಲ್ತಿನ ದುಡ್ಡನ್ನು ನಮ್ಮ ಊರುಡೆ ನಮ್ಮ ಜೋಕ್ಲೆಗೂ ವಿದ್ಯಾಭ್ಯಾಸ ತಿಕ್ಕೊಡು ನಮ್ಮ ಹಲ್ಲಿಡ್ಲ ಪ್ರತಿ ಊರೆಲ್ಲ ಎಡ್ಡೆ ವಿದ್ಯಾವಂತರಾದ ಎನ್ನ ಲೆಕ್ಕನೆ ಏನರ್ದಲ್ಲ ಮಿಕ್ಕಿನ ಸಾಧನೆ ನಕಲು ಬೇತೆ ಕೊಟ್ಟು ಮಲ್ಪೋಡು ಪನ್ಪುನ ಎಡ್ಡ ಉದ್ದೇಶದಿದ್ದು ಪ್ರಾರಂಭ ಮಲ್ತಿನ ಶಾಲೆ. ಆ ಶಾಲೆ ಭಾರಿ ಯಶಸ್ವಿಯಾದ ಇತ್ತೆ ಓದುಂಡು ನನಾತನಿಗಳ ಊರದ ಸಹಕಾರ ಕೂಡ ಆ ಶಾಲೆಗೆ ಬೋಡು ದಯಪಂಡ ಅವ್ರನ್ನ ಕಲ್ಪನೆ ಅವ್ರನ್ನಂದು ದಾದಪಂಡ ಭಾರಿ ದೂರದ ದೃಷ್ಟಿದಿದ್ದು ಅವ್ರ ಮಲ್ತಿನಂಚಿನ ಕೆಲಸ ಭಾರಿಯಾತ ಜನ ಈ ಊರದಕುಲು ಏನರ್ದಲ್ಲ ಹೆಚ್ಚಿನ ಸಾಧನೆ ಬಾದ ಮಲ್ಪುನಕುಲು ಆವಡು ಈ ಭಾಗಡು ಖಂಡಿತವಾದ್ಲ ರಾಜೇಂದ್ರ ಶೆಟ್ಟರ್ ಅಂಚಿನಕುಲು ಈ ಭಾಗದ ಒಂಜಿ ನಂಡ ಆರ್ಲ ಅಂಚಿನಕುಲು ಭಾರಿಯಾತ ಈ ಭಾಗದ ಜನಗಳು ಡೆವಲಪ್ ಆವಡು ಬನ್ನ ಉದ್ದೇಶದಿದ್ದು ಆ ಶಾಲೆನ ಮಲ್ತೀರು ಅಂಚಿನ 2 ಹಿರಿಯಕ್ಲನ ಈ ಒಂಜಿ ಸನ್ಮಾನ ಕಾರ್ಯಕ್ರಮ ಭಾಗವಹಿಸೋಣ ಮಲ್ಲ ಅವಕಾಶ ಹೆಂಗೆ ತಿಕ್ಕಣು ನೇಪಲ ಪನ್ನೆರಡು ಈ ಒಂಜಿ ಅರ್ಲದ ಊರು ಒಂಜಿ ನಾರ್ಲದ ಊರು 2 ಒಂಜಿ ವಿಶೇಷ ಊರು ಇಂಕ್ ಬಾರಿ ಇಲ್ಲೆಡ್ದಿಂಚಿಲೆ ಅಂತೂ ಅಂತಿನ ಊರು ಈ ಭಾಗಡು ಗೊಂದಲ ಹೆಚ್ಚಿ ಮಾತ ಒಟ್ಟಿಗೆ ಸೇರಿದು ಕೆಲಸ ಮಾಡ್ಬೋದು
ಯುವಕ ಮಂಡಲ ಒಂಜಿ ನಾರ್ಲ ಒಂಜಿ ನಾರ್ಲ ರಡ್ಡ್ ಯಾರು ಬಾರಿ ಎಲ್ಲಿ ಹಿಡ್ದಿಂಚಿಲ್ಲ ನಾರ್ಲ ಹಚ್ಚೇರಿ ಅಕ್ಲನ ಮಾತಾವ ಕಾರ್ಯಕ್ರಮಲ್ಲಿ ಇಪ್ಪು ಎಲ್ಲಿ ಹಿಡಿಯೋಣ ರಡ್ಡಲ್ಲ ಅಲ್ಪ ಒವೇ ಗೊಂದಲ ಹಚ್ಚಿ ಅಕ್ಲನ ಊರುಡು ಒವೇ ರಾಜ್ಯಕ್ಕೆ ಒಪ್ಪಡ ಬೇತೆ ಆಂಡ ಈ ಯುವಕ ಮಂಡಲ ಈ ಶಕ್ತಿ ಕೆಲಸ ಮಾಡ್ಬಿಡ ಒಟ್ಟಿಗೆ ಅದು ಅಕ್ಲ ಊರ್ದ ಹಿತಾಸಕ್ತಿಗೆ ಕೆಲಸ ಮಾಡ್ಬಿಡಿ ಅಂಚಿನ ಒಂಜಿ ರಡ್ಡ್ ಗ್ರಾಮಲ್ಲಿ ನಾನು ಬಾರಿ ಎಲ್ಲೆಡ್ದಿತ್ತು ಅಂದೆ ಅಂಚ ಅದು ಈ ಊರ್ದ ಪ್ರತಿ ಒರಿಯಾಗಲೇ ಅಭಿನಂದನೆ ಕೊರೊಂದಿಲ್ಲ ದಯಪಂಡ ನಿಖಲು ಇಂಚಿನ ಹಿರಿಯಾಗ್ಲೇನು ತೂದು ಆ ಒಂಜಿ ಮಾರ್ಗುಡು ಪೋಂದುಲ್ಲಾರು ಪನ್ಪುನ ಬಾರಿ ಒಂಜಿ ಎಡ್ಡ ಸಂಗತಿ ಅಂಚ ಅದು ನನಾತ್ ಈ ಊರ್ದಕ್ಕಲು ಮೆಕ್ಲೆನಂಚಿನ ಆಶೀರ್ವಾದ ತಿಕ್ಕಡು ನನಾತ್ ಅಕ್ಲಿಗೆ ಆರೋಗ್ಯ ಶಕ್ತಿನ ದೇವರ ಕೊರನ ಮುಖಾಂತರ ನಿಕ್ಲೆ ಮಾತ ಮಾರ್ಗದರ್ಶನ ಅಂಕಲ ಮಾತ ಮಾರ್ಗದರ್ಶನ ಮಲ್ಪುಣಂಚಿನ ಶಕ್ತಿ ಅಕ್ಲಿನ ನಲ್ಲ ಉಪ್ಪಾಡನ್ನು ಪನೊಂದು ಮಾತೆರೆಗಳ ಶುಭವಾಡು ಧನ್ಯವಾದಗಳು. ಅರಳ ಗ್ರಾಮದ ಇತಿಹಾಸದಲ್ಲಿ ಅತಿ ಹೆಚ್ಚು ಅನುದಾನವನ್ನು ನೀಡಿ ಗ್ರಾಮದ ಅಭ್ಯುದಯಕ್ಕೆ ಸಹಕರಿಸಿದ ಜನಪ್ರಿಯ ಶಾಸಕರಾದ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತ ಇವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ವಿದ್ಯಾರ್ಥಿ ಸಾಧಕರಿಗೆ ಗೌರವಾರ್ಪಣೆ. ಈ ಊರಿನವರೇ ಆದಂತಹ ಇರುವರು ವಿದ್ಯಾರ್ಥಿನಿಯರು ಈಗ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಜ್ಞಾನಶ್ರೀ ಡಿ ಅರಳ ಹಾಗೂ ಕೃಪಾ ಕಲ್ಲೇರಿ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಜ್ಞಾನಶ್ರೀ ಡಿ ಅರಳ ಇವರು ಶ್ರೀಯುತ ಡೊಂಬೈ ಡಿ ಅರಳ ಮತ್ತು ಉಷಾ ಕುಮಾರಿ ದಂಪತಿಗಳ ಸುಪುತ್ರಿಯಾಗಿ ಕಳೆದ SSLCಯ 23-24ನೇ ಸಾಲಿನಲ್ಲಿ 603 ಅಂಕಗಳನ್ನು ಪಡೆದು ಶಾಲೆಯ ಇತಿಹಾಸದಲ್ಲಿಯೇ ಅತ್ಯುನ್ನತವಾದಂತಹ ಹೆಚ್ಚಿನ ಅಂಕಗಳನ್ನು ಗಳಿಸಿ ಪ್ರಸ್ತುತ ಆಳ್ವಾಸ್ PU ಕಾಲೇಜಲ್ಲಿ ವಿಜ್ಞಾನ ವಿಭಾಗದಲ್ಲಿ ತಮ್ಮ ವ್ಯಾಸಂಗವನ್ನು ಮುಂದುವರಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಎಲ್ಲ ವಿಭಾಗಗಳಲ್ಲಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಭಾಷಣ ಇರ್ಬೋದು, ಎಲ್ಲದರಲ್ಲೂ ಕೂಡ ತಮ್ಮನ್ನು ಅಹಿರ್ನಿಶಿಯಾಗಿ ತೊಡಗಿಸಿಕೊಂಡು ಎಲ್ಲ ರೀತಿಯ ವಿಭಾಗಗಳಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿದ ಶ್ರೀ ಜ್ಞಾನಶ್ರೀ ಡಿ ಅರಳ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವ ಸಾಧಕಿ ಕೃಪಾ ಕಲ್ಲೇರಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ದುಂಬಯ್ಯ ಮತ್ತು ರೇವತಿ ದಂಪತಿಗಳ ಪುತ್ರಿಯಾದಂತಹ ಕೃಪಾ ಕಲ್ಲೇರಿ ಇವರು ಓಂ ಜನಹಿತಾಯ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದು ಸ್ಪೆಲ್ಬಿ ವಿಜಾರ್ಡ್ ಸಂಸ್ಥೆಯವರು ನಡೆಸಿದಂತಹ ಇಂಗ್ಲಿಷ್ ಸ್ಪೆಲ್ಲಿಂಗ್ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದವರು. ಅಷ್ಟು ಮಾತ್ರ ಅಲ್ಲದೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವತಿಯಿಂದ ನಡೆದಂತಹ ಭಾವಗೀತೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಇವರು ಆಯ್ಕೆಗೊಂಡಿರುತ್ತಾರೆ. ಇವರನ್ನು ಕೂಡ ಈ ಒಂದು ನಿಟ್ಟಿನಲ್ಲಿ ಇರುವ ಕೂಡ ಸಾಧಕಿಯರನ್ನು ನಮ್ಮ ಅರಳದ ಈರುವರು ತರಳೆಯರನ್ನು ಸನ್ಮಾನಿಸಿದಂತಹ ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಇವರನ್ನು ಸನ್ಮಾನಿಸಿದಂಥ ಸರ್ವರಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ತಮ್ಮ ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರಳ ಹಾಗೂ ಸೇರಿರುವಂತಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅನಾವರಣಗೊಳಿಸಿ ಸಣ್ಣ ಮಕ್ಕಳಿಗೆ ಎಳವೆಯಲ್ಲೇ ಅವರಿಗೆ ಸಂಸ್ಕಾರ ನೀಡುವಂತಹ ಸಂಸ್ಕಾರ ಕೇಂದ್ರ ಬಾಲಗೋಕುಲ ಅರಳ ಶ್ರೀಕೃಷ್ಣ ಬಾಲಗೋಕುಲದಲ್ಲಿ ಮಾತಾಜಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಶುಭ, ಕುಮಾರಿ ಭವ್ಯ, ಶ್ರೀಮತಿ ಉಷಾ ಹಾಗೂ ಚೈತ್ರ ಇವರು ವೇದಿಕೆಯಲ್ಲಿ ಕಿರು ಕಾಣಿಕೆಯನ್ನು ಸ್ವೀಕರಿಸಿದ ಮೂಲಕ ಗೌರವಾದರಗಳಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಬಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.
ಊರಿನ ಸಂಸ್ಕಾರ ಕೇಂದ್ರವಾದ ಬಾಲಗೋಕುಲದಲ್ಲಿ ಅಹಿರ್ನಿಶವಾಗಿ ಸೇವೆ ಸಲ್ಲಿಸಿರುವಂತಹ 4 ಮಂದಿಯನ್ನು ಸನ್ಮಾನಿಸಿದ್ದೇವೆ. ಆತ್ಮೀಯರೇ, ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಈ ಒಂದು ಘನ ಕಾರ್ಯಕ್ರಮದ ಅರ್ಥಪೂರ್ಣ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ರಾಜೇಂದ್ರ ಶೆಟ್ಟಿ, ಆಡಳಿತ ಮುಕ್ತೇಶ್ವರರು, ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನ ಅರಳ, ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದ ಒಬ್ಬ ಮುಂದಾಳು ಹಿರಿಯರು. ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೆ. ಸರ್ವಮಂಗಲ ಮಾಂಗಲ್ಯದ ಮಹಾತಾಯಿಯನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಸಹೃದಯಿ ಸಜ್ಜನರೇ, ಮಾತೆಯರೇ, ಇದೊಂದು ಭಾಳ ವಿಶೇಷ ದಿನ ಇವತ್ತು. ಯಾಕೆಂದರೆ ಒಂದು ಯುವಕ ಸಂಘ 40 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಯಾವುದೇ ಭೇದಭಾವವಿಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ, ಆಗ ಯುವಕರಾಗಿದ್ದವರು ಈಗ ಮಾನಸಿಕವಾಗಿ ಯುವಕರೇ ಆಗಿದ್ದರೂ ಭೌತಿಕವಾಗಿ ಹಿರಿಯರಾಗಿದ್ದಾರೆ ಅವರು. ಹಾಗಾಗಿ ಆ ಸಂಸ್ಥೆ ಈಗಲೂ ಅವರ ನೆರಳಿನಲ್ಲಿ ಇವರ ಉತ್ಸಾಹದಲ್ಲಿ ನಡೀತಾ ಇರುವುದು ನನಗೆ ಭಾಳ ಸಂತೋಷ. ನನ್ನನ್ನು ನಿಮ್ಮೆಲ್ಲ ನೋಡಿದ್ದೀರಿ, ಇದೇ ಮಣ್ಣಲ್ಲಿ ಹುಟ್ಟಿ ಬೆಳೆದವ ನಾನು. ಇದೇ ಫಲ್ಗುಣಿ ನದಿಯ ದಡದಲ್ಲಿ ಓಡಾಡಿದವ ನಾನು ನಿಮ್ಮ ಹತ್ರ ಮಾತಾಡಿದ್ದು ಇದೆ. ಅದಕ್ಕಿಂತ ಹೆಚ್ಚು ನನ್ನ ಬದುಕನ್ನು ನೋಡಿದ್ದೀರಿ. ಹಾಗಾಗಿ ನಾನು ನಿಮ್ಮ ಹತ್ರ ಏನು ಮಾತಾಡಲಿ, ನನ್ನ ಮಾತುಗಳಿಂದ ಹೆಚ್ಚಾಗಿ ನನ್ನ ಮನಸ್ಸನ್ನು ನಿಮ್ಮ ಎದುರು ಇಟ್ಟಿರ್ತೇನೆ. ಪ್ರಾಯಶಃ ದೇವರು ನನ್ನನ್ನು 80 ವರ್ಷ ಬದುಕಿಸಿದ್ದು ನನ್ನ ಈ ಜನರ ಪ್ರೀತಿಯನ್ನು ನನಗೆ ತೋರಿಸಲಿಕ್ಕಾಗಿರುತ್ತೆ. ನಿಮ್ಮಲ್ಲಿ ನಾನು ಬೇರೇನೂ ಹೇಳಿಕೊಳ್ಳುವುದಿಲ್ಲ. ಯಾಕಂದರೆ ನಿಮ್ಮ ಸಂಸ್ಥೆಗೆ 40 ವರ್ಷ ಆಗುವಾಗ ನನಗೆ 80 ಆಗ್ತಾ ಇದೆ. ಅದರೊಂದು ದೊಡ್ಡ ಸಂತೋಷ ಏನಂತ ಹೇಳಿದರೆ, ನನ್ನ ಜೀವಮಾನದುದ್ದಕ್ಕೂ ನನಗೆ ಈ ಮಣ್ಣಿನ ಸಂಪರ್ಕ ಉಳಿದಿದೆ. ಇದು ಆ ತಾಯಿಯ ನನಗೆ ಕೊಟ್ಟ ಭಾಗ್ಯ ಮತ್ತು ವೀತರಾಧಕನಾದ ಚಂದ್ರನಾಥ ಸ್ವಾಮಿಯ ನೆರಳು ನನ್ನ ತಲೆಯ ಮೇಲಿರುವುದು. ನಾನು ತಂದೆಯವರು ಇರುವಾಗ ನನ್ನ ತಂದೆಯವರ ಬೆಲೆ ನನಗೆ ಅರ್ಥ ಆಗಲಿಲ್ಲ. ಯಾಕೆ ತನ್ನ ಮನೆಯನ್ನು ಛತ್ರ ಮಾಡಿದರು ಅಂತ ಈಗ ಅರ್ಥ ಆಗ್ತದೆ. ಸಾಮಾನ್ಯ 30 ವರ್ಷಗಳ ಕಾಲ ಸಿಕ್ಕಿದಷ್ಟು ಓದಿ ಆದಷ್ಟು ಹಿರಿಯರನ್ನು ಭೇಟಿಯಾದ ಮೇಲೆ ನನಗೆ ಗೊತ್ತಾಯಿತು ಬದುಕು ಒಂದು ಯಾತ್ರೆ ಅಂತ. ಹಾಗಾಗಿ ಮನೆಯನ್ನು ಛತ್ರ ಮಾಡುವುದು ಸಾಂಕೇತಿಕ. ಯಾವಾಗಲೂ ನಾವು ಛತ್ರದಲ್ಲಿರಬೇಕಾದವರು ಮನೆ ಮಾಡ್ತಾ ಇದ್ದೇವೆ, ಆದರೆ ಸಾಂಕೇತಿಕವಾಗಿ ಇದು ಪಯಣ. ಯಾಕೆಂತ ಹೇಳಿದರೆ ನಾವು ಯಾರೂ ಇಲ್ಲಿ ಶಾಶ್ವತ ಅಲ್ಲ. ಇದು ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅಷ್ಟೆ. ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ತೇನೆ. ಬದುಕು ಆಕಸ್ಮಿಕ ಅಥವಾ ಅನಿವಾರ್ಯ ಆಗಿರ್ಬೋದು, ಅದು ಹುಟ್ಟಿನ ಮಟ್ಟಿಗೆ ಮಾತ್ರ. ಬದುಕು ಆಯ್ಕೆಗಳ ಸರಮಾಲೆ. ಪ್ರತಿ ಹಂತದಲ್ಲಿಯೂ ನಮಗೆ ಆಯ್ಕೆ ಇದೆ. ಹಾಗಾಗಿ ಆಯ್ಕೆಗೆ ಬೇಕಾದ ಸಂಸ್ಕಾರವನ್ನು ಬೆಳೆಸಿಕೊಳ್ಳಿ. ನೀವು ಯಾವುದನ್ನು ಮೆಚ್ಚುತ್ತೀರಿ ಇದು ನಿಮ್ಮ ಬದುಕು ಆಗ್ತದೆ. ಜಾಗೃತೆಯಾಗಿರಿ. ರಾಮ ಮತ್ತು ರಾವಣ ಎರಡೂ ಹೆಸರು ಒಂದೇ ಅಕ್ಷರದಿಂದ ಆರಂಭ ಆಗ್ತದೆ. ನಮ್ಮೆಲ್ಲರ ಬದುಕು ಅದೇ ರೀತಿ ಇನ್ನೋಸೆಂಟಾಗಿ ಆರಂಭ ಆಗ್ತದೆ. ಆದರೆ ನಮ್ಮ ಬದುಕುತ್ತಾ ನಮ್ಮ ಆಯ್ಕೆಗಳಿಂದಾಗಿ ಕೆಲವರು ರಾಮನಾಗುತ್ತಾರೆ, ಕೆಲವರು ರಾವಣನಾಗ್ತಾರೆ. ಯಾಕಂದರೆ ಇದನ್ನು ಯಾವತ್ತೂ ಮರಿಬೇಡಿ. ಯಾರ ಮೇಲೂ ನೀವು ದೂರ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬದುಕಿಗೆ ನೀವೇ ಜವಾಬ್ದಾರಿ. ಯಾಕಂದರೆ ಅಂಥ ಸ್ವಾತಂತ್ರ್ಯವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಇದು ಯಾವ ಜಗತ್ತಿನ ಯಾವ ಜೀವಿಗೂ ಕೊಟ್ಟಿಲ್ಲ. ಮನುಷ್ಯನಿಗೆ ಆ ಸ್ವಾತಂತ್ರ್ಯವಿದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಮನುಷ್ಯನಾಗಲಿಕ್ಕೆ ಹುಟ್ಟಿದ್ದಾನೆ, ಮನುಷ್ಯನಾಗಿ ಹುಟ್ಟುವುದಿಲ್ಲ, ಮನುಷ್ಯನಾಗಲಿಕ್ಕೆ ಹುಟ್ಟಿದ್ದಾನೆ. ಹಾಗಾಗಿ ನೀವು ಮನುಷ್ಯನಾಗ್ಬೋದು, ದೈವತ್ವವೂ ಆಗ್ಬೋದು, ರಕ್ಕಸರೂ ಆಗ್ಬೋದು. ಎಲ್ಲರನ್ನೂ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನೀವು ಯಾವತ್ತೂ ಪ್ರಕೃತಿ ಮತ್ತು ನಿಮ್ಮ ಮಧ್ಯೆ ಇರುವಂಥ ಸಂಬಂಧಕ್ಕೆ ಬೆಲೆ ಕೊಡಿ. ನೋಡಿ, ಒಂದು
ಕವಿಯ ಒಂದು ವಾಕ್ಯ ಯಾವಾಗಲೂ ನನಗೆ ಕಾಡ್ತಾ ಇತ್ತು. ಪ್ರೀತಿ ಕಣ್ಣು ತೆರೆದ ದೀಪ ಅಂತ ಹೇಳ್ತಾರೆ. ವೆಂಕಟೇಶ ಮೂರ್ತಿಯವರು ನೀವೆಲ್ಲ ಕೇಳಿರ್ಬೋದು. ಪ್ರೀತಿ ಕಣ್ಣು ತೆರೆದ ದೀಪ. ಏನಿದು? ನಮ್ಮ ಕಣ್ಣು ತೆರೆದಿದೆ, ನಮಗೆಲ್ಲ ಕಾಣ್ತಾ ಇದೆ? ಇಲ್ಲ. ಒಳಗಿನ ದೀಪ ಬಂದಾಗ ಮಾತ್ರ ನಮಗೆ ಈ ಪ್ರಕೃತಿಯಲ್ಲಿ ಪ್ರೀತಿ ಕಾಣ್ತದೆ. ಅಲ್ಲಿಯವರೆಗೆ ನಾವು ಸಂಶಯದಲ್ಲೇ ಬದುಕುತ್ತೇವೆ, ಹಾಗೇನೇ ಸಾಧಿಸ್ತೇವೆ. ನಮ್ಮ ಯಾವುದೇ ರೀತಿಯ ನಮ್ಮ ಸಂಬಂಧಗಳು ಶಾಶ್ವತವಾಗಿ ಉಳಿಯುವುದಿಲ್ಲ. ಹಾಗಾಗಿ ನಿಮಗೆಲ್ರಿಗೂ ಹೇಳ್ತೇನೆ, ಆಯ್ಕೆಗಳಲ್ಲಿ ಸಂಸ್ಕಾರ ಇರಲಿ, ಕಣ್ಣಿನಲ್ಲಿ ಸದಾ ಪ್ರೀತಿ ಇರಲಿ, ಜಾಗೃತೆಯಾಗಿರಿ. ಮತ್ತು ಒಂದೇ ಮಾತು ಹೇಳ್ತೇನೆ ನಿಮಗೆ, ಸದಾ ಎಚ್ಚರ ಮತ್ತು ಅಚ್ಚರವನ್ನು ಉಳಿಸ್ಕೊಳ್ಳಿ. ಬದುಕಿನಲ್ಲಿ ಅಚ್ಚರಿ ಬೇಕು, ಕೌತುಕ ಬೇಕು, ನಿತ್ಯವೂ ಹೊಸದಾಗಬೇಕು. ಅದೇ ರೀತಿ ಎಚ್ಚರ ಇರಬೇಕು. ನಾವು ಮನುಷ್ಯರೆಂಬ ಎಚ್ಚರ ಇರಬೇಕು. ಹಾಗಾಗಿ ನಿಮ್ಮ ವ್ಯವಹಾರದಲ್ಲಿ ಯಾವ ಜಾಣ್ಮೆ ಇರಲಿ, ಆದರೆ ಮಾನವೀಯತೆ ನಿಮ್ಮ ಸಂಬಂಧಗಳಲ್ಲಿ ಉಳಿಸಿಕೊಳ್ಳಿ. ನಾವು ಪ್ರದರ್ಶನ ಮಾಡ್ತೇವೆ ಅದು ಸಮಾಜಕ್ಕೆ, ನಾವು ಹೇಗೆ ಬದುಕುತ್ತೇವೆ ಅದು ನಮಗೆ ಮತ್ತು ನಮ್ಮ ದೇವರಿಗೆ ಸಂಬಂಧಪಟ್ಟ. ಮನುಷ್ಯನಿಗೆ ದೇವರ ಅರಿವಾಗುವುದು, ದೇವರು ನಮ್ಮೊಳಗೆ ಎಚ್ಚರ ಆಗುವುದು ಅಂತ ಹೇಳ್ತಾರೆ. ಮ್ಯಾನ್ಸ್ ಅವೇರ್ನೆಸ್ ಆಫ್ ಗಾಡ್ ಇಸ್ ಗಾಡ್ಸ್ ಅವೇರ್ನೆಸ್ ಆಫ್ ಮ್ಯಾನ್ ಇನ್ ಹಿಮ್ಸೆಲ್ಫ್. ಇಮ್ಯಾನ್ಯುಯಲ್ ಕೆಂಟಿ ಮಾತು ಹೇಳ್ತಾನೆ, ದೇವರೇ ನಮ್ಮೊಳಗೆ ಜಾಗೃತವಾಗುವಂಥ ಸ್ಥಿತಿ. ಅಂತಹ ಭಕ್ತಿಯನ್ನು ಬೆಳೆಸಿಕೊಳ್ಳಿ, ಅದು ಶಕ್ತಿಯಾಗಲಿ ನಿಮ್ಮೊಳಗೆ. ಈ ಪ್ರೀತಿಯನ್ನು ನೀವು ನಿಜವಾಗಿ ಅರಿತುಕೊಳ್ಳಿ. ಹಿರಿಯರಿಗೆ ಮರ್ಯಾದೆ ಕೊಡಿ. ನಾನು ಹಿರಿಯ ಅಂತ ಹೇಳುವುದಲ್ಲ, ನನಗೆ ನೀವು ಬೇಕಾದಷ್ಟು ಕೊಟ್ಟಿದ್ದೀರಿ. ಇದೀಗ ನನಗೆ ಸಿಕ್ಕುವುದು ಬೋನಸ್. ನನ್ನ ತಂದೆ 64ರಲ್ಲಿ ಸತ್ತಿದ್ದಾರೆ, ನನಗೆ 80. ಸೊ ಇದು ಬೋನಸ್. ಈಗ ನನಗೆ ಸಿಕ್ಕಿದ್ರು ಒಂದೇ, ಸಿಕ್ಕದಿದ್ರು ಒಂದೇ. ಹಾಗಾಗಿ ಈ ಪ್ರೀತಿಯನ್ನು ಹೊತ್ತುಕೊಂಡು ಹೋಗ್ತೇನೆ. ಯಾಕಂದರೆ ಈ ಮಣ್ಣಿನ ಋಣ ನನಗಿದೆ. ರಾಮಾಯಣದಲ್ಲಿ ಒಂದು ಭಾಳ ಒಳ್ಳೆಯ ಘಟನೆ ಬರ್ತದೆ. ಮಗಳನ್ನು ಜನಕ ರಾಜ ಕಳಿಸಿಕೊಡ್ತಾನೆ. ಕಣ್ಣಂಚಿನಲ್ಲಿ ನೀರು ತುಂಬಿದ, ನಿಮಗೆಲ್ಲ ಗೊತ್ತಿದೆ, ತಂದೆಯಾದವರಿಗೆ ಮಗಳನ್ನು ಕಳಿಸಿಕೊಡುವ ಒಂದು ಸಂದರ್ಭ ಆಗಿದೆ ಇದೆ. ನೀರು ತುಂಬಿ ಕಣ್ಣಂಚಿನಲ್ಲಿ ನಿಂತ ಮಗಳಿಗೆ ಜನಕ ರಾಜ ಬಂಗಾರದ ಪೆಟ್ಟಿಗೆಯಲ್ಲಿ ಹೊಲದ ಮಣ್ಣು ಕೊಡ್ತಾನಂತೆ. ಮರಿಬೇಡಿ, ಈ ಮಣ್ಣಿನ ಋಣ ಇದೆ ನೋಡಿ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಕೃಷಿಕರು ಅಂತ ಹೇಳಲಿಕ್ಕೆ ಹೆಸಬೇಡಿ. ನಾವು ಹಳ್ಳಿಯಲ್ಲಿ ಹುಟ್ಟಿದವರು ಅಂತ ಹೇಳೋದಕ್ಕೆ ಹೆಮ್ಮೆ ಪಡಿ. ಇಷ್ಟು ಮಾತ್ರ ಹೇಳ್ತೇನೆ. ದೇವರು ಈ ಸಂಘಕ್ಕೆ, ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಾನು ಏನು ಹೇಳಬೇಕಾಗಿಲ್ಲ. ನನ್ನನ್ನು ಎಳೆದುಕೊಂಡು ತಂದವರು ಇಲ್ಲಿಗೆ. ಹಾಗಾಗಿ ಇಲ್ಲಿರೋರು ಎಲ್ಲರೂ ನನ್ನ ಸ್ನೇಹಿತರು, ನನಗೆ ಪ್ರಾಯಕ್ಕೆ ಚಿಕ್ಕವರು. ಆದರೆ ನನಗೆ ನನ್ನ ಮಕ್ಕಳು ತೋರಿಸಿದಷ್ಟು ಪ್ರೀತಿ ತೋರಿಸಿದ್ದೀರಿ. ಇದಕ್ಕಿಂತ ಮೆಚ್ಚು ನಾನು ದೇವರ ಹತ್ರ ಏನು ಕೇಳಿಕೊಳ್ಳುವುದಿಲ್ಲ. ಎಲ್ಲರಿಗೂ ಸೌಭಾಗ್ಯ ಸಿಗಲಿ, ಸಂಚಾರಿತ್ರೆ ಸಿಗಲಿ, ಸನ್ಮಾರ್ಗ ಕೊಡಲಿ ದೇವರೊಂದು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೀನಿ. ಆದರ್ಶವಾದ ಬದುಕಿನಿಂದ, ತಾತ್ವಿಕ ನುಡಿಗಳಿಂದ ನಮಗೆ ಹೃದಯ ತುಂಬುವಂಥ ಮಾತುಗಳನ್ನಾಡಿದ ನಮ್ಮೆಲ್ಲರ ಹಿರಿಯರು, ಅರಳ ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆಗಿರುವಂತಹ ರಾಜೇಂದ್ರ ಶೆಟ್ಟಿಯವರಿಗೆ ಪಾದಗಳಿಗೆ ನಮಿಸಿ ಅವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರೂಪಕರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಮಹೇಶ್ ಶೆಟ್ಟಿ, ಅಧ್ಯಾಪಕರು, ಮುಖ್ಯ ಶಿಕ್ಷಕರು, ಓಂ ಜನ ಹಿತಾಯ ವಿದ್ಯಾಸಂಸ್ಥೆ ಗುಡ್ಡೆಯಂಗಡಿ, ಇವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ಈ ವೇದಿಕೆಯಿಂದ ಒಂದು ಕಿರು ಕಾಣಿಕೆಯನ್ನು ನೀಡುವುದಕ್ಕಿದ್ದೇವೆ. ದಯಮಾಡಿ ಮಹೇಶ್ ಶೆಟ್ಟಿ ಅವರು ವೇದಿಕೆಗೆ ಹೋಗಿ ಅಲ್ಲಿ ಆ ಕಿರು ಕಾಣಿಕೆಯಿಂದ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮೊಂದಿಗೆ ನಮ್ಮವರಾಗಿ ಬಂದು ಮಹೇಶ್ ಶೆಟ್ಟಿಯವರು ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನವಶಕ್ತಿ ಯುವಕ ಮಂಡಲದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಸೇರಿರುವಂತಹ ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸತಕ್ಕಿದ್ದಾರೆ ನಮ್ಮ ಯುವಕ ಮಂಡಲದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಉಮೇಶ್ DM ಅರಳ.
ಜಗದೀಶ್ ಆಳ್ವರು ವಂದನಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಡುತ್ತೇನೆ. ಕಾರ್ಯಕ್ರಮ ಸ್ವಲ್ಪ ಹೊತ್ತಾಗಿದೆ, ಕ್ಷಮೆಯನ್ನು ಯಾಚಿಸ್ತಾ ವೇದಿಕೆ ಗಣ್ಯರಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಾವು 8:15 ಮುಗಿಸ್ಬೇಕಂತೇಳಿ ತುಂಬ ವ್ಯವಸ್ಥಿತವಾಗಿ ನಿರ್ಣಯ ಮಾಡಿದ್ರು. ಆದರೂ ಹಿರಿಯರನ್ನು ಇದರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದ ಶ್ರೀ ರಾಜರಂಜನ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾವು ಕಿರುದಾಗಿ ಕೊಟ್ಟಂತಹ ಪ್ರೀತಿಯ ಪೂರ್ವಕವಾದಂಥ ಅವರನ್ನು ಗೌರವಿಸಿದೆ. ಅವರಲ್ಲಿ ಅವರ ಆಶೀರ್ವಾದ ಬೇಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದಾಗೆ ಅವರಿಗೆ ನಮ್ಮ ಯುವಕ ಮಂಡಲ ಪರವಾಗಿ ಹಾಗೂ ಈ ಊರಿನ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ವೇದಿಕೆಯಲ್ಲಿ ಹಿರಿಯರಾದಂಥ ಕರೆಗೆ ಹೋಗೊಟ್ಟು ಬಂದು ಇಷ್ಟು ಸಮಯದವರೆಗೆ ನಮ್ಮೊಂದಿಗಿದ್ದು ಬಹಳ ಸೌಮ್ಯದಿಂದ ವರ್ತಿಸಿ ನಮ್ಮ ಕೊಟ್ಟಂತಹ ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಿದ್ದಾರೆ. ನಮಗೆ ಇದಕ್ಕಿಂತ ಸಂತೋಷ ಈ ಗ್ರಾಮದಲ್ಲಿ ಬೇರೆ ಯಾವುದಿಲ್ಲ ತಿಳ್ಕೊಂಡಿದೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವಕ ಮಂಡಲ ಪರವಾಗಿ ಸೇರಿರುವಂತಹ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವಾಗಿ ನಮ್ಮ ಕೋರಿಕೆಯ ಮೇರೆಗೆ ಬಹಳ ನಾವು ಒತ್ತಾಯ ಮಾಡಿದ್ದೇವೆ. ದೊಡ್ಡ ಕಾರ್ಯಕ್ರಮವಾಗಿ ನಮ್ಮ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರನ್ನು ಗೌರವಿಸಬೇಕಿದೆ. ನೀವು ನಮ್ಮೊಂದಿಗಿದ್ದು ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ಎಲ್ಲ ಕೆಲಸಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಶ್ರೀಯುತ ರಾಜೇಶ್ ನಾಯ್ಕ ಇವರನ್ನು ಕೂಡ ಇವತ್ತು ಕಾರ್ಯಕ್ರಮವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ರು ಅಗ್ರಜ ಬಿಲ್ಡರ್ಸ್ನ ಸಂದೀಶ್ ಶೆಟ್ಟಿ ಅವರನ್ನು ಕೂಡ ಇವತ್ತು ಕಾರ್ಯಕ್ರಮವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಿದ್ದಕಟ್ಟೆ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರಾಗಿ ನಮ್ಮೊಂದಿಗಿದ್ದು ನಮಗೆ ಬೆನ್ನು ಸಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ನಮ್ಮೊಂದಿಗೆ ಯಾವಾಗಲೂ ಸದಾ ನಾವು ಕೋರಿಕೆ ಮೇರೆಗೆ ನಮಗೆ ಗ್ರಾಮದಲ್ಲಿ ಒಂದು ಬ್ಯಾಂಕಿನ ಶಾಖೆಯನ್ನು ತೆರೆದು ನಮಗೆ ನಮ್ಮ ಅಭಿವೃದ್ಧಿ ಕಾರ್ಯದಲ್ಲಿ ಸಹಕಾರಿಯಾಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದಂತಹ ದುರ್ಗದಾಸ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದು ಜೊತೆಯಾಗಿ ನಮ್ಮ ಸಂಘದ ಬೆಳವಣಿಗೆಗೆ ಈ ಗ್ರಾಮದ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಇವತ್ತು ಕಾರ್ಯಕ್ರಮ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನನ್ನ ಆತ್ಮೀಯ ಮಿತ್ರರಾದಂತಹ ಕುಳೂರು ಪಂಚಾಯಿತಿಯ ಅಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಈ ಕಟ್ಟಡ ಕಾಮಗಾರಿಯಲ್ಲಿ ಅನೇಕ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಅವರನ್ನು ನಮ್ಮ ಪ್ರೀತಿಯ ಗೆಳೆಯ ಅಥವಾ ನಮ್ಮ ಸಂಘದ ಒಬ್ಬ ಸದಸ್ಯರಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ವೇದಿಕೆ ಇರುವಂತ ಈ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಬಹುಶಃ ನಾನು ಬರುವುದಿಲ್ಲ, ನನಗೆ ಸ್ವಲ್ಪ ಆರೋಗ್ಯದ ತೊಂದರೆ ಇದೆ ಅಂತ ಹೇಳಿಕೊಂಡಿದ್ರು ನಮ್ಮಲ್ಲಿ. ಬಹುಶಃ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯ ಆಯಿತು, ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ. ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ವೇದಿಕೆಯಲ್ಲಿ ನಮ್ಮ ಮಹಿಳಾ ಸಹೋದರ ಸಂಸ್ಥೆಯಾದಂತಹ ಮಹಿಳಾ ಮಂಡಲದ ಅಧ್ಯಕ್ಷರು, ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆ ಇರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ಹಗಲಿರು ದುಡಿದು ಕಾರ್ಯಕ್ರಮದ ಯಶಸ್ವಿಗೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಕಟ್ಟಡ ಕಾಮಗಾರಿಯಲ್ಲಾಗಲಿ ಅಥವಾ ಈ ಕಾರ್ಯಕ್ರಮದ ಅಚ್ಚುಕಟ್ಟುತನಕ್ಕಾಗಿ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮ ಧನ್ಯವಾದ ಅರ್ಪಿಸ್ತೇವೆ. ಹಾಗೂ ವೇದಿಕೆಯಲ್ಲಿದ್ದಂಥ ಅಂಚನ್ ಗಾರ್ಮೆಂಟ್ಸ್ನ ಯಜಮಾನರಾದ ಬಹುಶಃ ಅವರು ಅನೇಕ ಕಾರ್ಯಕ್ರಮ ಇದ್ದರೂ ನಮ್ಮ ಜೊತೆಗೆ ಬಂದು ಸೇರಿಕೊಳ್ಬೇಕು, ಇದು ನಮ್ಮನ್ನು ಸಂತೋಷಗೊಳಿಸಬಹುದು ಬಂದಿದ್ದಾರೆ. ಅವರನ್ನು ಕೂಡ ಇವತ್ತು ಕೈ ಕಾರ್ಯಕ್ರಮ ಧನ್ಯವಾದ ಅರ್ಪಿಸ್ತೇವೆ. ಹಾಗೂ ಬಹಳ ತಾಳ್ಮೆಯಿಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ತಾಳ್ಮೆಯಿಂದ ಹೊತ್ತಿಗೆ ಸರಿಯಾಗಿ ಬಹಳ ದೊಡ್ಡ ಸಭೆ ಬಂದಿದ್ದಾರೆ. ನಮ್ಮ ವೇಳೆ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟುಗೊಳ್ಳಬೇಕು. ನಮ್ಮ ಗ್ರಾಮದ ಎಲ್ಲ ಪ್ರತಿ ಮನೆಯವರು ಬಂದು ನಮ್ಮೊಂದಿಗೆ ಕೈ ಜೋಡಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ಪತ್ರಿಕಾ ಮಾಧ್ಯಮ ಹಾಗೂ ಇನ್ನಿತರ ರೀತಿಯಿಂದ ಸಹಕಾರ ಮಾಡಿದ ಎಲ್ಲರನ್ನು ಒಂದೇ ಮಾತಿನಿಂದ ಸ್ಮರಿಸುತ್ತಾ ಅವರಿಗೆ ನಮ್ಮ ನವಶಕ್ತಿಗೊಳ್ಬದ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಆರ್ಥಿಕ ಸಂಪನ್ಮೂಲವನ್ನು ನೀಡಿದಂತಹ ಎಲ್ಲ ಬಂಧುಗಳಿಗೂ ಅವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಯೂಟ್ಯೂಬ್ ಚಾನೆಲ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿರುವಂತಹ ತುಳು ವಾರ್ತೆ ಇದರ ಪ್ರತಿನಿಧಿಗಳಿಗೆ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ವೇದಿಕೆಯಿಂದ ಆಸನಗಳನ್ನು ತೆರವುಗೊಳಿಸುವಂತೆ ಕಾರ್ಯಕರ್ತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ನಿರೀಕ್ಷೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಶ್ರೀಕೃಷ್ಣ ಬಾಲಗೋಕುಲದ ಕೊನೆಯ ಒಂದು ನೃತ್ಯ, ಆ ಬಳಿಕ ಯಕ್ಷಗಾನ ನೃತ್ಯ ಪ್ರದರ್ಶನ, ಹಾಗೆಯೇ ಆ ಬಳಿಕ ಮಹಿಳಾ ಮಂಡಲದ ಒಂದು ಪ್ರಹಸನ ಕಾರ್ಯಕ್ರಮ ನಡೀತದೆ. ಆ ಬಳಿಕ ನಿಮ್ಮೆಲ್ಲರ ನಿರೀಕ್ಷೆಯ ತುಳು ನಾಟಕ ಕದಂಬ ಪಿಂಗಾರ ಕಲಾವಿದರು ಬೆದ್ರ ಇವರಿಂದ ನಡೆದಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದರ ಮೂಲಕ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತೆ ಕಲಾಭಿಮಾನಿ ಬಂಧುಗಳನ್ನು, ನಮ್ಮ ಹಿತೈಷಿಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲಿರುವಂತಹ ಆಸನಗಳನ್ನು ದಯವಿಟ್ಟು ಕಾರ್ಯಕರ್ತರು ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಎಲ್ಲ ನಮ್ಮ ಆಹ್ವಾನಿತ ಬಂಧುಗಳು ಭಗಿನಿಯರು ಊಟವನ್ನು ಸ್ವೀಕರಿಸಬೇಕು. ಅದರ ಜೊತೆಗೆ ಮುಂದೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನವಶಕ್ತಿ ಯುವಕ ಮಂಡಲದ ಸದಸ್ಯರಿಗೆ ಒಂದು ಸೂಚನೆ. ಊಟದ ವ್ಯವಸ್ಥೆ ಆದ ನಂತರ ತಕ್ಷಣ ನಾವು ಯುವಕ ಮಂಡಲದ ಕಟ್ಟಡದ ಹತ್ತಿರ ಸೇರಬೇಕು. ಎಲ್ಲರ ಗ್ರೂಪ್ ಭಾವಚಿತ್ರ ತೆಗೆಯುವುದಕ್ಕೆ ಇದೆ. ನವಶಕ್ತಿ ಯುವಕ ಮಂಡಲದ ಕಟ್ಟಡದ ನವೀಕರಣಕ್ಕೆ 125 ಮಂದಿ ದಾನಿಗಳು ತಮ್ಮ ಸ್ವಯಂ ಪ್ರೇರಣೆಯಿಂದ ದೇಣಿಗೆಯನ್ನು ನೀಡಿದ್ದಾರೆ. ಅವರ ಆ ಒಂದು ಸಂಪನ್ಮೂಲದ ದಾನಕ್ಕಾಗಿ ನವಶಕ್ತಿ ಯುವಕ ಮಂಡಲ ಸದಾ ಆಭಾರಿಯಾಗಿದೆ. ಅವರಿಗೆ ನವಶಕ್ತಿ ಯುವಕ ಮಂಡಲದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಶ್ರೀಕೃಷ್ಣ ಬಾಲಗೋಕುಲದ ಕಿಶೋರಿಯರಿಂದ ಒಂದು ನೃತ್ಯ ಪ್ರದರ್ಶನ. அழகா முத்தத்தில் மரச கொடுத்தவா சிக்குற முதட்ட சுழிக்க வெரசா டக்குன்னு திமிர அடக்கவா சிறுக்கி சிறுபில் உருக நீ சுத்துற சுத்துற
നടന്ന ത്രകാലം പിന്നെ വീട്ടെടുത്തിട്ട് റാപ്പടി ചപ്പത്തി പൊരി തീ പിടിച്ചെന്റെ മൂട്ടിൽ മിന്നി നേരം കൊണ്ടൊരു മാതിരി കാറ്റടിച്ചപ്പോ കാട്ടിത്തി കമ്പി തിരിയിലാത്തിരി തീപ്പെട്ടി കൊണ്ട് തീ കൊടുത്താലുല്ലാസ പൂത്തിരി പച്ച പരിഷ്കാരി പച്ച മലയാളി പുരുഷ മുതലാളി മദ്യം മതിരാശി വായെടുത്താൽ വായാടി വാക്കെടുത്താൽ വാക്കത്തി പോരെടുത്താൽ പോരാളി ടോക്കെടുത്തിട്ട് ಧನ್ಯವಾದಗಳು ಕಿಶೋರಿಯರಿಗೆ. ಕರಾವಳಿಯ ಗಂಡು ಕಲೆ ಯಕ್ಷಗಾನ ಕಲೆ, ಯಕ್ಷಗಾನ ನೃತ್ಯದ ಒಂದು ಪ್ರದರ್ಶನವನ್ನು ನೀಡುವುದಕ್ಕಿದ್ದಾರೆ ಕುಮಾರಿಯರಾದ ಪ್ರಾರ್ಥನಾ, ನಮ್ರತ, ಆಕಾಂಕ್ಷ. ಆಡಿಯನ್ಸ್ ಇತ್ತು ಮತ್ತೆ ಪೂರ ಫುಲ್ ಒಂದು ಹೆಂಗೆ ಲೈಟ್ ಇದೇ ಆಡಿಯನ್ಸಿಗೆ ಲೈಟ್ ಇತ್ತು. गुरुगणाधिपतिभ्यो नमः। पालिसु गजवदन सुगुण विशानद गजदनय
ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳು ಬಾಲನೆನಿಸಿರಿಪು ಜಾಲವರಿದ ಜಯಶೀಲ ದಯಾಲಿದೆ ಬಾಲಗಿರಿಯಳು ಬಾಲನೆನಿಸಿರಿಪು ಜಾಲವರಿದ ಜಯಶೀಲ ದಯಾಲಿದೆ ಪಾಲಿತ ಗಜವದನ
ಹೆಗಲ ನೀರು ದರು ಹಾಡುತ್ತಿರಿ ಪಂಚಮದ ಇಂಚರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಅಭಿವಂದನೆಗಳು ಪ್ರಾರ್ಥನಾ ನಮ್ರತ ಆಕಾಂಕ್ಷ ಇವರಿಗೆ. ಇದೀಗ ಮಹಿಳಾ ಮಂಡಲದ ಸದಸ್ಯರಿಂದ ಒಂದು ಪ್ರಹಸನ ಕಾರ್ಯಕ್ರಮ, ಆನಂತರ ನಿಮ್ಮ ನಿರೀಕ್ಷೆಯ ಪಿಂಗಾರ ಕಲಾವಿದರು ಬೆದ್ರಾ ಇವರಿಂದ ರಂಗಭೂಮಿಯಲ್ಲೊಂದು ಹೊಸ ಕ್ರಾಂತಿ ಮೂಡಿಸಿದಂತಹ ಕದಂಬ ತುಳು ಹಾಸ್ಯಮಯ ನಾಟಕ ಪ್ರದರ್ಶನವಾಗುವುದಕ್ಕಿದೆ. ಬಂದಿರುವಂತಹ ತಮ್ಮೆಲ್ಲರಿಗೆ ಊಟದ ವ್ಯವಸ್ಥೆ ಇದೆ, ತಾವೆಲ್ಲರೂ ಊಟವನ್ನು ಸ್ವೀಕರಿಸಬೇಕು. ಅದರ ಜೊತೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ರಸದೌತಣವನ್ನು ಸವಿಬೇಕಾಗಿ ವಿನಂತಿಸಿಕೊಳ್ತೇವೆ. ಇದೀಗ ನವಶಕ್ತಿ ಮಹಿಳಾ ಮಂಡಲದ ಸದಸ್ಯರಿಂದ ಒಂದು ಕಿರು ಪ್ರಹಸನ, ಆ ಬಳಿಕ ನಿಮ್ಮೆಲ್ಲರ ನಿರೀಕ್ಷೆಯ ತುಳು ನಾಟಕ ಕದಂಬ ಮೂಡಿಬರುವುದಕ್ಕಿದೆ.
ಒಂಜಿ ವರ್ಷ ಬರ್ಬೋದು 9 ನಿಮಿಷ 9 ನಿಮಿಷ ಮಾತಾಡಿ ದೇವ ಇಲ್ಲಿ ನಮಕ್ ನಾಟಕ ಸ್ವಲ್ಪ ಡೈರೆಕ್ಟರ್ ಬಪ್ಪೆ ಬಂತೇರತ್ತ ಅಂದಿ ಕೊಡೆ ಕಾಲ್ ಮಲ್ತಿತ್ತೆ ಇನಿ ಬರ್ತಾ ಬಂತೀರಿ ತೂಕ ಅವು ಏತೋ ಜನಕ್ಕೆ ನಾಟಕ ಬಂದು ಕೊಡ್ತೀನ ಡೈರೆಕ್ಟರ್ ಮಾಲತಿ ಯಾನು ನಟನೆ ಬಂದು ಕೊಡ್ತೀನ ನ್ಯಾಷನಲ್ ಅವಾರ್ಡ್ ಸಿಕ್ಕುದುಂಡ ಜಸ್ಟ್ ನೂಲ್ದ ಗ್ಯಾಪಡು ಮಿಸ್ ಆಗ ಅಪ್ಪು ಪೋನ ನೂಲ್ ಕೊನೋಡಿತ್ತನಿ ನೂಲ್ದ ಗ್ಯಾಪಡು ಮಿಸ್ ಅವು ಅಂಚತ್ತು ಮರ್ರೆ ಬೊಕ್ಕದಾದೆ ನೂಲ್ದ ಗ್ಯಾಪಡು ಮಿಸ್ ಹೌದಾದೆ ರನ್ನಿಂಗ್ ರೇಸ್ ಅವು ಅಂಚತ್ತು ನಿಕ್ಲಂತೆ ಪಾಚರಂದ ಮಲಿಪಂದೆ ಅಂತವರ ಎನ್ನ ಪುದರ್ ಡೈರೆಕ್ಟರ್ ಮಾಲತಿ ಯಾನ್ ಪಂಡಿಲ ಕಮಿನಿಕೇನಿ ಜರ್ನ ಮಲ್ಪೆ ನಿಕ್ಲೇನು ಚಪಾತಿ ಓಡಿದ್ನ ಪತಿ ಆರು ಓಲಾ ಮತ್ತೊಂದು ಕೊಡುತ್ತಿದ್ದ ಪತಿ ಎಸ್ ಎನರ್ದಿತ್ತ ದಾದ ಹೊಡಪಲ್ಲೆ ನಿಕ್ಲೆ ಅವು ತೋಟ ಗಂಜಿ ಗೊಬ್ಬರ ಪಾಡ್ರಿ ಅದೇ ಒಂಜಿ ಡ್ರಾಮಾದ ಡೈರೆಕ್ಟರ್ ತೋಟಕ್ಕೆ ಗೊಬ್ಬರ ಪಾಡ್ರೆ ಪನ್ಪಾರ ಒಕ್ಕದಾದೆ ನಾ ಒಂಜಿ ಡ್ರಾಮಾ ಆಡಿತ್ತು ಗೋವಂಡಲ ಎಡ್ಡೆ ಡ್ರಾಮಾ ಇತ್ತು ನಪಲ್ಲೆ ಲಗ್ಲಿ ಯಾನ್ ಆಲೋಚನೆ ಮಾಡ್ಕೊಂಡು ಒಂಜಿ ಉಂಡು ಅವು ಈ ಬ್ಯಾಗ್ ಉಂಡು ಎಸ್ ಡ್ರಾಮದ ಹೆಸರು ಮಾರ್ತಾಂಡ ಸಾಮ್ರಾಜ್ಯ ನಿಕ್ಲೆಗಿತ್ತೆ ಆನುಲೇನ ಪಾತ್ರ ಮತ ಮಲ್ಪೊಲಿ ಅದ ಮಲ್ಪೊಳಿಯಪ್ಪ ದಾನ ಬಂದೆ ಸರಿ ಅಂಚಂಡ ಇಟ್ಟ ಸುರುಕಾದು ಡ್ರಾಮದ ಹೆಸರು ಮಾರ್ತಾಂಡ ಸಾಮ್ರಾಜ್ಯ ಇತ್ತೆ ಆಸ್ಥಾನದ ದೃಶ್ಯ 3 ರಡ್ಡು ಸೇನಾಧಿಪತಿ ಒಂಜಿ ಮಂತ್ರಿ ಒಂಜಿ ರಾಜ್ಯ ಹೋಗಿ ಸುರುಕಾದ ಸೇನಾಧಿಪತಿ ನದು ತುಗ ಸೇನಾಧಿಪತಿ ಆಪನಕಲು ರಡ್ಡು ಸ್ಟೆಪ್ ತುಂಬು ಬಲೆ ಎಸ್ ಗುಡ್ ಕಲೆಕ್ ಬೆಲೆ ಕೊರ್ದು ವಾ ಪಾತ್ರ ಲಾವು ಬಂದು ಎದುರು ಬರ್ತಾರದ ಮಸ್ತ್ ಖುಷಿಯಾನ್ ಎಂಕುಲೋಲು ಬರ್ತೀನಿ ಮಕ್ಕಳೇ ಇರ್ನ ಪುದರ್ದಾದೆ ಸರೋಜ ಬಂದು ಇರ್ನ ಪುದರ್ ವಿಮಲ ಸರೋಜ ಇತ್ತ ರಾಜೆ ವಿಮಲ ಇರ್ ಮಂತ್ರಿ ರಾಜನ ಪುದರ್ ಚಂದ್ರಚೂಡ ಮಣಿ ಮಾರ್ತಾಂಡ ಎಂಚ ಚಂದ್ರಚೂಡ ಮಣಿ ಮಾರ್ತಾಂಡ ಇತ್ತ ಆಸ್ಥಾನದ ದೃಶ್ಯ ನಮ್ಮ ಹಾಸನದ ಪೋಡಿ ತಾಯಿ ಇತ್ತ ಪಂಡರದೆ ಹಾಸನದ ದೃಶ್ಯ ಪಂಡದು ಓ ಅವು ಅಂಚತ್ತು ಮಾರೆ ಆಸ್ಥಾನ ಪಂಡ ಮಲಮಲ್ಲ ರಾಜರನ ಮತ ಕುಲ್ವೇರತೆ ಅವು ಓ ಅವೇ ಇತ್ತೆರಡ್ಡು ಸೈನಿಕ ಸೇನಾಧಿಪತಿನ ಬರ್ತದೆ ಮುಲ್ಪ ಉಂತುಲೆ
ಮಂತ್ರಿ ರಾಜನ ಸಿಂಹಾಸನದ ಎದುರು ಕುಲ್ಲುಲೆ ಅಲಯ ಮಂತ್ರಿ ಕುಲ್ದಿನಿ ತೂಲೆಗೆ ಅತಿ ಇರು ಮಂತ್ರಿ ರಾಜನ ಸಿಂಹಾಸನದ ಎದುರು ಕುಲ್ಲಿನ ರಾಜವೋಲಿ ಇರುವ ತರಿಟು ಕುಲ್ಲುಲೆ ಆ ಬರೀ ಕುಲ್ಲೆ ಹಚ್ಚಿ ಈಗ ರಾಜ ಬರಲಿ. ಯಕ್ಷಗಾನಡು ರಕ್ಕಸೆ ಬತ್ತಿಲ್ಲ ಕಾಣ ಸತ್ತ ಬಲೆ ಮಾರೆ. ಓ ದೇವರೇ, ರಾಜಲಕ ಬಲೆ ಪಂಡ ಬೆದುರು ಗೊಂಬೆದ ಲಕ ಬಲೆ ಅವನು ಕುಲ್ಲೆ ಯಾನ್ ನಿಕ್ಲಿ ಡೈಲಾಗ್ ಬಂದು ಕೊರ್ಪೆ ಅಂಚೆನೆ ನಿಕ್ಕಲು ಪನ್ನೋಡು ಪನ್ಪರತ ದಾನಿ ಇಟ್ಟು ನಮ್ಮ ಸಾತಾರೆ ಈಗ ರಾಜ ಬರುವನು, ಸೈನಿಕರೆಲ್ಲ ಬಹುಪರಾಗ್ ಹಾಕಿ ರಾಜ ಬರಲಿ. ರಾಜ ವೀರ ಧೀರ ಶೂರ ಮಹಾಪರಾಕ್ರಮಿ ಬಹುಪರ 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 ಅನಿಯೇ ಒಬ್ಬಸೂಲೆ ಎನ್ನ ಆಸ್ಥಾನಡೆ ನುಪ್ಪುಸಿಂದ ಎನಕ್ಲೆಪ್ಪನ ಬದಲು ಪಾರುಕುಲ್ಲೆ ತಂದುಲ್ಲಿರು ಏಪಲೆತ್ತಿರಿ ಅದೇ ಲಾಸ್ಟದ ಬಂದಿನಿ ಪಾರುಕು ಪಾರುಕು ಬಂದು. ಅಯ್ಯೋ ದೇವರೇ, ಅವು ಬಹುಪರಾಗ್ ಇವೇನು ಪುಗರ್ನಿ ಅಂತ ಅಪಡ ಪುಗರಿ ಬೇ ಮಂತ್ರಿಗೆ ತಲೆ ಡೈಲಾಗ್ ಇಚ್ಲಿ ಯಾನ್ ಪ್ರಧಾನ ಮಂತ್ರಿ ಯಾನ್ ಮೇನ್ ಆತ ದೇಶದ ಪ್ರಧಾನ ಮಂತ್ರಿ ಮೇನ್ ಎಂಕದಲ್ಲ ಬೇಲೆ ಕೊರ್ಲೆ ಮಂತ್ರಿ ಹೋಗಲ್ಲಿ ಕಿದೆಯ ಗೊಬ್ಬರ ತೆಗಿ ಇರು ಮಂತ್ರಿ ಮಾರೆ ಸೆಕ್ಕು ಅಂದಂದು ಗೊಬ್ಬರ ಮಾತ ದೆಬ್ಬರ ಎಂಕಾಪು ಗೋಡಡ ಪೆತ್ತ ಬಜಿರ್ ಕಂತು ಪಾಡುವ. ಅಯ್ಯೋ ದೇವಾ, ಬಜಿರ್ನಂತೆ ಬರಿಕಿದಿಲೆ ಇತ್ತೆ ಇರ್ನ ಡೈಲಾಗ್ ಯಾನಿರೆಗೆ ಡೈಲಾಗ್ ಬಂದು ಕೊರ್ಪೆ. ಚಂದ್ರಚೂಡಾಮಣಿ ಮಾರ್ತಾಂಡ ಪ್ರಭುಗಳಿಗೆ ನಮನಗಳು. ಚಂದ್ರಚೂಡಾಮಣಿ ಮಾರ್ತಾಂಡ ಪ್ರಭುಗಳಿಗೆ ನಮನಗಳು. ಚಂದ್ರನ್ ತುಂಡು ಮಮ್ಮ ಮರಟ್ಟುಂಡು ಅದೇ ಚಂದ್ರನ ತುಂಡು ಮಮ್ಮ ಮರಟ್ಟುಂಡು. ಚಂದ್ರನ ತುಂಡು ಮರಟಿಜ್ಜಿ, ಚಂದ್ರನ ತುಂಡು ನೀರುಡುಂಡು. ಅವು ಚಂದ್ರಚೂಡಾಮಣಿ ಮಾರ್ತಾಂಡ ಮಾರ್ರೆ ಅಂದ್ ಸರಿ ಪಂಡ್ರೆ ಆಗುತ್ತದೆ. ಚಂದ್ರನ ಚೂಡಿದಾರು ಮರಟುಂಡು. ಅಯ್ಯೋ ದೇವ, ಮಕ್ಕಳಿಗೆ ಇಂಚೆನೆ ಗುಂಡ ಚಂದ್ರಗೆ ಸೀರೆಲ್ಲ ತುತ್ತಾದ ಬಿಡ್ಬೇಕು. ನೆಕ್ಸ್ಟ್ ಬೋಯ್. ಈಗ ಸೈನಿಕರು ಬಂದು ಹೇಳುವುದು, ನಮ್ಮ ರಾಜ್ಯಕ್ಕೆ ಆಕ್ರಮಣ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಆಕ್ರಮಣ ಮಾಡಿದ್ದಾರೆ, ಅದು ಮಹಿಳೆಯರೇ ಮಾಡಿರಬೇಕು. ಹೌದಾ? ತಾಯ ಪಂಡ ಒಂದು ಅನ್ನಕ್ಲೇದು ಗವರ್ಮೆಂಟ್ ಬಸ್ ಫ್ರೀ ಆತ ಅಂದಂದು ಸಮ ಪಂಡದು ಅಂಚನ ನಮ್ಮಳೆ ಇದ್ದಾಗ ಗವರ್ಮೆಂಟ್ ಬಸ್ ಪೋಯಿ ನಮ್ಮಕ್ಲೆ ಫ್ರೀ ಆತ. ನಮ್ಮನ್ನ ಅತ್ಯಾರ್ನು ಓದಿದ್ವಿ ಗದಿ ಅವನ್ ಬಸ್ ಮಿತ್ತು ಪಾಡು ಗದಿ. ಅಯ್ಯೋ ದೇವ, ಹೊರ ಮನಿಕೊಂಡೆ ಕುಲ್ಲುವರ ನಿಕ್ಕಲು. ಈಗ ಸೈನಿಕ ಬಂದು ಡೈಲಾಗ್ ಹೇಳು. ಪ್ರಭುಗಳೇ ಪ್ರಭುಗಳೇ. ಓ ಹೊರ ಪಲ್ಲೆ ಮಾರೆ ಪಲ್ಲೆ ಸೇನಾಧಿಪತ್ಲೆ. ನಮ್ಮ ದೇಶಕ್ಕೆ ಶತ್ರುಗಳು ಆಕ್ರಮಣ ಮಾಡಿದ್ದಾರೆ. ದೇಶಕ್ಕೆ ಶತ್ರುಗಳು ಆಕ್ರಮಣ ಮಾಡಿದ್ದಾರೆ. ಅವರು ಈಗ ಎಲ್ಲಿದ್ದಾರೆ? ಅವರು ಈಗ ಆನಂದನ ಅಂಗಡಿಯಲ್ಲಿ ಚರ್ಮ ತಿಂತಿದ್ದಾರೆ. ದಾದೆ ಮಾರೆ, ಒಂದು ಯುದ್ಧ ಓಡಿಗೆ ಅವಡು ಇರು ದಾದ ಮಲ್ಕೊಡಪ್ಪಗ. ಯಾರು ತಪ್ಪಂದುಕೊಂಡು ದಾದೆ ಮಲ್ಕೊಡು ತಪ್ಪಂದುಕೊಂಡು ಇದೇನು ಯುದ್ಧಗಲೇ ತಂದುಕೊಂಡ ಅವನು. ಡೈರೆಕ್ಟ್ರೆ ಯುದ್ಧ ಎಷ್ಟು ಗಂಟೆಗೆ? 7 ಗಂಟೆ ಗಂಡ ಎಂಕ ಬಂದು ಎಂಕ ಸೀರಿಯಲ್ ಕ್ಲಿಯರ್ ಉಂಟು ದಾದಾ. ಈಗ ಸೀರಿಯಲ್ ಎಂಕಲ ಸೀರಿಯಲ್ ಕ್ಲಿಯರ್ ಉಂಟು ಅವಾಗ ಒಂದು ಬೇರೆ. ಅಯ್ಯೋ ದೇವಾ, ಮಕ್ಕಳಿಗೆ ರಾಜ್ಯೋಡು ದಾದ ಅಂಡಲ ಟೆನ್ಷನ್ ಇಜ್ಜಿ ಮಾರೆ. ಮಕ್ಕಳಿಗೆ ಸೀರಿಯಲೇ ಮುಖ್ಯ. ನಿಕ್ಲಿಗೆ ಯುದ್ಧ ಮಾತಾಡ್ಚಿ ನಿಕ್ಲಿಗೆ ಒಂಜಿ ಬೇತೆ ಕಾನ್ಸೆಪ್ಟ್ ಕೊರ್ಪೆ ಅವೇನ್ ಮಲ್ಪೊಲ್ಯತೆ. ಡ್ರಾಮದ ಹೆಸರು ಭಕ್ತ ಪ್ರಹ್ಲಾದ. ಮಕ್ಕಳು ಎಕರ್ದೇನೆ ಸರಿ ಮಲ್ತಿದ್ದೆ ಇತ್ತೆ ಯಾನಿ ಅನ್ಕೊಂಡ
ದಾದ ತಿಕ್ಕುಂಡು ಇತ್ತ ದುಡ್ಡು ಇತ್ತುಂಡ ಅವು ಏನು ಪುಣ ಐತ ಬೇರೆ ಏನಲ್ತುಂಡ ನಮ್ಮ ಮಾನವೀಯತೆ ದಾಲಜ್ಜಪ್ಪಗ ಯಾರು ಒಂದು ಎನ್ನ ಬೇಲೆ ಸರಕಾರಿ ಕಚೇರಿಗೆ ಪೋಯೆ ಅವನು ನಾನು ನಲ್ಪದಿಂದ ತರದಿರ್ಗೇರು ಶುರು ಆಗ್ತದೆ ಅದೊಂದು ಪೋದು ಪೋದು ಇತ್ತೆ ನಮ್ಮ ಹೂ ಮಲ್ತುಂಡಲ್ಲ ದುಡ್ಡು ಇಚ್ಚಿಂಡ ಏನು ನಮ್ಮನ್ನು ಲೆಕ್ಕೋಗೇದೆ ಪೂಜೆದು ದುಡ್ಡು ಕೊಡು ಗೋಲ್ ಪೋಂಡಲ್ಲ ಕಚೇರಿ ಪೋಂಡಲ್ಲ ದುಡ್ಡು 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 ಪೂರ ನಮ್ಮ ಜನ ನಮ್ಮ ಸರಿಯಾವಡಣ ನಮ್ಮ ದೇಶದ ಪ್ರಜೆಗಳು ಸರಿಯಾವಡು ಪ್ರಜೆಗಳು ಸರಿಯಾವಡಣ ನಮ್ಮ ದೇಶದ ಜನಗಳು ಸರಿಯಾವಡು ಅನ್ನೊಂದು ಸರಿ ಪಂಡರು ನಮ್ಮ ಈ ದೇಶದ ಪ್ರತಿಯೊಂದು ಸರಿ ಪ್ರಜೆ ಸರಿಯಾಂಡ ಮಾತ್ರ ಈ ದೇಶದ ವ್ಯವಸ್ಥೆ ಸರಿಯಾಗ ಪ್ರಹಸನವನ್ನು ಮಾಡಿದಂತಹ ಮಹಿಳೆಯರಿಗೆ ಧನ್ಯವಾದಗಳು. ಇದೀಗ ನವಶಕ್ತಿ ಯುವಕ ಮಂಡಲದ ಸದಸ್ಯರೆಲ್ಲರಿಗೆ ಒಂದು ಸೂಚನೆ. ನವಶಕ್ತಿ ಯುವಕ ಮಂಡಲದ ಸಭಾಂಗಣದ ಮುಂಭಾಗದಲ್ಲಿ ನಿಮಗಾಗಿ ಫೋಟೋಗ್ರಾಫರ್ ಕಾಯ್ತಾ ಇದ್ದಾರೆ. ಭಾವಚಿತ್ರದ ತೆಗೆಯುವಂತ ದೃಷ್ಟಿಯಿಂದ ಅಲ್ಲಿ ಸೇರಿದ್ದಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಸಂಘದ ಸದಸ್ಯರು ನವಶಕ್ತಿ ಯುವಕ ಮಂಡಲದ ಮುಂಭಾಗದಲ್ಲಿ ಬಂದು ಸೇರಬೇಕಾಗಿ ವಿನಂತಿಸಿಕೊಳ್ತೇವೆ. ಆತ್ಮೀಯ ಬಂಧುಗಳೇ, ನಿಮಗಾಗಿ ಊಟದ ವ್ಯವಸ್ಥೆ ಇದೆ. ತಾವೆಲ್ಲರೂ ಊಟವನ್ನು ಮಾಡಿಕೊಂಡು ನಂತರ ಇಲ್ಲಿ ಪ್ರದರ್ಶನಗೊಳ್ಳುವಂತಹ ಕದಂಬ ಈ ತುಳು ನಾಟಕವನ್ನು ವೀಕ್ಷಿಸಿ ಸಂತೋಷ